പ്രൈസ് ദി ലോർഡ്. Praise the Lord. കർത്താവിൻ്റെ നല്ല നാമം ഈ അനുഗ്രഹിക്കപ്പെട്ട പകലിൽ വാഴ്ത്തപ്പെടട്ടെ. ಕರ್ತನ ಒಳ್ಳೆಯ ನಾಮ ಈ ಬೆಳಗಿನ ವೇಳೆಯಲ್ಲಿ ಮಹಿಮೆ ಉಂಟಾಗಲಿ. വീണ്ടും കർത്താവിൻ്റെ വചനവുമായി നിങ്ങളുടെ നടുവിൽ ഇങ്ങനെ ആയിരിക്കുവാൻ ദൈവം നൽകിയ അവസരത്തിനായി സ്തോത്രം ചെയ്യുന്നു. ಪುನಃ ಇನ್ನೊಂದು ಆವರ್ತಿ ಈ ರೀತಿಯ ಸಂದರ್ಭವನ್ನು ಕರ್ತನ ನನಗೆ ಅವಕಾಶವನ್ನು ಮಾಡಿಕೊಟ್ಟಿರುವುದಕ್ಕಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ദീർഘ ദിവസങ്ങളായി ഇവിടെ നടന്നു വരുന്ന ഈ പ്രാർത്ഥനയിൽ ದೀರ್ಘ ದಿನದಿಂದ ಇಲ್ಲಿ ನಡೆದುಕೊಂಡು ಬರ್ತಿರುವಂತಹ ಪ್ರಾರ್ಥನೆಗಳಲ್ಲಿ കർത്താവ് പകരുന്ന എല്ലാ ദൈവാനുഗ്രഹങ്ങൾക്കായും ദൈവത്തിന് സ്തോത്രം ചെയ്യുന്നു. ಕರ್ತನ ಇಲ್ಲಿ ಕಳಿಸುತ್ತಿರುವಂತಹ ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ഈ ദിവസങ്ങളിൽ നിങ്ങളോട് ഒരുമിച്ചുള്ള കൂട്ടായ്മ എൻ്റെയും ജീവിതത്തിൽ അനുഗ്രഹമാകുന്നു. ಈ ದಿನಗಳಲ್ಲಿ ನಿಮ್ಮ ಜೊತೆಯಲ್ಲಿ ಬಂದು ನಿಂತಿರುವಂಥದ್ದು ನನ್ನ ಜೀವಿತಕ್ಕೂ ಸಹ ಒಂದು ಆಶೀರ್ವಾದವಾಗಿರುತ್ತದೆ. കർത്താവ് ഇന്ന് പകൽ എല്ലാവരെയും സഹായിക്കട്ടെ. ಕರ್ತನ ಬೆಳಗಿನ ವೇಳೆಯಲ್ಲಿ ಪ್ರತಿಯೊಬ್ಬರಿಗೆ ಸಹಾಯ ಮಾಡಲಿ. വന്നുകൂടി എല്ലാവരെയും ഒരിക്കൽ കൂടി കർത്തൃനാമത്തിൽ വന്ദനം ചൊല്ലുന്നു. ಕೂಡಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಸಹ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. പകലിലെ അല്പസമയത്ത് തിരുവചന ധ്യാനത്തിന് ആധാരമായി ಈ ಬೆಳಗಿನ ವೇಳೆಯಲ್ಲಿ ಸ್ವಲ್ಪ ಸಮಯದ ವಾಕ್ಯದ ಧ್ಯಾನಕ್ಕಾಗಿ മർക്കോസിന്റെ സുവിശേഷം 8-ാം അധ്യായം 22 മുതൽ 26 വരെയുള്ള വേദഭാഗങ്ങൾ, ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯದ 22ರಿಂದ 26ನೇ ವಾಕ್ಯದವರೆಗೂ ನಾವು ಓದಿಕೊಳ್ಳೋಣ. മർക്കോസ് 8:22 മുതൽ 26 വരെ. ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯದ 22ರಿಂದ 26. ಮತ್ತು ಅವರು ಬೆತ್ಸಾಯದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನ ಕೈ ಹಿಡಿಕೊಂಡು ಊರವರೆಗೆ ಕರೆತಂದು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈಯಿಟ್ಟು ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಯಿತು. ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು, ನೀನು ಊರೊಳಕ್ಕೂ ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳಿಸಿಬಿಟ್ಟನು. നല്ല ദൈവമേ, ഞങ്ങളുടെ സ്വർഗീയ പിതാവേ, ಒಳ್ಳೆಯ ತಂದೆ, ಸ್ವರ್ಗೀಯ ತಂದೆ, ನಿಮಗೆ ಸ್ತೋತ್ರ. നല്ല സമയത്തിനായി ഞങ്ങൾ അങ്ങേ നാമത്തിന് നന്ദി പറയുന്നു. ಒಳ್ಳೆಯ ಸಮಯಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ದೇವ. തിരുസന്നിധിയോട് ചേർന്നിരിക്കുവാൻ ഞങ്ങൾക്ക് തരുന്ന ഭാഗ്യത്തിനായി സ്തോത്രം. ಕರ್ತನೇ, ನಿನ್ನ ವಾಕ್ಯದ ಜೊತೆಯಲ್ಲಿ ನಿನ್ನ ವಾಕ್ಯದ ಮುಂದೆ ನಮ್ಮನ್ನು ಕರ್ತನೇ ಒಪ್ಪಿಸಿಕೊಳ್ಳುತ್ತಿದ್ದೇವೆ. ನೀವು ವಾಕ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ഞങ്ങൾക്ക് ഇന്ന് പകൽ നൽകിയ നല്ല തിരുവഴുത്തിനായി നന്ദി പറയുന്നു. ಕರ್ತನೇ, ನಮಗೆ ಕೊಟ್ಟಿರುವಂತಹ ಈ ಒಳ್ಳೆಯ ಕರ್ತನ ವೇದ ವಾಕ್ಯಕ್ಕಾಗಿ ಸ್ತೋತ್ರ. കടന്നു വന്ന ഓരോ ഹൃദയങ്ങളോടും ദൈവം സംസാരിക്കണമേ. ಕರ್ತನೆ, ಬಂದಿರುವಂತಹ ಪ್ರತಿಯೊಬ್ಬರ ಹೃದಯಗಳಲ್ಲಿ ಮಾತನಾಡಬೇಕಾಗಿ ನಾನು ಬೇಡಿಕೊಳ್ತೇನೆ. വചനത്താലും ആത്മാവിനാലും ഞങ്ങളെ ഇന്ന് പകൽ പോഷിപ്പിക്കണം. ವಾಕ್ಯದ ಮೂಲಕವಾಗಿ, ಆತ್ಮನ ಮೂಲಕವಾಗಿ ನಮ್ಮನ್ನು ಕರ್ತನೆ ನೀನು ಪೋಷಿಸಬೇಕಾಗಿ ನಾನು ಬೇಡಿಕೊಳ್ತೇನೆ. എല്ലാ ബഹുമാനവും പുകഴ്ചയും ആരാധനയും അവിടുത്തെ കാൽക്കൽ അർപ്പിക്കുന്നു. ಎಲ್ಲ ಮಾನ, ಮಹತ್ವ, ಘನತೆ ಎಲ್ಲವೂ ನಿಮ್ಮ ಪಾದಪೀಠಕ್ಕೆ ಒಪ್ಪಿಸಿಕೊಡುತ್ತಿದ್ದೇವೆ. യേശുവിന്റെ അന്യമുള്ള നാമത്തിൽ അപേക്ഷ കേൾക്കും പിതാവേ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ನನ್ನ ತಂದೆಯಾದ ದೇವರೇ, ಆಮೆನ್. സന്തോഷത്തോടെ കർത്താവിന് സ്തോത്രം ചെയ്യാം. ಸಂತೋಷವಾಗಿ ನಾವು ಕರ್ತನಿಗೆ ಸ್ತೋತ್ರ ಸಲ್ಲಿಸೋಣ. പ്രാർത്ഥനയോടെ നമുക്ക് ഒരുമിച്ച് കർത്താവിന്റെ സന്നിധിയിലായിരിക്കാം. ಪ್ರಾರ್ಥನೆಯಲ್ಲಿ ನಾವು ಕರ್ತನ ಸನ್ನಿಧಾನದಲ್ಲಿ ಇರೋಣ. യേശു കർത്താവ് ഈ ഭൂമിയിലായിരുന്നപ്പോൾ, ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ಇದ್ದಾಗ, തന്റെ ജനനം മുതൽ സ്വർഗാരോഹണം വരെയുള്ള ತನ್ನ ಜನನದಿಂದ ಸ್ವರ್ಗಾರೋಹಣದವರೆಗೆ ಇರುವಂತಹ സകല സമസ്ത കാര്യങ്ങളെയും പ്രസാദിക്കുന്ന അനുഗ്രഹിക്കപ്പെട്ട ഭാഗങ്ങളാണ് സുവിശേഷങ്ങൾ. ಸಮಸ್ತ ಒಂದು ಆಶೀರ್ವಾದದಿಂದ ಮಾತ್ರವಲ್ಲ ಬಿಡುಗಡೆಯ ಒಂದು ವಾಕ್ಯಗಳಾಯಿತು ಈ ಎಲ್ಲ ಸುವಾರ್ತೆಗಳು. യേശു കർത്താവ് ചെയ്ത ആയിരക്കണക്കിന് അത്ഭുതങ്ങൾക്കകത്തുനിന്ന് ಯೇಸು ಕ್ರಿಸ್ತನು ಮಾಡಿದಂಥ ಸಾವಿರಗಟ್ಟಲೆಯ ಆ ಒಂದು ಅದ್ಭುತಗಳಲ್ಲಿ 4 സുവിശേഷകന്മാർ കൂടി ഏകദേശം 35 അത്ഭുതങ്ങൾ, ಅಂದ್ರೆ 4 ಸುವಾರ್ತೆಗಳಲ್ಲಿ ಏಕದೇಶ 35 ಅದ್ಭುತಗಳು ഈ 4 ഗ്രന്ഥങ്ങളിൽ കൂടി നമുക്ക് രേഖപ്പെടുത്തി തന്നിട്ടുണ്ട്. ಈ ಒಂದು ಸುವಾರ್ತೆಗಳಲ್ಲಿ ಪ್ರಕಟಪಡಿಸಲಾಗಿರುತ್ತದೆ. യേശു ചെയ്തത് 35 അത്ഭുതങ്ങളല്ല. ಯೇಸು ಕ್ರಿಸ್ತನು ಮಾಡಿದ ಕೇವಲ 35 ಅದ್ಭುತಗಳು ಮಾತ್ರ ಅಲ್ಲ. 3.5 കൊല്ലം കൊണ്ട് യേശു കർത്താവ് ചെയ്ത അത്ഭുതങ്ങൾക്ക് കൃത്യമായ ഒരു കണക്കെടുപ്പ് നടത്താൻ ആർക്കും കഴിഞ്ഞിട്ടില്ല. ಅಂದ್ರೆ 3.5 ವರ್ಷದಲ್ಲಿ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ಮಾಡಿದಂಥ ಅದ್ಭುತಗಳನ್ನು ಲೆಕ್ಕ ಮಾಡೋದಕ್ಕೆ ಯಾರಿಗೂ ಸಹ ಸಾಧ್ಯವಾಗಲಿಲ್ಲ. ഏതോ കുറച്ച് കാലങ്ങൾക്ക് മുൻപ് ഈ ഭൂമിയിൽ ജീവിച്ചിരുന്ന് ಯಾವುದೋ ಒಂದು ಕಾಲಘಟ್ಟಗಳಲ್ಲಿ ಈ ಭೂಮಿಯಲ್ಲಿ ಜೀವಿಸುತ್ತಿದ್ದಂತಹ എന്തൊക്കെയോ ചെയ്ത് മരിച്ച ഒരാളല്ല യേശു. ಅಂದ್ರೆ ಏನೋ ಮಾಡಿ ಸ್ವಲ್ಪ ಏನೋ ಒಳ್ಳೆ ಕೆಲಸ ಮಾಡಿ ಸತ್ತಂತವನಲ್ಲ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು. ഇന്ന് പകലും ഈ വചനം ഇവിടെ മുഴങ്ങുമ്പോൾ വിശ്വാസത്തോടുകൂടി യേശുവിനോട് പ്രതികരിക്കുവാൻ തയ്യാറുള്ള, ಈ ಬೆಳಗಿನ ವೇಳೆಯಲ್ಲಿ ಈ ವಾಕ್ಯವನ್ನು ಇಲ್ಲಿ ಘೋಷಿಸುವಂತ ವೇಳೆಯಲ್ಲಿ ನಂಬಿಕೆಯಿಂದ ಅದನ್ನು ಪ್ರತಿಕ್ರಿಯೆ ಮಾಡುವಂತಹವರು, ഇന്ന് പകലും ഒരു അത്ഭുതം ചെയ്യാൻ യേശു നമ്മുടെ നടുവിലുണ്ട്. ಇಲ್ಲಿ ಸಹ ನಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾದಂತ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇದ್ದಾನೆ. യേശു ഇന്നലകളിൽ അത്ഭുതം ചെയ്തു. ಯೇಸು ನೆನ್ನೆ ದಿನಗಳಲ್ಲಿ ಅದ್ಭುತಗಳನ್ನು ಮಾಡಿದನು. യേശു ഇന്നും അത്ഭുതം ചെയ്യുന്നു. ಯೇಸು ನೆನ್ನೆಯೂ ಅದ್ಭುತಗಳನ್ನು ಮಾಡಿದನು. യേശു നാളെയും നമുക്ക് വേണ്ടി അത്ഭുതങ്ങളെ ചെയ്യും. ಕ್ಷಮಿಸಿ, ಯೇಸು ನೆನ್ನೆ ಅದ್ಭುತ ಮಾಡಿದನು. ಯೇಸು ಇವತ್ತಿಗೂ ಸಹ ಅದ್ಭುತಗಳನ್ನು ಮಾಡುತ್ತಿದ್ದಾನೆ. ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ನಾಳೆಯೂ ಸಹ ಅದ್ಭುತಗಳನ್ನು ಮಾಡುವವನಾಗಿರುತ್ತಾನೆ. ಹಲ್ಲೆಲೂಯಾ. സന്തോഷത്തോടെ കർത്താവിന് സ്തോത്രം പറയാം. ಸಂತೋಷವಾಗಿ ನಾವು ಕರ್ತನಿಗೆ ಸ್ತೋತ್ರವನ್ನು ಮಾಡೋಣ. 3.5 കൊല്ലം കൊണ്ട് കർത്താവ് ചെയ്ത എണ്ണമില്ലാത്ത അത്ഭുതങ്ങൾക്കകത്തു നിന്ന് 3 ವರ್ಷದಲ್ಲಿ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನು ಮಾಡಿದಂತಹ
ಎಣಿಸಲಾಗದಿರುವಷ್ಟು ಅದ್ಭುತಗಳಲ್ಲಿ പിന്നീട് ദൈവവചനം വായിക്കുന്നവർ അറിയണമെന്ന് ദൈവാത്മാവിന് ബോധ്യം വന്ന 35 അത്ഭുതങ്ങൾ. ಅಂದ್ರೆ ದೇವರಾತ್ಮನ ಮೂಲಕವಾಗಿ ಪ್ರೇರೇಪಣೆ ಆಗಿ ಅವರು ಬರೆಯುವಂತ ವೇಳೆಯಲ್ಲಿ 35 ಅದ್ಭುತಗಳನ್ನು ಮಾತ್ರ ಅಲ್ಲಿ ಲೇಖಿಸಲ್ಪಟ್ಟು ತಿಳಿಯಪಡಿಸಿದೆ. സുവിശേഷങ്ങളിൽ കൂടി നമുക്ക് എഴുതി കിട്ടിയിട്ടുണ്ട്. ಸುವಾರ್ತೆಗಳ ಮೂಲಕವಾಗಿ ನಮಗೆ ಬರೆದು ಸಿಕ್ಕಿದೆ. യേശു ചെയ്ത അത്ഭുതങ്ങൾ ഏതെങ്കിലും ഒരു അത്ഭുതങ്ങളുടെ ആവർത്തനമായിരുന്നില്ല. ಅಂದ್ರೆ ಯೇಸು ಕ್ರಿಸ್ತನ ಈ ಅದ್ಭುತಗಳು ಯಾವುದೋ ಒಂದು ಪ್ರಾರಂಭವಾಗಿರಲಿಲ್ಲ. യേശു ചെയ്ത അത്ഭുതങ്ങളൊക്കെ വ്യത്യസ്തമായിരുന്നു. ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಪ್ರತಿಯೊಂದು ಅದ್ಭುತಗಳು ಒಂದು ವ್ಯತ್ಯಾಸವಾಗಿತ್ತು. യേശു കുരുട്ട് കണ്ണുകളെ തുറന്നു. ಯೇಸು ಕ್ರಿಸ್ತನು ಕುರುಡು ಕಣ್ಣುಗಳನ್ನು ತೆರೆದನು. ചെകിടന്മാർക്ക് കേൾവി കൊടുത്തു. ಕಿವಿಡರಿಗೆ ಕಿವಿ ಬರುವಂತೆ ಮಾಡಿದನು. കുഷ്ഠരോഗികളെ തൊട്ട് സൗഖ്യമാക്കി. ಕುಷ್ಠರೋಗಿಗಳಿಗೆ ಸ್ವಸ್ಥಪಡಿಸಿದನು. ഉദര സംബന്ധമായ രോഗങ്ങൾക്ക് സൗഖ്യം നൽകി. ಅಂದ್ರೆ ಹೊಟ್ಟೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಗರ್ಭಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ದೇವರು ಅದ್ಭುತಗಳನ್ನು ಮಾಡಿದನು, ಸೌಖ್ಯಪಡಿಸಿದನು. വരണ്ട കൈയുള്ള മനുഷ്യന്റെ കരത്തെ സൗഖ്യമാക്കി. ಹೋದಂತಹ ಆ ಒಂದು ಹಸ್ತವುಳ್ಳವರನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಮುಟ್ಟಿ ಸೌಖ್ಯಪಡಿಸಿದನು. ഊമരെ സംസാരിക്കുമാറാക്കി. ಮೂಕರಿಗೆ ಮಾತನ್ನು ಕೊಟ್ಟನು. മരിച്ചവരെ ഉയർപ്പിച്ചു. ಸತ್ತವರನ್ನು ಎಬ್ಬಿಸಿದನು. ഇങ്ങനെ വ്യത്യസ്തങ്ങളായ അത്ഭുതങ്ങളാണ് യേശു കർത്താവ് ಹೀಗೆ ചെയ്തത്. ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ವ್ಯತ್ಯಾಸವಾದಂತಹ ರೀತಿಯಲ್ಲಿ ಅದ್ಭುತಗಳನ್ನು ಮಾಡಿಕೊಂಡು ಬಂದನು. എന്താണ് ഞാനത് പറഞ്ഞതെന്ന് ചോദിച്ചാൽ, ಯಾಕೆ ನಾನು ಇದೆಲ್ಲವನ್ನು ನಿಮಗೆ ಹೇಳುತ್ತಿದ್ದೇನೆ ಅಂತ ಹೇಳಿದರೆ, 2-3 രോഗം ശരീരത്തിലുള്ള ആരെങ്കിലും 1-2-3 ರೋಗಗಳು ಶರೀರಗಳಲ್ಲಿ ಇರುವಂತಹ ಯಾರಾದರೂ ഏതെങ്കിലും ഒരു ഹോസ്പിറ്റലിൽ ചെന്നാൽ ಯಾವುದಾದ್ರೂ ಒಂದು ಹಾಸ್ಪಿಟಲ್ಗೆ ಹೋದರೆ കുറഞ്ഞ പക്ഷം അവർക്ക് 3 ഡോക്ടേഴ്സിനെ എങ്കിലും കൺസൾട്ട് ചെയ്യേണ്ടി വരും. ಇಲ್ಲಿ ಒಂದು ಪಕ್ಷ 3 ಡಾಕ್ಟರ್ಸ್ಗಳಿಗೆ ಆದ್ರೂ ಅವರು ತೋರಿಸಬೇಕಾಗುತ್ತದೆ. ഓരോ രോഗങ്ങൾക്കും സ്പെഷ്യലൈസ് ചെയ്ത ഡോക്ടേഴ്സ് ഉണ്ട്. ಅಂದ್ರೆ ಒಂದೊಂದು ರೋಗಗಳಿಗೆ ಅದರದೇ ಆದಂತಹ ವೈದ್ಯರಿದ್ದಾರೆ. എന്നാൽ നമുക്ക് 10 പ്രശ്നങ്ങൾ ഉണ്ടെങ്കിൽ ಆದ್ರೆ ನಮಗೆ 10 ಸಮಸ್ಯೆಗಳು ಇರುವುದಾದರೆ പ്രശ്നത്തിനായി 10 എടുത്ത് പോകണ്ട. 10 ಸಮಸ್ಯೆಗಳಿಗೋಸ್ಕರವಾಗಿ 10 ಕಡೆ ಹೋಗುದು ಬೇಡ. യേശുവിന്റെ സന്നിധിയിൽ ഇതെല്ലാത്തിനും പരിഹാരമുണ്ട്. ಯೇಸುವಿನ ಸನ್ನಿಧಾನದಲ್ಲಿ ಇದೆಲ್ಲಕ್ಕೂ ಪರಿಹಾರವಿದೆ. ಆಮೆನ್. പരിഹാരമില്ലാത്ത ഇടത്തല്ല നമ്മൾ വന്നിരിക്കുന്നത്. ಪರಿಹಾರ ಸಿಗದಿರುವಂತ ಸ್ಥಳಕ್ಕೆಲ್ಲ ನಾವು ಬಂದಿರುವಂತದ್ದು. നീറുന്ന ഏത് വിഷയത്തിന്റെ മേലും പരിഹാരം അയക്കാൻ കഴിയുന്ന യേശു നമ്മുടെ നടുവിലുണ്ട്. ಯಾವ ವಿಷಯಗಳ ಮೇಲೆ ಪರಿಹಾರ ಕೊಡಲು ಶಕ್ತನಾದಂತ ಯೇಸುವಿನ ಬಳಿಗೆ ನಾವು ಬಂದಿರುತ್ತೇವೆ. ഞാൻ വിശ്വസിക്കുന്നു ഇന്ന് പകലിലും യേശു ചിലരെ തൊടുവാൻ പോകുകയാണ്. ನಂಬುತ್ತೇನೆ ಬೆಳಗಿನ ವೇಳೆಯಲ್ಲಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಕೆಲವೊಬ್ಬರನ್ನು ಮುಟ್ಟಲು ಹೋಗುತ್ತಾನೆ. യേശു ചില അത്ഭുതങ്ങളെ ചെയ്യുവാൻ പോകുകയാണ്. ಕೆಲವೊಬ್ಬರಿಗೆ ಅದ್ಭುತವನ್ನು ಮಾಡುವವನಾಗಿರುತ್ತಾನೆ. യേശു നിങ്ങളുടെ നീറുന്ന വിഷയത്തെ പരിഹരിക്കാൻ പോകുകയാണ്. ಯೇಸು ನಿಮ್ಮ ಉದ್ದನೆಯ ವಿಷಯಗಳಿಗೆ ಸಮಸ್ಯೆಗಳಿಗೆ ನನ್ನ ದೇವರು ಪರಿಹಾರವನ್ನು ಕೊಡುವವನಾಗಿರುತ್ತಾನೆ. വിശ്വസിച്ചുകൊണ്ട് ഇന്ന് പകൽ യേശുവിന്റെ സന്നിധിയിൽ നമുക്ക് ഒരുമിച്ചായിരിക്കാം. ನಂಬಿಕೆ ಮೂಲಕವಾಗಿ ನಾವೆಲ್ಲರೂ ಸಹ ಕರ್ತನ ಸನ್ನಿಧಾನದಲ್ಲಿ ಇರೋಣ ಪ್ರಿಯರೇ. ഇങ്ങനെ വ്യത്യസ്തങ്ങളായ അത്ഭുതങ്ങൾ യേശു ചെയ്തതിനകത്ത് ಹೀಗೆ ವ್ಯತ್ಯಸ್ತವಾದಂತ ಅದ್ಭುತಗಳು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಮಾಡುತ್ತಿದ್ದಾಗ ഒരു ഭാഗമാണ് കുരുട്ട് കണ്ണുകളെ നമ്മുടെ കർത്താവ് തുറന്നു. ಅಂದ್ರೆ ಒಂದು ಭಾಗಗಳಲ್ಲಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಆ ಒಂದು ಕುರುಡರಿಗೆ ಕಂಡು ಕೊಟ್ಟದ್ದು ನಾವು ನೋಡುತ್ತೇವೆ. 4 സുവിശേഷങ്ങൾ ചേർത്ത് പഠിച്ചാൽ 4 ಸುವಾರ್ತೆಗಳನ್ನು ನಾವು ಒಟ್ಟಾಗಿ ಸೇರಿ ಓದುವುದಾದರೆ 5 കുരുടന്മാർക്ക് കർത്താവ് സൗഖ്യം കൊടുത്തു. 5 ಕುರುಡರಿಗೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು സൗഖ്യಪಡಿಸಿದ ನಾವು ನೋಡುತ್ತೇವೆ. ഒന്നാമത്തെ ആൾ യോഹന്നാന്റെ സുവിശേഷം 9-ാമത്തെ അധ്യായം പിറവിക്കുരുടൻ. ಆ ಒಂದು ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಆ ಮೊಟ್ಟ ಮೊದಲನೇ ಕುರುಡನು. രണ്ടാമത്തെ ആള് മർക്കോസിന്റെ സുവിശേഷം 10:42 എരിഹോവിലെ ബർത്തിമായി. ಅಂದ್ರೆ ಎರಡನೇ ಅದ್ಭುತ ಒಂದು ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 44ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಆ ಬರ್ತಿಮಾಯನ ಕುರಿತು. മൂന്നാമത്തെ ആള് നമ്മൾ ഇവിടെ വായിച്ച ഭാഗത്തെ മർക്കോസ് സുവിശേഷം 8 ബേത്സയിദയിലെ കുരുടൻ. ಅಂದ್ರೆ ಮೂರನೇದಾಗಿ ನಾವು ಓದಿದಂತ ವೇದವಾಕ್ಯ ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಆ ಒಂದು 22ರಿಂದ 26ನೇ ವಾಕ್ಯದಲ್ಲಿರುವಂತ ಬೆತ್ಸಾಯದ ಆ ಕುರುಡನು. 4-5 ആളുകളെ മത്തായി സുവിശേഷം 9-ാമത്തെ അധ്യായത്തിൽ കാണുവാൻ കഴിയും. 4-5ನೇ ಆ ಒಂದು ಕುರುಡರನ್ನು ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ഇങ്ങനെ 5 കുരുടന്മാർക്ക് നമ്മുടെ കർത്താവ് സൗഖ്യം കൊടുത്തതായി തിരുവചനം നമ്മോട് പ്രസ്താവിക്കുന്നു. 5 ಕುರುಡರಿಗೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಸೌಖ್ಯಪಡಿಸಿದನು ಇಲ್ಲಿ ರುಜುಪಡಿಸಿರುತ್ತಾರೆ. ഇതിനകത്തൊരു സന്ദേശമുണ്ട്. ಇದರ ಒಳಗಡೆ ಒಂದು ಸಂದೇಶವಿದೆ. ഈ 5 കുരുടന്മാരെ നമുക്ക് 2 വകുപ്പുകളിൽ പെടുത്താം. ಅಂದ್ರೆ ಈ 5 ಕುರುಡರನ್ನು 2 ರೀತಿಯಲ್ಲಿ ನಾವು ಪ್ರಕಟಪಡಿಸಬಹುದು. ഒന്ന് ജന്മന അന്ധരായി പിറക്കപ്പെട്ട കുരുടന്മാർ. ಅಂದ್ರೆ ಒಂದನೇದಾಗಿ 2 ಭಾಗಗಳಾಗಿ ನಾವು ವಿಂಗಡಿಸಬಹುದು. ಮೊದಲನೇದಾಗಿ ಹುಟ್ಟಿನಿಂದಲೇ ಕುರುಡರಾಗಿ ಹುಟ್ಟಿದವರು. 2 കാഴ്ചയോടുകൂടി പിറന്നിട്ട് ഇടക്കാലത്ത് അന്ധത ബാധിക്കപ്പെട്ട കുരുടന്മാർ. ನಂತರವಾಗಿ ಎರಡನೇ ಗುಂಪಿನವರು ಆ ಒಂದು ಹುಟ್ಟುವಂತ ವೇಳೆಯಲ್ಲಿ ಅವರಿಗೆ ಒಳ್ಳೆ ದೃಷ್ಟಿ ಇತ್ತು, ನಂತರವಾಗಿ ಅವರು ಕುರುಡರಾದುದನ್ನು ನಾವು ಅಲ್ಲಿ ನೋಡುತ್ತೇವೆ. ഒന്നുകൂടി ഞാൻ പറയുന്നു, ജന്മന അന്ധരായ കുരുടന്മാർ. ಅದೇ ಒಂದನೇದಾಗಿ ನಾ ಹೇಳುತ್ತೇನೆ, ಆ ಹುಟ್ಟುವಾಗಲೇ ಅವರು ಅಂಧ ಅಂದ್ರೆ ಅವರಿಗೆ ಕುರುಡುತನ ಇದ್ದದ್ದು. രണ്ടാമത്തെ ആളുകൾ കാഴ്ചയോടുകൂടി പിറന്നിട്ട് ഇടയ്ക്ക് അന്ധത ബാധിക്കപ്പെട്ട കുരുടന്മാർ. ಅದೇ ಎರಡನೇ ವರ್ಗದವರು ಏನಂತ ಹೇಳಿದ್ರೆ ಅವರು ಹುಟ್ಟುವಂತ ವೇಳೆಯಲ್ಲಿ ಅವರಿಗೆ ಒಳ್ಳೆ ದೃಷ್ಟಿ ಇತ್ತು, ನಂತರವಾಗಿ ಅವರು ಕುರುಡುತನವನ್ನು ಅನುಭವಿಸುವುದನ್ನು ನಾವು ನೋಡುತ್ತೇವೆ. ഈ 2 കൂട്ടർക്കും യേശു സൗഖ്യം നൽകി. ಈ 2 ಕೂಟ ಜನರಿಗೂ ಸಹ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಸೌಖ್ಯಪಡಿಸಿದನು. 2 വസ്തുതകൾ ഇതിനകത്ത് ദൈവാത്മാവ് ഉള്ളടക്കം ചെയ്തിട്ടുണ്ട്. 2 ವಸ್ತುಗಳು ನನ್ನ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕ್ರಿಯೆಗಳನ್ನು ಮಾಡಿರುತ್ತಾನೆ. ചിലരുടെ പ്രശ്നം അവരുടെ ജനനത്തോടുകൂടി ആരംഭിക്കുകയാണ്. ಕೆಲವೊಬ್ಬರ ಸಮಸ್ಯೆಗಳು ಅವರ ಜನನದಿಂದಲೇ ഈ ಪ್ರಾರಂಭವಾಗಿರುತ್ತವೆ. ഭൂമിയിലേക്ക് പിറന്നത് അവർ ചില പ്രശ്നങ്ങളെ ഫേസ് ചെയ്തുകൊണ്ടാണ്. ಅಂದ್ರೆ ಈ ಭೂಮಿಗೆ ಅವರು ಹುಟ್ಟುವಂತ ವೇಳೆಯಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಆ ಒಂದು ಸಮಸ್ಯೆಗಳ ಮಧ್ಯದಲ್ಲಿ ಅವರು ಹುಟ್ಟುತ್ತಾರೆ. വർഷങ്ങളുടെ പഴക്കം ഒരുപക്ഷെ നിങ്ങൾ ഫേസ് ചെയ്യുന്ന പ്രശ്നങ്ങൾക്ക് കാണും. ವರ್ಷಗಳಿಂದ ನೀವು ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸುತ್ತಾ ಇರಬಹುದು. 10 കൊല്ലം കൊണ്ട് പ്രശ്നങ്ങൾ ഉള്ളവർ ഇവിടെ കണ്ടേക്കാം. 10 ವರ್ಷಗಳಿಂದ ಸಮಸ್ಯೆಗಳಲ್ಲಿ
ಹಾದು ಹೋಗುತ್ತಿರುವಂತ ಕೆಲವರು 25 കൊല്ലം കൊണ്ട് പ്രശ്നങ്ങളുള്ളവർ കണ്ടേക്കാം. 25 ವರ್ಷಗಳಿಂದ ಸಮಸ್ಯೆಗಳಲ್ಲಿ ಹಾದು ಹೋಗುವಂತವರು ಇಲ್ಲಿ ಇರಬಹುದು. നിങ്ങളുടെ പ്രശ്നത്തിന് എത്ര വർഷത്തെ പഴക്കമുണ്ടെന്നുള്ളത് യേശുവിന് വിഷയമല്ല. ಆದರೆ ನಿಮ್ಮ ಆ ಸಮಸ್ಯೆಗಳಿಗೆ ಎಷ್ಟು ವರ್ಷದ ಅನುಭವ ಇದೆ ಎಂಬುವಂತದ್ದು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ವಿಷಯ ಅಲ್ಲ. ആവശ്യബോധം യേശുവിന്റെ മുൻപിൽ വരുന്ന നമുക്കുണ്ടെങ്കിൽ, ಅವಶ್ಯಕತೆ ನನಗೆ ಬೇಕು ಸ್ವಾಮಿ, ನೀ ನನಗೋಸ್ಕರವಾಗಿ ಕಾರ್ಯಗಳನ್ನು ಮಾಡು ಅಂತೇಳಿ ನಾವು ಕರ್ತನ ಸನ್ನಿಧಾನದಲ್ಲಿ ಬರುವುದಾದರೆ 12 കൊല്ലമോ 12 ವರ್ಷವೋ 18 കൊല്ലമോ 18 ವರ್ಷವೋ 38 കൊല്ലമോ 38 ವರ್ಷವೋ യേശുവിന് അതൊരു വിഷയമല്ല. ಯೇಸು ಕ್ರಿಸ್ತನಿಗೆ ಅದರ ಸಮಸ್ಯೆಯೇ ಅಲ್ಲ. നിങ്ങളുടെ വിഷയം എത്ര പഴക്കം ചെന്ന വിഷയമാണെങ്കിലും, ನಿಮ್ಮ ಸಮಸ್ಯೆಗಳು ಎಷ್ಟೇ ದೊಡ್ಡದಾಗಿರುವುದಾದರೂ ಸಹ, ഡോക്ടർമാർ തള്ളിയ രോഗങ്ങളാണെങ്കിലും, ಡಾಕ್ಟರ್ಸ್ ಗಳೆಲ್ಲರೂ ತಳ್ಳಿ ಹಾಕಲ್ಪಟ್ಟಂತ ಸಮಸ್ಯೆ ಆಗಿರುವುದಾದರೂ ಸಹ, വിശ്വസിച്ചുകൊണ്ട് ഇന്ന് പകൽ ഈ വചനങ്ങൾ കേട്ടാൽ, ನಂಬಿಕೆಯಿಂದ ನಾವು ಈ ವಾಕ್ಯವನ್ನು ಕೇಳುವುದಾದರೆ, പഴക്കം ചെന്ന ചില വിഷയങ്ങളുടെ മേൽ യേശുവിന്റെ കരം തൊടുവാൻ പോകുകയാണ്. ಆಟ ಹಿಡಿದು ನಿಲ್ತಿರುವಂತಹ ಎಲ್ಲ ಸಮಸ್ಯೆಗಳ ಮೇಲೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಬಿಡುಗಡೆಯನ್ನು ಕೊಡುವವನಾಗಿರುತ್ತಾನೆ. ഇനി ഒരു മറുപടി ഉണ്ടാകുകയില്ല എന്ന് ശത്രു വിധി എഴുതിയ ചില മേഖലകളിൽ കർത്താവിന്റെ കരം ചലിക്കുവാൻ പോകുകയാണ്. ಇನ್ನು ಯಾವ ಕಾರಣಕ್ಕೂ ನಿನಗೆ ಯಾವುದೇ ರೀತಿಯಾದಂತಹ ಸದುತ್ತರವು ಸಿಗುವುದಿಲ್ಲ ಅಂತೇಳಿ ಸೈತಾನ್ ನಿನ್ನನ್ನು ನೋಡಿ ಹೀಯಾಳಿಸುತ್ತಿರುವಂತಹ ಆ ಎಲ್ಲ ವಿಷಯಗಳ ಮೇಲೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಬಿಡುಗಡೆಯನ್ನು ಕೊಡುವವನಾಗಿರುತ್ತಾನೆ. ലോകപ്രകാരം നോക്കിയാൽ, ಲೋಕದ ಪ್ರಕಾರವಾಗಿ ನಾವು ನೋಡುವುದಾದರೆ, വിഷയങ്ങൾ പഴകുന്തോറും അത് പരിഹരിക്കപ്പെടാനുള്ള സാധ്യത കുറയുകയാണ്. ಅಂದ್ರೆ ವಿಷಯಗಳು ಹಳೆಯದಾಗುತ್ತಾ ಇರುವುದಾದ್ರೆ ಅದಕ್ಕೆ ಪರಿಹಾರ ಕಂಡುಹಿಡಿಯುವುದು ಸ್ವಲ್ಪ ಕಷ್ಟಕರವಾದದ್ದೇ. ഒരു രോഗം കണ്ടുപിടിക്കപ്പെട്ടാൽ ಒಂದು ರೋಗವು ಏನಾದರೂ ನಮಗೆ ಕಂಡುಹಿಡಿಯುವುದಾದ್ರೆ എത്രയും പെട്ടെന്ന് ചികിത്സ തേടുക. ಎಷ್ಟು ಬೇಕಾದ್ರೂ ಅದಕ್ಕೆ ಎಷ್ಟು ಬೇಗನೆ ಅದಕ್ಕೆ ಚಿಕಿತ್ಸೆಗೆ ನಾವು ಹೋಗಬಹುದು. അതല്ലാത്ത പക്ഷം പരിഹരിക്കപ്പെടാനുള്ള സാധ്യതകൾ മങ്ങലേൽക്കും. ಅದಿಲ್ಲದಿದ್ದರೆ ಅದಕ್ಕೆ ಆ ಒಂದು ಪರಿಹಾರ ಮಾಡುವುದಕ್ಕೆ ಬಹಳ ಕಷ್ಟವಾಗುತ್ತದೆ. ഈ പകൽ യേശുവിന് പഴക്കം ഒരു വിഷയമല്ല. ಅಂದ್ರೆ ಈ ಒಂದು ಬೆಳಗಿನ ವೇಳೆಯಲ್ಲಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ಎಷ್ಟೇ ಹಳೆಯದಾಗಿದ್ರೂ ಸಹ ಸಮಸ್ಯೆ ಅಲ್ಲ. പഴകിയ ചില വിഷയങ്ങളുടെ മേൽ ഇന്ന് പകൽ യേശുവിന്റെ കരങ്ങൾ തൊടുവാൻ ಹಳೆಯ പോകുകയാണ്. ವಿಷಯಗಳ ಮೇಲೆಯೂ ಹಳೆಯದಾಗಿರುವಂತಹ ವಿಷಯಗಳ ಮೇಲೆಯೂ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಬೆಳಗಿನ ವೇಳೆಯಲ್ಲಿ ಕಾರ್ಯಗಳನ್ನು ಮಾಡುವವನಾಗಿರುತ್ತಾನೆ. മറുപടി ഇല്ലാത്ത ചില വിഷയങ്ങളെ ഇന്ന് പകൽ യേശു കർത്താവ് തൊടുവാൻ പോകുകയാണ്. ಸದುತ್ತರ ಇಲ್ಲದಿರುವಂತಹ ಕೆಲವೊಂದು ವಿಷಯಗಳ ಮೇಲೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಸದುತ್ತರವನ್ನು ಕೊಡುವವನಾಗಿರುತ್ತಾನೆ. ഒന്നാമത്തെ വിഷയം, പഴകിയ വിഷയങ്ങളെ പോലും, പ്രായം ചെന്ന പഴക്കമുള്ള വിഷയങ്ങളെ പോലും സൗഖ്യമാക്കുന്ന യേശു. ಅಂದ್ರೆ ಮೊದಲನೇದಾಗಿ ಎಷ್ಟೇ ಹಳೆಯದಾಗಿರುವುದಾದ್ರೂ ಸಹ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಅದರ ಮೇಲೆ ಬಿಡುಗಡೆಯನ್ನು ಕೊಡುವವನಾಗಿರುತ್ತಾನೆ. രണ്ടാമത്തെ വിഷയം, ಎರಡನೇ ವಿಷಯ, ചിലർക്ക് ജീവിതം ആരംഭിച്ചപ്പോൾ പ്രശ്നങ്ങളില്ലായിരുന്നു. ಅಂದ್ರೆ ಕೆಲವೊಬ್ಬರಿಗೆ ಜೀವಿತವು ಪ್ರಾರಂಭವಾಗುವಾಗ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. സന്തോഷപ്രദമായ ജീവിതം നയിച്ചു ಸಂತೋಷಕರವಾಗಿ ಅವರು ಜೀವನವನ್ನು ಮಾಡುತ್ತಾ ಇರ್ತಾರೆ. ഇടയ്ക്ക് പടകിൽ തിര തള്ളിക്കയറുന്നത് പോലെ ಮಧ್ಯದಲ್ಲಿ ಯಾವ ರೀತಿಯಲ್ಲಿ ದೋಣಿ ಮುಂದಕ್ಕೆ ಹೋಗುವಾಗ ಸಮುದ್ರದ ಅಲೆಗಳು ಬೀಸುತ್ತದೆ, ಅದೇ ಪ್ರಕಾರವಾಗಿ ഒട്ടും പ്രതീക്ഷിക്കാതെ ജീവിതത്തിലേക്ക് തള്ളിക്കയറുന്ന ചില പ്രശ്നങ്ങൾ, ಅಂದ್ರೆ ಅವರು ನಿರೀಕ್ಷಿಸದೇ ಇರುವಂತ ವೇಳೆಯಲ್ಲಿ ಅವರ ಜೀವಿತದಲ್ಲಿ ಸಮಸ್ಯೆಗಳು ಉದ್ಭವಿಸುವಂತದ್ದು. അത് ചിലപ്പോൾ രോഗമാകാം, ಅದು ಕೆಲವೊಮ್ಮೆ ರೋಗವಾಗಿರಬಹುದು, ചിലപ്പോൾ കടഭാരമാകാം, ಕೆಲವೊಮ್ಮೆ ಸಾಲದ ಬಾಧೆ ಆಗಿರಬಹುದು, ചിലപ്പോൾ ഒറ്റപ്പെടലുകളാകാം, ಕೆಲವೊಮ್ಮೆ ಒಬ್ಬಂಟಿಗತನವಾಗಿರಬಹುದು, സാമ്പത്തിക തകർച്ചകളാകാം, ಆರ್ಥಿಕವಾದಂತ ಹೊಡೆಯಲ್ಪಡುವಿಕೆ ಆಗಿರಬಹುದು. ഒട്ടും പ്രതീക്ഷിക്കാത്ത സമയത്തിൽ തള്ളിക്കയറുന്ന ചില വിഷയങ്ങൾ. ನಾವು ನಿರೀಕ್ಷಿಸದೇ ಇರುವಂತ ವೇಳೆಯಲ್ಲಿ ತಳ್ಳಲ್ಪಡುವಂತ ಅನುಭವಗಳು. എന്തായാലും യേശുവിന് ഇന്ന് പകൽ നമ്മളെ സഹായിക്കുവാൻ കഴിയും. ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಬೆಳಗಿನ ವೇಳೆಯಲ್ಲಿ ಸಹಾಯ ಮಾಡಲು ಶಕ್ತನಾದವನಾಗಿದ್ದಾನೆ. ജനനത്തിൽ ആരംഭിക്കപ്പെട്ട പ്രശ്നമാണെങ്കിലും, ಎಷ್ಟೇ ರೀತಿಯಲ್ಲಿ ಆರಂಭವಾಗಿರುವುದಾದರೂ, ഇടയ്ക്ക് തള്ളിക്കയറിയ പ്രശ്നങ്ങളാണെങ്കിലും, ಮಧ್ಯದಲ್ಲಿ ಆರಂಭವಾಗಿರುವಂತಹ ಸಮಸ್ಯೆಗಳಾಗಿರುವುದಾದರೂ, യേശുവിന്റെ കരങ്ങൾ ഇന്ന് പകലിൽ അങ്ങനെയുള്ളവരെ സ്പർശിക്കുവാൻ പോകുന്നു. ಯೇಸು ಕ್ರಿಸ್ತನ ಹಸ್ತವು ಅಂತವರನ್ನು ಆ ದೇವರು ಮುಟ್ಟುವವನಾಗಿರುತ್ತಾನೆ, ಸ್ಪರ್ಶಿಸುವವನಾಗಿರುತ್ತಾನೆ. കരങ്ങളെ ഉയർത്തി കർത്താവിനോട് സ്വത്രം പറയാം. ನಂಬುವುದಾದರೆ ಕರಗಳನ್ನು ಮೇಲಕ್ಕೆ ಮಾಡಿ ಒಳ್ಳೆ ರೀತಿಯಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸುವ. ഹല്ലേലൂയ, ಹಲ್ಲೆಲೂಯಾ, ഹല്ലേലൂയ. ಹಲ್ಲೆಲೂಯಾ. യേശു ഇന്നും ജീവിക്കുന്നു. ಯೇಸು ಕ್ರಿಸ್ತನು ಇವತ್ತಿಗೂ ಸಹ യേശു ಜೀವಿಸುತ್ತಿದ್ದಾನೆ. ഇന്നും അത്ഭുതങ്ങളെ ചെയ്യുന്നു. ಯೇಸು ಕ್ರಿಸ್ತನು ಇವತ್ತಿಗೂ ಸಹ ಅದ್ಭುತಗಳನ್ನು യേശു ಮಾಡುವವನಾಗಿದ್ದಾನೆ. ഇന്നും ജനങ്ങളെ തൊടുന്നു. ಯೇಸು ಕ್ರಿಸ್ತನು ಇವತ್ತಿಗೂ ಸಹ ಜನರನ್ನು ಮುಟ್ಟುತ್ತಿದ್ದಾನೆ. യേശു ഇന്നും അടഞ്ഞ വഴികളെ തുറക്കുന്നു. ಯೇಸು ಕ್ರಿಸ್ತನು ಇವತ್ತಿಗೂ ಸಹ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು യേശു ഇന്നും ತೆರೆಯುತ್ತಿದ್ದಾನೆ. നിരാശകളെ മാറ്റുന്നു. ಯೇಸು ಕ್ರಿಸ್ತನು ನಿರಾಶೆಗಳನ್ನು ನೀಗಿಸುವವನಾಗಿದ್ದಾನೆ. യേശു ഇന്നും പ്രത്യാശയെ നൽകുന്നു. ಯೇಸು ಕ್ರಿಸ್ತನು ಇವತ್ತಿಗೂ ಸಹ ನಿರೀಕ್ಷೆಯನ್ನು ಹುಟ್ಟಿಸುತ್ತಿದ್ದಾನೆ. ആ കർത്താവ് ഇന്ന് പകലിൽ നമ്മുടെ നടുവിലുണ്ട്. ಆ ಕರ್ತನು ನಮ್ಮ ಮಧ್ಯದಲ್ಲಿ ಈ ಬೆಳಗಿನ ವೇಳೆಯಲ್ಲಿ ಇದ್ದಾನೆ. നമുക്ക് മടങ്ങി വരാം. ನಾವು ಹಿಂತಿರುಗಿ ಬರೋಣ. ഈ 5 കുരുടന്മാരിൽ 2 വകുപ്പുകളിൽ നമുക്ക് ഇവരെ പെടുത്താം. ಅಂದ್ರೆ ಈ 5 ಕುರುಡರನ್ನು 2 ಭಾಗವಾಗಿ ನಾವು ಧ್ಯಾನಿಸಬಹುದು. ജന്മന അന്ധരായ കുരുടന്മാർക്ക് കർത്താവ് സൗഖ്യം കൊടുത്തിട്ടുണ്ട്. ಹೇಗೆ ಅಂದ್ರೆ ಕುರುಡುತನದಲ್ಲಿ ಇದ್ದವರಿಗೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಬಿಡುಗಡೆ ಮಾಡಿರುತ್ತಾನೆ. ജനിച്ചപ്പോഴേ അന്ധരായിരുന്ന കുരുടന്മാർക്ക് കർത്താവ് കാഴ്ച കൊടുക്കുമ്പോൾ, ಅಂದ್ರೆ ಜನಿಸುವಾಗಲೇ ಕುರುಡರಾಗಿ ಹುಟ್ಟಿರುವಂತವರಿಗೆ ಆತನು ಕಣ್ಣು ಕೊಡುವಾಗ കാഴ്ച അവരെ സംബന്ധിച്ച് ഒരു പുതിയ അനുഭവം. ಅಂದ್ರೆ ನೋಡುವಂತ ದೃಷ್ಟಿ ಉಂಟಲ್ಲ, ಅದು ಹೊಸ ಅನುಭವ ಆಗಿರ್ತದೆ. ಅವರಿಗೆ ಹುಟ್ಟುವಾಗಲೇ ಕುರುಡುತನ ಇರುವುದರಿಂದ ಅವರಿಗೆ ಯಾವುದೇ ದೃಷ್ಟಿ ಇರುವುದಿಲ್ಲ. ಆ ದೃಷ್ಟಿ ಬರುವಂತದ್ದು ಅವರಿಗೆ ಒಂದು ರೀತಿಯ ಅನುಭವವಾಗಿದೆ.
ജന്മം കൊടുത്ത അപ്പനെ അമ്മയെ അവർ കണ്ടിട്ടില്ല. ಜನ್ಮ ಕೊಟ್ಟಂತ ತಂದೆ ತಾಯಿ ಯಾರು ಅಂತೇಳಿ ಅವರಿಗೆ ಗೊತ್ತಿಲ್ಲ. അവർ കൂടി വരുന്ന പള്ളിയിലെ ആളുകളെ അവർക്ക് അറിയത്തില്ല. ಅಲ್ಲೇ ಕೂಡಿ ಬರುವಂತ ಆ ಒಂದು ಶಾಲೆಯಲ್ಲಿ ಕೂಡಿ ಬರುವಂತ ಸ್ನೇಹಿತರು ಯಾರು ಅಂತೇಳಿ ಗೊತ್ತಿಲ್ಲ. മനോഹരമായ പ്രപഞ്ചത്തെ അവർ കണ്ടിട്ടില്ല. ಮನೋಹರವಾದಂತ ಪ್ರಪಂಚವನ್ನು ಅವರು ಕಂಡಿಲ್ಲ. ഒന്നും കാണാതെ ഇത്രയും കാലം ജീവിച്ചവർക്ക് ಅಂದ್ರೆ ಏನು ಕಾಣದೆ ಇಲ್ಲಿಯವರೆಗೂ ಜೀವಿಸಿದವರಿಗೆ യേശു കാഴ്ച കൊടുത്തപ്പോൾ ಯೇಸು ಕ್ರಿಸ್ತನ ದೃಶ್ಯವನ್ನು ಕೊಟ್ಟಾಗ കാണുന്നതെല്ലാം അവർക്ക് പുത്തൻ അനുഭവമാണ്. ಕಾಣುವಂತದೆಲ್ಲವೂ ಅವರಿಗೆ ಹೊಸ ಅನುಭವ ಆಗಿರುತ್ತದೆ. എന്നാൽ ಆದ್ರೆ ഇടയ്ക്ക് അന്ധത ബാധിക്കപ്പെട്ട കുരുടന്മാർക്ക് കർത്താവ് കാഴ്ച ಅದೇ കൊടുത്തപ്പോൾ ಮಧ್ಯದಲ್ಲಿ ಕುರುಡುತನ ಅನುಭವಿಸುತ್ತಾರಲ್ಲ ಅವರಿಗೆ ಕರ್ತನ ಕಣ್ಣು ಕೊಟ್ಟಾಗ കാഴ്ച അവർക്ക് പുത്തൻ അനുഭവമല്ല. ಅಂದ್ರೆ ಕಾಣುವಂತ ದೃಷ್ಟಿ ಅವರಿಗೆ ಹೊಸ ಅನುಭವ ಅಲ್ಲ. പ്രത്യുത ಅದಕ್ಕೆ ಪ್ರತಿಯಾಗಿ നഷ്ടപ്പെട്ടത് മടക്കി പ്രാപിക്കുകയായിരുന്നു അവർ ಅದೇ കാഴ്ചയിൽ കൂടി. ನಷ್ಟವಾಗಿ ಹೋದಂತ ದೃಷ್ಟಿಯನ್ನು ನನ್ನ ಕರ್ತನಾದಂತ ಯೇಸು ಅವರಿಗೆ ಹಿಂತಿರುಗಿ ಕೊಡುತ್ತಿದ್ದಾನೆ. ഞാൻ നിങ്ങളെ അനുഗ്രഹിച്ച് പ്രാർത്ഥിക്കുക. ನಾನು ನಿಮಗೆ ಆಶೀರ್ವದಿಸಿ ಪ್ರಾರ್ಥಿಸುತ್ತಿದ್ದೇನೆ. നീണ്ടു നിൽക്കുന്ന ಈ ಪ್ರಾರ್ಥನೆയുടെ ദിവസങ്ങളിൽ ನೇರವಾಗಿ ಉದ್ದನೆಯಾಗಿ ನಿಂತಿರುವ ನಿರಂತರವಾಗಿರುವಂತ ಈ ಪ್ರಾರ್ಥನೆಗಳಲ್ಲಿ ദൈവം ചിലർക്ക് പുത്തൻ ചില അനുഭവങ്ങളെ കൈമാറുകയാണ്. ದೇವರ ಒಂದು ಹೊಸ ಹೊಸ ಅನುಭವಗಳನ್ನು ಇಲ್ಲಿ ಕೊಡಲಿ. ദൈവം ചിലരുടെ നഷ്ടങ്ങളെ നികത്താൻ പോവുകയാണ്. ದೇವರ ಕೆಲವೊಂದು ನಷ್ಟಗಳನ್ನು ತಿರುಗಿಸಿ ಕೊಡಲಿ. എത്ര പേര് വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? ഇതുവരെ നീ കാണാത്ത ചിലത്, ಇಲ್ಲಿಯವರೆಗೂ ನೀವು ಕಾಣದಿರುವಂತ ಕೆಲವೊಂದು ഇതുവരെ നീ പ്രാപിക്കാത്ത ചിലത്, ಇಲ್ಲಿಯವರೆಗೂ ನೀವು ಕಾಣದಿರುವಂತ ಕೆಲವೊಂದು ಅನುಭವಗಳು, കാത്തിരുന്നിട്ട് നിന്റെ കയ്യിൽ ലഭിക്കാതിരുന്ന ചിലത്, ಆಯ್ತಾಯ್ತರೂ ಸಹ ನೀನು ನಿನ್ನ ಕೈಗೆ ಸಿಗದಿರುವಂತ ಕೆಲವೊಂದು ಅನುಭವಗಳು, വാഗ്ദത്തങ്ങൾ പലതുണ്ടായിട്ടും ഇതുവരെ പ്രാപിക്കാൻ കഴിയാതിരുന്നത്, ವಾಗ್ದಾನಗಳು ಅನೇಕ ಇದ್ದರೂ ಸಹ ಅದನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲದಿರುವಂತಹ ಅನುಭವಗಳು. പ്രതീക്ഷിച്ചുകൊള്ളുക. ನಿರೀಕ್ಷಿಸಿರಿ. ദൈവം പുത്തൻ ചില അനുഭവങ്ങൾ തരുവാൻ പോകുകയാണ്. ದೇವರು ಕೆಲವು ಹೊಸ ಹೊಸ ಅನುಭವಗಳನ್ನು ಕೊಡಲು ഞാൻ ಹೋಗುವವನಾಗಿರುತ್ತಾನೆ. വിശ്വസിക്കുന്നു പുതിയ ചില കൃപകളുടെ കൈമാറ്റങ്ങൾ, ನಾನು ನಂಬುತ್ತೇನೆ ಹೊಸ ಕೃಪೆಯ ಅನುಭವಗಳು, പുത്തൻ അഭിഷേകത്തിന്റെ കൈമാറ്റങ്ങൾ, ಹೊಸ ಅಭಿಷೇಕದ ಆ ಒಂದು ಅನುಭವಗಳು, പുതിയ ഭാഷകളുടെ കൈമാറ്റങ്ങൾ, ಹೊಸ ಭಾಷೆಯ ಅನುಭವಗಳು, പുത്തൻ മിനിസ്ട്രിയുടെ തലങ്ങൾ ಹೊಸ ಸೇವೆಯ ಅನುಭವಗಳು ദൈവം നമുക്ക് വേണ്ടി നൽകി തരുവാൻ പോകുകയാണ്. ದೇವರು ನಮಗೋಸ್ಕರವಾಗಿ ಆಶೀರ್ವದಿಸಿ ಕೊಡುವವನಾಗಿರುತ್ತಾನೆ. നമ്മുടെ ദൈവം പഴഞ്ചൻ ദൈവമല്ല. ನಮ್ಮ ದೇವರು ಹಳೆಯದನ್ನು ಕೊಡುವಂತ ದೇವರಲ್ಲ. നമ്മുടെ ദൈവം പുതുമയുടെ ദൈവമാണ്. ನಮ್ಮ ದೇವರು ಹೊಸದನ್ನು ಕೊಡುವಂತ ഇതാ ದೇವರಾಗಿದ್ದಾನೆ. ഞാൻ പുതിയതൊന്ന് ചെയ്യുന്നു, ಈಗ ನಾನು ನಿನಗೋಸ್ಕರವಾಗಿ ಹೊಸದನ್ನು ಮಾಡುತ್ತೇನೆ. അതിപ്പോൾ ഉത്ഭവിച്ചു വരുന്നു. ಅದು ಈಗಲೇ ಅದು ಸಂಭವಿಸಲು ಹೋಗುತ್ತದೆ. ഞാൻ മരുഭൂമിയിൽ ഒരു വഴിയും ನಾನು ಮರುಭೂಮಿಯಲ್ಲಿ ಒಂದು ಮಾರ್ಗವನ್ನು, വരണ്ട നിലത്ത് നീർത്തോടികളും ഉളവാക്കുവാൻ പോകുന്നു. ನಾನು ಹಡವಿಗಳಲ್ಲಿ ನಿನಗೋಸ್ಕರವಾಗಿ ಜೀವಜಲವನ್ನು ನೀರನ್ನು ಉಂಟು ಮಾಡುವವನಾಗಿರ್ತೇನೆ. മരുഭൂമിയിൽ വഴി എന്നുള്ളത് എളുപ്പമല്ല. ಮರುಭೂಮಿಯಲ್ಲಿ ಆತನು ನೀರನ್ನು ಕೊಡುವಂತದ್ದು ಅದು ಆಶ್ಚರ್ಯವಾದದ್ದು. മരുഭൂമിയിൽ കൂടി ഒരാൾ നടന്നുപോയാൽ, ಮರುಭೂಮಿಯಲ್ಲಿ ಒಂದು ವ್ಯಕ್ತಿ ನಡೆದುಕೊಂಡು ಹೋಗುತ್ತಿರುವುದಾದರೆ, മണലിൽ പതിഞ്ഞ തന്റെ കാൽപ്പാടുകൾ ಅಂದ್ರೆ ಮರಳಿನಲ್ಲಿ ಊತು ಹೋಗುವಂತ ಆತನ ಪಾದಗಳು, നടന്നുപോയ അനന്തരം പിന്നാലെ വരുന്ന ഒരു കാറ്റ്, ನಡೆದು ಹೋದಂತ ವೇಳೆಯಲ್ಲಿ ಹಿಂದಟ್ಟಿ ಬರುವಂತ ಗಾಳಿ ആ കാൽപ്പാടുകളെ മായ്ച്ചു കളയും. ಆ ಒಂದು ನಡೆದುಕೊಂಡು ಹೋದಂತ ಹೆಜ್ಜೆಗಳನ್ನೆಲ್ಲ ಅಳಿಸಿ ಬಿಡುತ್ತದೆ. മരുഭൂമിയിൽ വഴി വെട്ടിയാൽ ആ വഴി നിലനിൽക്കുകയില്ല. ಅದೇ ಮರುಭೂಮಿಗಳಲ್ಲಿ ಮಾರ್ಗವನ್ನು ಮಾಡುವುದಾದ್ರೆ ಎಂದಿಗೂ ಸಹ എന്നാൽ ನಿಲ್ಲುವುದಿಲ್ಲ. കർത്താവ് ഇതാ പുതിയതൊന്ന് ചെയ്യുന്നു. ಆದ್ರೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಹೊಸತನ್ನು ಮಾಡುವವನಾಗಿದ್ದಾನೆ. ഒരിക്കലും സാധ്യമാകുകയില്ല എന്ന് വിചാരിക്കുന്ന ഇടത്ത് ಯಾವ ಕಾರಣಕ್ಕೂ ಸಾಧ್ಯವಾಗುವುದಿಲ್ಲ ಎಂಬುವಂತ ಸ್ಥಳಗಳಲ್ಲಿ എന്റെ ദൈവം ചില വഴികളെ തുറക്കുവാൻ പോവുകയാണ്. ನಿಮಗೋಸ್ಕರವಾಗಿ ಕೆಲವೊಂದು മാർഗಗಳನ್ನು ഒരു ತೆರೆಯುವವನಾಗಿದ್ದಾನೆ. കാറ്റിനും മായ്ക്കാൻ കഴിയാത്ത ചില വഴികൾ, ಒಂದು ಗಾಳಿ ಸಹ ಯಾವ ಕಾರಣಕ್ಕೂ ಅಳಿಸಿ ಹಾಕದಿರುವಂತ ಆ ಒಂದು ಮಾರ್ಗಗಳು, ഒരു മനുഷ്യനും അടയ്ക്കാൻ കഴിയാത്ത ചില വഴികൾ ಯಾವ ವ್ಯಕ್ತಿಗಳು ಸಹ ಮುಚ್ಚಲು ಸಾಧ್ಯವಿಲ್ಲದಿರುವಂತಹ ಅನುಭವ യേശു കർത്താവ് നമുക്ക് വേണ്ടി ചെയ്യുവാൻ പോവുകയാണ്. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ನನಗೋಸ್ಕರವಾಗಿ നമ്മുടെ ಮಾಡುವವನಾಗಿರುತ್ತಾನೆ. കർത്താവ് പുതിയവ ചെയ്യുന്ന ദൈവമാണ്. ನನ್ನ ಕರ್ತನು ಹೊಸತನ್ನು ಮಾಡುವಂತ ದೇವರಾಗಿದ್ದಾನೆ. രണ്ടാമതായി അവിടെ രേഖപ്പെടുത്തിയിരിക്കുന്നത്, ಎರಡನೇದಾಗಿ ಅಲ್ಲಿ ನೋಡುವುದೇನೆಂದರೆ, അവിടെ നഷ്ടപ്പെട്ടത് ചിലർക്ക് കർത്താവ് മടക്കി കൊടുക്കുകയാണ്. ನಷ್ಟವಾದದ್ದನ್ನು ನನ್ನ ಕರ್ತನು ಹಿಂತಿರುಗಿಸಿ ಕೊಡುವವನಾಗಿರ್ತಾನೆ. എന്താണോ നമ്മുടെ കയ്യിൽ നിന്ന് കൈമോശം വന്നത്, ಏನಾಗಿದೆ ನಮ್ಮ ಕೈಯಲ್ಲಿ ಯಾವ ಕೈದೋಷ ಬಂದದ್ದು, അത് ആത്മീകമാകട്ടെ, ಅದು ಆತ್ಮಿಕವಾಗಿರಲಿ, ഭൗതികമാകട്ടെ, ಭೌತಿಕವಾಗಿರಲಿ, സാമ്പത്തികമാകട്ടെ, ಸಾಂಪತ್ತಿಕವಾಗಿರಲಿ, ആരോഗ്യപരമായതാകട്ടെ, ಆರೋಗ್ಯದ ಕುರಿತಾಗಿರಲಿ, എന്താണെങ്കിലും നഷ്ടങ്ങളെ നികത്താൻ കർത്താവിന് കഴിയും. ಏನೇ ನಷ್ಟಗಳು ಬರುವುದಾದ್ರೂ ಸಹ ನನ್ನ ಕರ್ತನ ಅದನ್ನು ಹಿಂತಿರುಗಿಸಿ ಸರಿಪಡಿಸಿಕೊಡುವವನಾಗಿರುತ್ತಾನೆ. വിശ്വസിക്കുന്നവർ കർത്താവിന് സ്വത്രം പറയാം. ನಮ್ಮವರು ಕರಗಳನ್ನು ತಟ್ಟಿದೇವೆ ಒಳ್ಳೆ ರೀತಿಯಲ್ಲಿ ಸ್ತೋತ್ರವನ್ನು ಸಲ್ಲಿಸೋಣ. രണ്ടു വകുപ്പിലുള്ള കുടരന്മാർ നമുക്ക് തരുന്ന സന്ദേശം, ಎರಡು ರೀತಿಯಲ್ಲಿರುವಂತಹ ಕುರುಡರು ನಮಗೆ ಕೊಡುವಂತಹ ಒಂದು ಸಂದೇಶವೇನೆಂದರೆ, ഒന്നവൻ പുതിയത് നൽകുന്നു, ಒಂದನೇದಾಗಿ ಆತನು ಹೊಸತನ್ನು ಮಾಡುವವನಾಗಿರ್ತಾನೆ, രണ്ടവൻ നഷ്ടപ്പെട്ടതിനെ മടക്കി തരുന്നു. ಎರಡನೇದಾಗಿ ನಷ್ಟವಾದದನ್ನು ನನ್ನ ದೇವರು ಹಿಂತಿರುಗಿಸಿ ಕೊಡುವವನಾಗಿರ್ತಾನೆ. പഴയ നിയമത്തിലെ ശക്തനായ നേതാവായിരുന്നു മോശ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಶಕ್ತನಾದವನಾಗಿದ್ದನು ಈ ಮೋಶೆ. മോശ എന്ന വ്യക്തിത്വത്തിന് 40 വളരെ ബന്ധമുണ്ട്. ಅಂದ್ರೆ ಈ ಒಂದು ಮೋಶೆಯ ಕುರಿತು 40ರ ಸಂಖ್ಯೆಯಲ್ಲಿ ಬಹಳ ಒಂದು ಅನುಭವ ಇದೆ. തന്റെ ആയുസിനെ 40 വർഷങ്ങളുടെ 3 ഘട്ടങ്ങളായി കാണാൻ പറ്റും. ಅಂದ್ರೆ ತನ್ನ ಆಯುಷ್ಕಾಲವನ್ನು 40
ಅಂತೇಳಿ 3 ಘಟಕಗಳಲ್ಲಿ ನಾವು ಧ್ಯಾನಿಸಬಹುದು. ആദ്യ 40 കൊട്ടാരത്തിൽ, ಮೊದಲನೇ ಆ 40 ಅರಮನೆಯಲ್ಲಿ, അടുത്ത 40 ആടുകളെ മേയിച്ചുകൊണ്ട് മരുഭൂമിയിൽ, ಎರಡನೇದಾಗಿ 40 ವರ್ಷ ಆತ ಅರಣ್ಯದಲ್ಲಿ ಅರಣ್ಯದಲ್ಲಿ ಆತನು ಅಡವಿಯಲ್ಲಿ ಆತನು ಕುರಿಗಳನ್ನು ಮೇಯಿಸಿದ್ದು, അടുത്ത 40 വർഷം ഇസ്രായേൽ മക്കളെ കനാനിലോട്ട് നയിക്കുന്നതിനോട് ബന്ധപ്പെട്ട് മരുഭൂമിയിൽ, ನಂತರದ 40 ವರ್ಷ ಆತನು ಇಸ್ರಾಯೇಲ್ ಜನರನ್ನು ಕಾನಾನ್ ದೇಶಕ್ಕೆ ಆತನು ಕರೆದುಕೊಂಡು ಹೋದಂತ ಅನುಭವ. ഇത് മാത്രമായിരുന്നില്ല മോശയ്ക്ക് 40-മായിട്ടുള്ള ബന്ധം. ಇದು ಮಾತ್ರ ಅಲ್ಲ, ಮೋಶೆಗೆ 40ರ ಕುರಿತಾಗಿದ್ದಂತಹ ಅನುಭವ. 120 വർഷത്തിനിടയിൽ 40 ദിവസം വീതം 2 പ്രാവശ്യം മോശ ഉപവസിച്ചു. ಅಂದ್ರೆ 120 ವರ್ಷದಲ್ಲಿ ಆತನು 40 ಎಂಬುದಾಗಿ 2 ಸಾರಿ ಆತನು ಉಪವಾಸ ತೆಗೆದದನ್ನು ನೋಡುತ್ತೇವೆ. ഈ 2 പ്രാവശ്യത്തെ ഉപവാസ പ്രാർത്ഥന നമ്മൾ നോക്കിയാൽ, ಈ 2 ಸಾರಿಯ ಉಪವಾಸ ಪ್ರಾರ್ಥನೆ ನಾವು ನೋಡುವುದಾದರೆ, നാം പറഞ്ഞ ഈ 2 കാര്യങ്ങളാണ് ആ പ്രാർത്ഥനയിൽ നടന്നത്. ನಾನು ಹೇಳಿದಂತ 2 ಕಾರ್ಯಗಳು ಅದರಲ್ಲಿ ನಡೆಯಿತು. ആദ്യത്തെ 40-ൽ പുതിയതിന്റെ കൈമാറ്റം നടന്നു. ಅಂದ್ರೆ ಮೊದಲ 40ರಲ್ಲಿ ಹೊಸತನ್ನು ನನ್ನ ಕರ್ತನು ಅಲ್ಲಿ ಅವನಿಗೆ ಕೈಯಲ್ಲಿ ಕೊಟ್ಟನು. രണ്ടാമത്തെ 40-ൽ നഷ്ടപ്പെട്ടതിന്റെ മടക്കി പ്രാപിക്കൽ നടന്നു. ಎರಡನೇ 40ಲ್ಲಿ ಯಾವುದನ್ನು ನಷ್ಟಪಡಿಸಿಕೊಂಡಿದ್ದನೋ ಅದನ್ನು ನನ್ನ ಕರ್ತನು ಹಿಂತಿರುಗಿಸಿ ಕೊಟ್ಟನು. ആദ്യ 40 ഇരിക്കുവാൻ മോശയെ ദൈവം പർവ്വതത്തിലേക്ക് ക്ഷണിക്കുമ്പോൾ, ಮೊದಲ 40 ದಿನಗಳನ್ನು ಮೋಶೆಯನ್ನು ಅರಣ್ಯದಲ್ಲಿ ಉಪವಾಸದಲ್ಲಿ ಇರಬೇಕು ಅಂತ ನನ್ನ ಕರ್ತನು ಪ್ರತ್ಯೇಕಿಸಿದಾಗ, ദൈവ ശബ്ദം കേട്ട മോശ പർവ്വതത്തിന്റെ മുകളിലോട്ട് കയറി പോകുന്നു. ದೇವರ ಶಬ್ದವನ್ನು ಕೇಳಿದಂತ ಮೋಶೆ ಪರ್ವತವನ್ನು ಹತ್ತಿ ಮೇಲಕ್ಕೆ ಹೋದನು. 40 ദിവസം അവിടെ ഇരുന്ന മോശ 40 ದಿನ ಅಲ್ಲಿದ್ದಂತ ಮೋಶೆ തിരിച്ചിറങ്ങി വരുന്നത് വെറും കൈയോടുകൂടിയല്ല. ಹಿಂತಿರುಗಿ ಬರುವಂತದ್ದು ಕೇವಲ ಬರೀ ಕೈಯಲ್ಲಿ ಅಲ್ಲ, അവരുടെ ഇടയിൽ സ്ഥാപിക്കപ്പെടാൻ പോകുന്ന സമാഗമന കൂടാരത്തെ കുറിച്ച്, ಅಂದ್ರೆ ಅವರ ಮಧ್ಯದಲ್ಲಿ ಸ್ಥಾಪಿಸಲ್ಪಡುವಂತಹ ದೈವ ಮಂಜೂಷದ ಕುರಿತು A to Z കാര്യങ്ങൾ ദൈവം പർവ്വതത്തിൽ വെച്ച് മോശയോട് പറഞ്ഞു. ಅಂದ್ರೆ ಈ ಕಾರ್ಯಗಳನ್ನು ಈ ರೀತಿಯಲ್ಲಿ ಮಾದರಿಯನ್ನು ತೋರಿಸಿ ನನ್ನ ಕರ್ತನು ಮೋಶೆಗೆ ಕಲಿಸಿ ಆತನು ಅದನ್ನು ಹೊತ್ತುಕೊಂಡು ಕೆಳಗೆ ಇಳಿದು ಬರುತ್ತಿದ್ದಾನೆ. ഈ ദിവസങ്ങളിൽ ഉപവസിച്ച് പ്രാർത്ഥിക്കുന്ന ദൈവജനത്തോട് ഞാൻ പറയട്ടെ, ಈ ದಿನಗಳಲ್ಲಿ ಉಪವಾಸ ಮಾಡುತ್ತಿರುವಂತಹ ಪ್ರಿಯ ದೇವ ಜನರನ್ನು ನೋಡಿ ನಾ ಹೇಳುವುದೇನೆಂದರೆ, അടുത്ത നാളുകളിൽ നിങ്ങളെ കൊണ്ട് ചെയ്യിപ്പിക്കാൻ പോകുന്ന ചില പദ്ധതികളുടെ വമ്പൻ പദ്ധതികളുടെ പ്രോജക്റ്റുകൾ ദൈവം ഈ ദിവസങ്ങളിൽ നിങ്ങൾക്ക് കൈമാറി തരികയാണ്. ನಿಮ್ಮ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿರುವಂತಹ ದೊಡ್ಡ ದೊಡ್ಡ ಯೋಚನೆಗಳು ನನ್ನ ದೇವರು ನಿಮ್ಮ ಕೈಗಳಲ್ಲಿ ಈ ಉಪವಾಸ ದಿನಗಳಲ್ಲಿ ಆತನು ಕೊಡುವವನಾಗಿರುತ್ತಾನೆ. ഒരു പ്രാർത്ഥനയല്ല, ಇದು ಕೇವಲ ಒಂದು ಪ್ರಾರ್ಥನೆ ಅಲ್ಲ, ദൈവിക പദ്ധതികളുടെ കൈമാറ്റങ്ങൾ നടക്കുന്ന പ്രാർത്ഥനയാണ്. ದೇವರ ಯೋಚನೆಗಳು ನಮ್ಮ ಮಧ್ಯದಲ್ಲಿ ಅದು ವರ್ಗಾವಣೆ ಆಗುವಂತ ಪ್ರಾರ್ಥನೆ ദൈവിക നിയോഗങ്ങളുടെ കൈമാറ്റങ്ങൾ നടക്കുന്ന പ്രാർത്ഥനയാണ്. ದೇವರ ಯೋಚನೆಗಳು ನಮ್ಮ ಮಧ್ಯದಲ್ಲಿ ವರ್ಗಾವಣೆ ಆಗುವಂತ ಪ್ರಾರ್ಥನೆ ಆಗಿರುತ್ತದೆ. ദൈവം തന്റെ പദ്ധതിക്ക് വേണ്ടി ചിലരെ സജ്ജീകരിക്കുന്ന പ്രാർത്ഥനയാണ്. ದೇವರು ತನ್ನ ಕ್ರಿಯೆಗಳಿಗೋಸ್ಕರವಾಗಿ ಆತನು ಕಾರ್ಯಗಳನ್ನು ಮಾಡಲು ಶಕ್ತನಾದಂತ ದೇವರಾಗಿರುತ್ತಾನೆ. മോശയുടെ കരത്തിൽ സമാഗമന കൂടാരത്തിന്റെ ബ്ലൂ പ്രിന്റ് ദൈവം കൊടുത്തതുപോലെ, ಮೋಶೆ ಕೈಯಲ್ಲಿ ಯಾವ ರೀತಿಯಲ್ಲಿ ದೇವರು ಕರ್ತನಾದಂತ ಯೇಸು ಕ್ರಿಸ್ತನು ಆ ಒಂದು ನೀಲಿ ನಕ್ಷೆಯನ್ನು ಕೊಟ್ಟನು, ಅದೇ ಪ್ರಕಾರವಾಗಿ ചിലരുടെ അകത്തോട്ട് ദൈവം ചില പദ്ധതികളുടെ കൈമാറ്റങ്ങൾ നടത്തുകയാണ്. ಕೆಲವೊಬ್ಬರ ಜೀವಿತದಲ್ಲಿ ನನ್ನ ಕರ್ತನಾದಂತ ದೇವರು ಕೆಲವೊಂದು ಯೋಚನೆಗಳನ್ನು ಕೊಡುವವನಾಗಿರುತ್ತಾನೆ. അത് ഇതുവരെ നിങ്ങൾ കണ്ടതല്ല, ಅದು ನೀವು ಇಲ್ಲಿಯವರೆಗೂ ಅದನ್ನು ಕಾಣಲಿಲ್ಲ, അത് ഇതുവരെ നിങ്ങൾ കേട്ടതല്ല, ಇಲ್ಲಿಯವರೆಗೂ ನೀವು ಕೇಳಲಿಲ್ಲ, അത് ഇതുവരെ നിങ്ങൾ പ്രതീക്ഷിച്ചതല്ല. ನೀವು ಇಲ್ಲಿಯವರೆಗೂ ಅದನ್ನು ಯಾವ ಕಾಲಕ್ಕೂ നീ ನಿರೀಕ್ಷಿಸಲಿಲ್ಲ. പ്രതീക്ഷിക്കാത്ത ചില വമ്പൻ പദ്ധതികൾ, ನೀವು ನಿರೀಕ್ಷಿಸದೇ ಇರುವಂತಹ ದೊಡ್ಡ ದೊಡ್ಡ ಯೋಚನೆಗಳು നിന്നെ കൊണ്ട് ജയിപ്പിക്കുവാൻ ദൈവത്തിന് പദ്ധതിയുണ്ട്. ನಿನ್ನ ಮೂಲಕವಾಗಿ ನನ್ನ ಕರ್ತನ ಮಾಡಲು ಶಕ್ತನಾದವನಾಗಿರುತ್ತಾನೆ. പുതിയതെന്ന് പറഞ്ഞാൽ ಹೊಸತು ಎಂದು ಹೇಳಿದರೆ ഇന്നലെ കണ്ടതല്ല, ನಿನ್ನೆ ದಿನದಲ್ಲಿ ಕಂಡದಲ್ಲ, ഇന്നലെ കേട്ടതല്ല, ನಿನ್ನೆ ದಿನದಲ್ಲಿ ಕೇಳಿದಲ್ಲ, ഇന്നലെ ആരും പറഞ്ഞതല്ല, ನಿನ್ನೆ ದಿನದಲ್ಲಿ ಯಾರು ಹೇಳಿದಲ್ಲ, ആരുടെയും ഹൃദയത്തിൽ തോന്നാത്ത ചിലത്, ಯಾರ ಹೃದಯದಲ್ಲಿ ಅದು ಗ್ರಹಿಸಲಾಗದಿರುವಂತ ಕೆಲವೊಂದನ್ನು പ്രാർത്ഥിച്ച നമ്മുടെ മനസ്സിൽ പോലും ഉണ്ടായി വരാത്ത ചിലത്, ಪ್ರಾರ್ಥನೆ ಮಾಡುವಂತವರ ಹೃದಯದಲ್ಲಿ ಸಹ ಅದು ಉದ್ಭವಿಸದೇ ಇರುವಂತದನ್ನು ദൈവത്താൽ ദൈവം ഈ ദിനങ്ങളിൽ നമ്മുടെ മേൽ കൈമാറുകയാണ്. ದೇವರು ನಮ್ಮ ಮೇಲೆ ಕೊಡುವವನಾಗಿರುತ್ತಾನೆ. ഉപവസിക്കുവാൻ വേണ്ടി കേറിപ്പോകുന്ന മോശയുടെ മനസ്സിൽ സമാഗമന കൂടാരമില്ല. ಅಂದ್ರೆ ಉಪವಾಸ ಮಾಡೋದಕ್ಕೋಸ್ಕರವಾಗಿ ಹತ್ತಿ ಹೋಗುತ್ತಿರುವಂತ ಮೋಶೆ ಹೃದಯದಲ್ಲಿ ದೇವದರ್ಶನ ಗೂಡಾರದ ಯಾವುದೇ ರೀತಿಯ ಯೋಚನೆಗಳಿರಲಿಲ್ಲ. പർവ്വതത്തിലേക്ക് കേറിപ്പോകുന്ന മോശയുടെ കയ്യിൽ കൽപ്പലകയില്ല. ಅಂದ್ರೆ ಪರ್ವತಗಳನ್ನು ಹತ್ತಿ ಹೋಗುತ್ತಿರುವಂತ ಮೋಶೆ ಕೈಯಲ್ಲಿ ಯಾವುದೇ ರೀತಿಯಾದಂತ ಆಜ್ಞಾ ಶಾಸನ ಇಲ್ಲ. 40 കഴിയുമ്പോൾ കൽപ്പലക കിട്ടുമെന്നോ? ಅಂದ್ರೆ 40 ಆದ ಕೂಡಲೇ ಕರ್ತನ ಅವನಿಗೆ ಆಜ್ಞಾ ಶಾಸನ ಕೊಡುತ್ತಿದ್ದಾನೆ. സമാഗമന കൂടാരത്തെ കുറിച്ച് ദൈവം പറയുമെന്നോ? ಮಾತ್ರವಲ್ಲ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದು ಮಾತ್ರವಲ್ಲ, ಅದನ್ನು ದೇವದರ್ಶನ ಗೂಡಾರದ ಆ ಒಂದು ನಕ್ಷೆಯನ್ನು ಸಾಧನ ಕೊಡುತ್ತಿದ್ದಾನೆ. ഇതൊന്നും പ്രതീക്ഷിച്ചുകൊണ്ടല്ല മോശ പർവ്വതത്തിലോട്ട് കയറിയത്. ಯಾವುದನ್ನು ಸಹ ನಿರೀಕ್ಷಿಸಿಕೊಂಡಲ್ಲ ಮೋಶೆಯು ಬೆಟ್ಟವನ್ನು ಹತ್ತಿದ್ದು. ഒന്നും പ്രതീക്ഷിക്കാതെ ദൈവത്തിന്റെ നിയോഗങ്ങൾക്ക് മുൻപിൽ ശിരസ് കുനിക്കാൻ
മോശ തയ്യാറായപ്പോൾ ಆದ್ರೆ ಯಾವುದನ್ನು ಗೊತ್ತಿಲ್ಲದೆ ಆತನ ದೇವರ ಯೋಚನೆಯ ಮುಂದೆ ನಾನು ಹೋಗಿ ತಲೆಬಾಗುತ್ತೇನೆ ಅಂತೇಳಿ ಮೋಶೆ ಹೋದಾಗ ಬೆಟ್ಟ അവൻ- ಹತ್ತಿದಾಗ അവൻ പ്രതീക്ഷിക്കാത്ത ചിലതിന്റെ കൈമാറ്റം പർവ്വതത്തിന്റെ മുകളിൽ നടന്നു. ಅವನು ನಿರೀಕ್ಷಿಸದಿರುವಂತ ಕೆಲವೊಂದು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಬೆಟ್ಟದ ತುದಿಯಲ್ಲಿ ಆತನಿಗೆ ವರ್ಗಾವಣೆ ಮಾಡಿದನ್ನು ನಾವು ಅಲ್ಲಿ ನೋಡುತ್ತೇವೆ. ദൈവിക നിയോഗത്തിന്റെ പേരിൽ ದೇವರ ಯೋಚನೆ ಮೇಲೆ 1000 ദിവസങ്ങൾ പിന്നിട്ട ഈ പ്രാർത്ഥനയിൽ 1000 ದಿನಗಳ ಆದ ನಂತರವಾಗಿ ಮುಂದುವರೆದು ಹೋಗುತ್ತಿರುವಂತಹ ಈ ಪ್ರಾರ್ಥನೆಗಳಲ್ಲಿ നിങ്ങൾ പ്രതീക്ഷിക്കാത്ത പുത്തൻ ചില കൈമാറ്റങ്ങൾ, ನೀವು ನಿರೀಕ್ಷಿಸದೇ ಇರುವಂತಹ ಕೆಲವೊಂದು ಹೊಸ ಯೋಚನೆಗಳು, ഇതുവരെ ചെയ്യാത്ത ചില അനുഗ്രഹിത ശുശ്രൂഷകൾ, ಇಲ್ಲಿಯವರೆಗೂ ನೀವು ಮಾಡದೇ ಇರುವಂತಹ ಆಶೀರ್ವಾದದ ಸೇವೆಗಳು, ഇതുവരെ തുറക്കാത്ത ചില വമ്പൻ വ്യക്തിത്വങ്ങളുടെ കവാടങ്ങൾ ಅಂದ್ರೆ ಇಲ್ಲಿಯವರೆಗೂ ಆ ಒಂದು ತೆರೆಯಲ್ಪಡದಿರುವಂತಹ ಮಹತ್ವವಾದಂತಹ ಬಾಗಿಲುಗಳು എന്റെ ദൈവം നിങ്ങൾക്ക് വേണ്ടി തുറന്നു തരുവാൻ പോകുകയാണ്. ನಿಮಗೋಸ್ಕರವಾಗಿ ತೆರೆದು ಕೊಡುವವನಾಗಿರುತ್ತಾನೆ. നമ്മുടെ ദൈവം പഴഞ്ചൻ ദൈവമല്ല, ನಮ್ಮ ದೇವರು ಹಳೆಯದನ್ನು ಕೊಡುವಂತ ದೇವರಲ್ಲ, നമ്മുടെ ദൈവം പുതുക്കങ്ങളുടെ ദൈവമാണ്. ನಮ್ಮ ದೇವರು ಹೊಸತನ್ನು ಕೊಡುವಂತ ದೇವರಾಗಿರುತ್ತಾನೆ. കരങ്ങൾ തട്ടി കർത്താവിന് അല്പനിമിഷങ്ങൾ ഒരുമിച്ച് മഹത്വം കൊടുത്താട്ടെ. യേശുവിന്റെ നാമത്തിൽ ഇന്ന് പകൽ പുതുമയുടെ ചില കൈമാറ്റങ്ങൾ ഇവിടെ നടക്കട്ടെ. പുത്തൻ ചില അനുഭവങ്ങളുടെ കൈമാറ്റങ്ങൾ ഇവിടെ നടക്കട്ടെ. ಹೊಸ ಕ್ರಿಯೆಗಳು, ಹೊಸ ಕಾರ್ಯಗಳು ನಮ್ಮ ಮಧ್ಯದಲ್ಲಿ ಚಲಿಸಲಿ, ನಮ್ಮ ಮಧ್ಯದಲ್ಲಿ ದೇವರು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ഹല്ലേലൂയ. ಹಲ್ಲೆಲೂಯಾ. പർവ്വതത്തിൽ നിന്ന് പ്രാപിച്ച കൽപ്പലകയുമായി ಪರ್ವತಗಳಲ್ಲಿ ಆತನು ಹೊಂದಿಕೊಂಡಂತ ಆ ಒಂದು ದೇವದರ್ಶನ ಗುಡಾರದ ಯೋಚನೆ, താഴ്വരയിലേക്ക് ഇറങ്ങി വരുന്ന മോശ, ಅಂದ್ರೆ ತಗ್ಗಿಗೆ ಇಳಿದು ಬರುವಂತ ಮೋಶೆ, താഴ്വരയിൽ എത്തുന്നതിന് മുമ്പേ പ്രാപിച്ച കൽപ്പലക എറിഞ്ഞുടച്ചു. ಅಂದ್ರೆ ಆತನು ಮೇಲೆಯಿಂದ ತುದಿಯಿಂದ ಕೆಳಗಡೆ ಇಳಿದು ಬರುವಾಗಲೇ ಆತನ ಕೈಗಳಲ್ಲಿದ್ದಂತ ಆ ಒಂದು ಆಜ್ಞಾ ಶಾಸನವನ್ನು ಹೊಡೆದಾಕಿದನು, ಹೊಡೆದಾಕಿದನು. ഒരു ദൂത് ഞാൻ അതിനകത്ത് പറയാം. ಒಂದು ಆಲೋಚನೆ ನಾನು ನಿಮಗೆ ಹೇಳುತ್ತೇನೆ. കാത്തിരുന്ന് പ്രാപിച്ചതൊന്നും ഉടച്ചു കളയരുത്. ಕಾದಿದ್ದುಕೊಂಡು ಹೊಂದಿಕೊಂಡದನ್ನು ನಾವು ಎಂದಿಗೂ ಸಹ ಕೆಳಗೆ ಹಾಕಿ ಹೊಡೆದಾಕಬಾರದು. നാം എന്ത് പ്രാപിച്ചോ അതിനെ നഷ്ടപ്പെടുത്തുവാൻ പ്രലോഭിപ്പിക്കുന്ന സാത്താന്യ വ്യാപാരമുണ്ട്. ಅಂದ್ರೆ ನಾವು ಯಾವುದನ್ನು ಹೊಂದಿಕೊಂಡಿದ್ದೇವೋ ಅದನ್ನು ನಷ್ಟಪಡಿಸಬೇಕು ಅಂತೇಳಿ ಸೈತಾನ ಅನೇಕ ವಿಧಗಳಲ್ಲಿ ಹೋರಾಟ ಮಾಡುತ್ತಾ ಇರುತ್ತಾನೆ. എന്നാൽ പ്രാപിച്ചതൊന്നും നഷ്ടപ്പെടുത്തരുത്. ಆದ್ರೆ ಹೊಂದಿಕೊಂಡದನ್ನು ಯಾವುದನ್ನು ಸಹ ನಾವು ನಷ್ಟಪಡಿಸಿಕೊಳ್ಳಬಾರದು. കൽപ്പലക പർവ്വതത്തിൽ നിന്ന് പ്രാപിച്ച മോശയ്ക്ക് ಆಜ್ಞಾ ಶಾಸನಗಳನ್ನು ಪರ್ವತದ ತುದಿಯಲ್ಲಿ ಹೊಂದಿಕೊಂಡದ ಈ ಮೋಶೆಗೆ അതിനെ കാത്തു സൂക്ഷിക്കുവാൻ പറ്റിയില്ല. ಅಂದ್ರೆ ಅದನ್ನು ಕಾಪಾಡಿಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ. ആ കൽപ്പലക ഇടക്കി വെച്ച് അവൻ എറിഞ്ഞുടച്ചു കളഞ്ഞു. ಆತನು ಹಿಡಿದುಕೊಂಡು ಬರುವಾಗಲೇ ಅದನ್ನು ಕೋಪಿಸಿಕೊಂಡು ಅದನ್ನು ಕೆಳಗೆ ಹಾಕಿ ಹೊಡೆದಾಕಿದನ್ನು ನಾವಲ್ಲಿ ನೋಡುತ್ತೇವೆ. കൽപ്പലക ഉടഞ്ഞ സങ്കടത്തിൽ മോശ പാളയത്തിൽ ഇരിക്കുമ്പോൾ ಅಂದ್ರೆ ಆ ಒಂದು ಆಜ್ಞಾ ಶಾಸನವನ್ನು ಹೊಡೆದಾಕಿದಾನಲ್ಲ ಎಂಬ ನೋವಿನಿಂದ ಆತನ ಕೆಳಗಡೆ ಇಳಿದು ಬರುವಾಗ ഒരിക്കൽ മോശയുടെ ചുമലെടുത്തിട്ട് ദൈവം പറഞ്ഞു, ಒಂದು ಸಾರಿ ಮೋಶೆ ಹೆಗಲನ್ನು ತಟ್ಟಿ ದೇವರು ಈ ಪ್ರಕಾರವಾಗಿ ಹೇಳಿದನು, സങ്കടപ്പെടണ്ട, ಕಷ್ಟ ನೋವು ಅನುಭವಿಸಬೇಡ, നീ ഒരു 2 കൽപ്പലക ചെത്തി ഉണ്ടാക്കുക, ನೀನು 2 ಕಲ್ಲಿನ ಅಲಿಗೆಗಳನ್ನು ಹೊತ್ತುಕೊಂಡು ಬಾ, എന്നിട്ട് ഒരു 40 ദിവസം കൂടി എന്റെ അടുക്കലോട്ട് കയറിയിരുന്നാൽ ಇನ್ನು 40 ದಿನ ನನ್ನ ಹತ್ತಿರ ಬಂದು ಕುಳಿತುಕೋ. നഷ്ടപ്പെടുത്തി കളഞ്ഞ കൽപ്പലകയിൽ ഉണ്ടായിരുന്നത് നീ ഉണ്ടാക്കിയ പലകിൽ ഞാൻ എഴുതി തരാം. ಅದೇ ನಷ್ಟವಾಗಿ ಹೋದಂತ ಆಜ್ಞಾ ಶಾಸನವನ್ನು ನಾನು ಪುನಃ ನೀ ಹಲಿಗೆ ತರುವಂತರದರ ಮೇಲೆ ನಾನು ನಿನಗೋಸ್ಕರವಾಗಿ ಬರೆದು ಕೊಡ್ತೇನೆ. രണ്ടാമത്തെ 40 മോശ പർവ്വതത്തിൽ കയറിയത് ಎರಡನೆಯ ಸಾರಿ ಮೋಶೆ ಈ 40 ದಿನ ಆತನು ಉಪವಾಸಕ್ಕಾಗಿ ಆತನ ಹತ್ತಿ ಹೋದದ್ದು നഷ്ടപ്പെട്ടത് പ്രാപിക്കുവാൻ വേണ്ടിയാണ്. ನಷ್ಟವಾಗಿ ಹೋದುದನ್ನು ಆತನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ. ഞാൻ ഒന്നുകൂടി പറയട്ടെ, ನಾನು ಇನ್ನೊಂದು ಸಾರಿ ನಿಮಗೆ ಹೇಳುತ್ತೇನೆ, ഈ പ്രാർത്ഥന എല്ലാവർക്കും ഒരേ പ്രയോജനമല്ല ചെയ്യുന്നത്. ಈ ಪ್ರಾರ್ಥನೆಯು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಎಲ್ಲ ಕಾರ್ಯ ಮಾಡುತ್ತಿರುವಂತದ್ದು. ചിലർക്ക് പുതിയതിന്റെ കൈമാറ്റം നടക്കും, ಕೆಲವೊಬ್ಬರಿಗೆ ಹೊಸತನ್ನು ನನ್ನ ದೇವರು ಕೊಡುತ್ತಾರೆ. ചിലരുടെ ജീവിതത്തിൽ ദൈവം നഷ്ടങ്ങളെ നികത്തുവാൻ പോകുന്നു. ಕೆಲವೊಬ್ಬರ ಜೀವಿತದಲ್ಲಿ ನಷ್ಟವಾಗಿ ಹೋಗಿರುವಂತದನ್ನು ದೇವರು ಭರಿಸಿಕೊಡುವವನಾಗಿರ್ತಾನೆ. യേശുവിന്റെ നാമത്തിൽ സംഭവിക്കട്ടെ ആ ദൈവ പ്രവൃത്തികൾ. ಯೇಸುವಿನ ನಾಮದಲ್ಲಿ ಆ ದೈವಿಕವಾದಂತಹ ಕಾರ್ಯಗಳು ಸಂಭವಿಸಲಿ. നിങ്ങളുടെ നഷ്ടം വ്യക്തിപരമാണോ? ನಿಮ್ಮ ಆ ಒಂದು ನಷ್ಟವು ವೈಯಕ್ತಿಕ ಜೀವಿತದಾಗಿದೆಯೋ? നിങ്ങളുടെ നഷ്ടം കുടുംബത്തിലാണോ? ನಿಮ್ಮ ನಷ್ಟ ಕುಟುಂಬ ಜೀವಿತದಲ್ಲಿ ಆಗಿದೆಯೋ? നഷ്ടം ഏത് മേഖലയിലാണെങ്കിലും ನಷ್ಟವಾದದ್ದು ಎಲ್ಲಿ ಆಗಿರುವುದಾದರೂ ಸಹ ഇന്ന് പകലിൽ അതിനെ മടക്കി തരാൻ കഴിയുന്ന ഒരു കർത്താവുണ്ട്. ನನ್ನ ದೇವರು ಅದೆಲ್ಲವನ್ನು ಹಿಂತಿರುಗಿಸಿಕೊಡಲು ಶಕ್ತನಾದ ದೇವರಾಗಿರುತ್ತಾನೆ. വിശ്വസിക്കുക, ചില നഷ്ടങ്ങളെ ദൈവം മടക്കി തരുവാൻ പോകുകയാണ്. ನಂಬಿರಿ, ನಷ್ಟವಾಗಿರುವಂತದನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನು ಹಿಂತಿರುಗಿ ಕೊಡುವವನಾಗಿರುತ್ತಾನೆ. നഷ്ടങ്ങളെ ദൈവം ലാഭമാക്കുവാൻ പോകുകയാണ്. ನಷ್ಟವಾಗಿ ಹೋಗಿರುವಂತದನ್ನು ನನ್ನ ದೇವರು ಲಾಭವಾಗಿ ಮಾರ್ಪಡಿಸಿಕೊಡುತ್ತಾನೆ. ഇനി ഒരിക്കലും ആ വിഷയം നിന്റെ മറുപടി നീ കാണുകയില്ല എന്ന്, ಇನ್ನು ಯಾವ ಕಾರಣಕ್ಕೂ ಆ ಸಮಸ್ಯೆಗಳಿಗೆ ನೀವು ಉತ್ತರ ಕಾಣುವುದಿಲ್ಲ ಅಂತ ಹೇಳಿ, ഇനി ആ ഒരിക്കലും ആ നഷ്ടം നികത്തപ്പെടുകയില്ല എന്ന് ಯಾವ ಕಾರಣಕ್ಕೂ ಈ ನಷ್ಟವನ್ನು ನಿನಗೆ ಹಿಂತಿರುಗಿ ಕೊಡುವುದಿಲ್ಲ ಅಂತ ಹೇಳಿ നമ്മുടെ മനസ്സിൽ ആവർത്തിച്ച് പറയുന്ന ചില വിഷയങ്ങളെ ನಮ್ಮ തൊട്ട് ಮನಸ್ಸಿನಲ್ಲಿ ಆಗಾಗ ಪುನರಾವರ್ತಿಸಿ ಹೇಳುತ್ತಿರುವಂತಹ ವಿಷಯಗಳ ಮೇಲೆ ഇന്ന് പകൽ ദൈവാത്മാവ് പറയുന്നു, ಈ ಬೆಳಗಿನ ವೇಳೆಯಲ್ಲಿ ದೇವರಾತ್ಮನೆ ಹೇಳುವುದೇನೆಂದರೆ, ആ നഷ്ടങ്ങളെ നികത്തുവാൻ പോവുകയാണ്. ಆ ನಷ್ಟಗಳನ್ನೆಲ್ಲ ನನ್ನ ದೇವರು ಹಿಂತಿರುಗಿಸಿ ಕೊಡುವವನಾಗಿರ್ತಾನೆ. അതെത്ര വില കൊടുത്ത് മടക്കിയെടുക്കാൻ കഴിയാതിരിക്കുന്നതാണെങ്കിലും ಅದೆಷ್ಟು ಬೆಲೆ
ಬೆಲೆ ಕೊಟ್ಟು ಅದನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲದಿರುವ ಪರಿಸ್ಥಿತಿಯಲ್ಲಿ ಇರುವುದಾದರೂ ಸಹ യേശുവിനത് മടക്കി തരുവാൻ സാധ്യമാണ്. ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಅದನ್ನು ಹಿಂತಿರುಗಿಸಿ ಕೊಡುವವನಾಗಿರ್ತಾನೆ. ഒരിക്കലും യോസേഫിന്റെ മുഖം കാണുമെന്ന് യാക്കോബ് പ്രതീക്ഷിച്ചില്ല. ಅಂದ್ರೆ ಯೋಸೇಫನು ಯಾವಾಗಲೂ ಯಾಕೋಬನ ನೆನೆಸಲಿಲ್ಲ ಯೋಸೇಫನ ಮುಖವನ್ನು ಕಾಣುತ್ತೇನೆ ಅಂತ ಹೇಳಿ. പക്ഷേ ആ നഷ്ടത്തെ ദൈവം നികത്തിയപ്പോൾ ಆದರೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಆ ನಷ್ಟವಾದದನ್ನು ಹಿಂತಿರುಗಿ ಕೊಟ್ಟನು. യാക്കോബ് പറഞ്ഞത് ഇങ്ങനെയാണ്, ಯಾಕೋಬನು ಈ ಪ್ರಕಾರವಾಗಿ ಹೇಳಿದನು, നിന്റെ മുഖം കാണുമെന്ന് ഞാൻ വിചാരിച്ചില്ല, ನಿನ್ನ ಮುಖವನ್ನು ನಾನು ಪುನಃ ನೋಡುತ್ತೇನೆ ಅಂತ ಹೇಳಿ ನಾನು ನೆನೆಸಲಿಲ್ಲ. നിന്റെ സന്തതിയെ കൂടി കാണുവാൻ ദൈവം എനിക്കിട വരുത്തി. ನಿನ್ನನ್ನು ಮಾತ್ರವಲ್ಲ ನಿನ್ನ ಸಂತತಿಯನ್ನು ಸಹ ನೋಡುವುದಕ್ಕೆ ದೇವರು ಅನುಗ್ರಹಿಸಿ ಕೊಟ್ಟಿರುತ್ತಾನೆ. എന്റെ ദൈവം നിങ്ങളുടെ നഷ്ടങ്ങൾ നികത്തുമ്പോൾ ನನ್ನ ದೇವರು ನಿಮ್ಮ ನಷ್ಟಗಳನ್ನು ಹಿಂತಿರುಗಿಸಿ ಕೊಡುವಾಗ അത് നിങ്ങളുടെ പ്രതീക്ഷകൾക്കും അപ്പുറത്തായിരിക്കും. ಅದು ನಿಮ್ಮ ನಿರೀಕ್ಷೆಗೂ ಮಿಗಿಲಾಗಿರುವಂತದ್ದಾಗಿರುತ್ತದೆ. വിശ്വസിക്കുക. ನಂಬಿರಿ. ഇന്ന് പകൽ പുതിയ നിന്റെ കൈമാറ്റം ഇവിടെ നടക്കട്ടെ. ವೇಳೆಯಲ್ಲಿ ಹೊಸತ್ತು ನನ್ನ ದೇವರು ಇಲ್ಲಿ ವರ್ಗಾವಣೆ ಮಾಡುವವನಾಗಿರುತ್ತಾನೆ. ഇന്ന് പകൽ ചില നഷ്ടങ്ങൾ ഇവിടെ നികത്തപ്പെടട്ടെ. ಈ ಬೆಳಗಿನ ವೇಳೆಯಲ್ಲಿ ಕೆಲವು ನಷ್ಟವಾಗಿ ಹೋಗಿರುವಂತದ್ದು ನನ್ನ ದೇವರು ಹಿಂತಿರುಗಿ ಕೊಡಲಿ. ഒന്നാമത്തെ ഭാഗത്തിൽ കൂടി ദൈവാത്മാവ് നമുക്ക് കൈമാറുന്ന സന്ദേശം ഇതാണ്. ಒಂದನೇ ಭಾಗದಲ್ಲಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ದೇವರಾತ್ಮನು ನಮಗೆ ಕೊಡುತ್ತಿರುವಂತಹ ಸಂದೇಶ ಇದೇ ಆಗಿದೆ. 22ാമത്തെ വാക്യം ഒരാവർത്തി കൂടി വായിക്കുന്നു. 22ನೇ ಅಧ್ಯಾಯವನ್ನು ಪುನಃ ಓದಿಕೊಳ್ಳೋಣ. അവർ ബേത്സയിലെത്തിയപ്പോൾ ಅವರು ಆ ಬೇತ್ಸಾಯಕ್ಕೆ ಹೋದಾಗ ഒരു കുരുടനെ അവന്റെ അടുക്കൽ കൊണ്ടുവന്നു. ಒಂದು ಕುರುಡನನ್ನು ಅವನ ಕಡೆಗೆ ತಂದರು. അവനെ തൊടണമെന്ന് അപേക്ഷിച്ചു. ಅವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. അവൻ കുരുടന്റെ കൈക്ക് പിടിച്ച് ಆತನು ಕುರುಡನ ಕೈ ಹಿಡಿದು അവനെ ഊരിന് പുറത്തേക്ക് കൊണ്ടുപോയി. ಊರವರೆಗೆ ಕರಕೊಂಡು ಹೋಗಿ Praise the Lord. Praise the Lord. ഈ കുരുടനെ തൊടുവാൻ വേണ്ടി യേശുവിന്റെ അടുക്കൽ കൊണ്ടുവന്നത് ബേസയിദയിൽ വെച്ചാണ്. ಅಂದ್ರೆ ಈ ಒಂದು ಕುರುಡನನ್ನು ಸ್ವಸ್ಥಪಡಿಸಬೇಕು ಅಂತ ಹೇಳಿ ಕರೆದುಕೊಂಡು ಬಂದಂತ ಊರು ಬೆತ್ಸಾಯದಿಂದ ಆ ಊರಿನಿಂದ ಅವರು ಕರೆದುಕೊಂಡು ಬಂದರು. ഈ കുരുടനെ കൊണ്ടുവന്നവർ യേശുവിനോട് പറഞ്ഞു, ഗുരു നീ ഇവനെ തൊട്ട് സൗഖ്യമാക്കണം. ಆ ಊರಿನಿಂದ ಅವರು ಕರೆದುಕೊಂಡು ಬಂದಂತ ವೇಳೆಯಲ್ಲಿ ಅವರು ಹೇಳಿರು, ಗುರು ಇವನು ಕುರುಡನಾಗಿದ್ದಾನೆ, ಇವನಿಗೆ ಮುಟ್ಟಿನಿ ಸೌಖ್ಯಪಡಿಸು. യേശു അവനെ തൊട്ടു. ಯೇಸು ಕ್ರಿಸ್ತನಲ್ಲಿ ಅವನನ್ನು ಮುಟ್ಟಿದನು. അന്നേരം സൗഖ്യം നൽകിയില്ല. ಆಗ ಅವನಿಗೆ ಸೌಖ್ಯವಾಗಲಿಲ್ಲ. പ്രത്യുത ನಂತರ അവന്റെ കരം പിടിച്ച ഊരിന് പുറത്തോട്ട് കൊണ്ടുപോയി. ಆತನು ಅವನ ಹಸ್ತವನ್ನು ಹಿಡಿದುಕೊಂಡು ಊರಿನ ಹೊರಗೆ ಕರೆದುಕೊಂಡು ಹೋದನು. കുരുടനെ യേശുവിന്റെ അടുക്കൽ കൊണ്ടുവന്നവരോട് യേശു ഒന്നും പറഞ്ഞില്ല. ಅದೇ ಕುರುಡನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದವರಲ್ಲಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಏನು ಹೇಳಲಿಲ್ಲ. അവന്റെ കൈക്ക് പിടിച്ച് അവനെ ഊരിന് പുറത്തോട്ട് കൊണ്ടുപോയി. ಆ ಒಂದು ಕುರುಡನ ಕೈಯನ್ನು ಹಿಡಿದುಕೊಂಡು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಊರಿನ ಹೊರಗೆ ಹೋಗಿ. എന്തുകൊണ്ടായിരിക്കാം യേശു അവനെ ഊരിന് പുറത്തോട്ട് കൊണ്ടുപോയത്? ಯಾಕೆ ದೇವರು ಇಲ್ಲಿ ಊರಿನ ಹೊರಗೆ ಆತನನ್ನು ಕರೆದುಕೊಂಡು ಹೋದನು? ബേസയിദ എന്ന് പറഞ്ഞാൽ യേശുവിന് അങ്ങനെ പെട്ടെന്ന് തഴയാൻ പറ്റുന്ന ഒരു പട്ടണമായിരുന്നില്ല. ಅಂದ್ರೆ ಬೆತ್ಸಾಯಿ ಅಂತ ಹೇಳಿದರೆ ಆ ಯಾವುದೇ ರೀತಿ ತಡೆ ಮಾಡುವಂತದ್ದಾಗಿರ್ಲಿಲ್ಲ. കാരണ യേശുവിന്റെ ശിഷ്യന്മാരിൽ 3 പേരുടെ ജന്മസ്ഥലം ബേസയിദയാണ്. ಅಂದ್ರೆ ಯೇಸು ಕ್ರಿಸ್ತನ ಆ ಒಂದು ಶಿಷ್ಯರ ಹುಟ್ಟೂರಾಗಿತ್ತು ಆ ಬೆತ್ಸಾಯಿ. അതുകൊണ്ട് യേശു ബേസയിദയെ തടഞ്ഞാൽ, ಆದ್ದರಿಂದ ಯೇಸು ಅಲ್ಲಿ ಆ ಬೆತ್ಸಾಯದಲ್ಲಿ ಏನಾದರೂ ತಡೆ ಮಾಡಿದರೆ ഈ ശിഷ്യന്മാർ ചോദിക്കും, ഗുരു എന്തുകൊണ്ടാണ് നീ ബേസയിദയെ തടഞ്ഞത്? ಈ ಒಂದು ಶಿಷ್ಯರು ಕೇಳಿದರೆ, ಯಾಕೆ ಯೇಸುವೆ ನೀನು ಈ ರೀತಿ ಈ ಕಾರ್ಯವನ್ನು ಇಲ್ಲಿ ಮಾಡಿದೆ? എന്നിട്ടും യേശു ബേസയിദയെ തടഞ്ഞു. ಆದರೂ ಸಹ ಆ ಒಂದು ಯೇಸು ಕ್ರಿಸ್ತನಲ್ಲಿ ಕಾರ್ಯವನ್ನು ಮಾಡಿದನು. രണ്ടാമതൊരു കാരണം കൂടിയുണ്ട്. ಪುನಃ ಎರಡನೇ ಕಾರಣವೇನೆಂದರೆ മത്തായി സുവിശേഷം 11ാം അധ്യായം ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 22ാമത്തെ വാക്യം, 22ನೇ ವಾಕ್ಯ, 20, 21, 22 വാക്യങ്ങൾ വായിച്ചാൽ 21, 22 ವಾಕ್ಯವನ್ನು ಓದುವುದಾದರೆ, പിന്നെ അവൻ തന്റെ വീര്യപ്രവർത്തികൾ മിക്കതും നടന്ന പട്ടണങ്ങൾ, ನಂತರವಾಗಿ ಆತನು ತನ್ನ ಅದ್ಭುತ ಕಾರ್ಯಗಳನ್ನು ನಡೆಸುವಂತ ಎಲ್ಲಾ ಸ್ಥಳಗಳಲ್ಲಿ മാനസാന്തരപ്പെടാകിയാൽ ಮಾನಸಾಂತರ ಹೊಂದಿಕೊಳ್ಳುವುದಕ್ಕೋಸ್ಕರ അവയെ ശാസിച്ചു തുടങ്ങി. ಆತನಲ್ಲಿ ಗದರಿಸಿದನ್ನು ನಾವಲ್ಲಿ ನೋಡುತ್ತೇವೆ. ഏതൊക്കെയായിരുന്നു ആ പട്ടണങ്ങൾ? ಯಾವ ಪಟ್ಟಣಗಳನ್ನು ಅಲ್ಲಿ ದೇವರು ಗದರಿಸಿದನು? 1 ബേസയിദ, ಒಂದನೇದಾಗಿ ಆ ಒಂದು ಬೆತ್ಸಾಯಿ, 2 കഫർനഹൂം. ಎರಡನೇದಾಗಿ ಕಪರ್ನಹೂಮ್. അവിടെ നടന്ന പ്രവർത്തികൾ സാധാരണ പ്രവർത്തികളായിരുന്നില്ല. ಅಲ್ಲಿ ನಡೆದಂತಹ ಒಂದು ಅದ್ಭುತಗಳು ಸಾಧಾರಣವಾದಂತಹ ಅದ್ಭುತಗಳಾಗಿರ್ಲಿಲ್ಲ. അവിടെ നടന്ന പ്രവർത്തികൾ വീര്യ പ്രവർത്തികളായിരുന്നു. ಅಲ್ಲಿ ನಡೆದಂತಹ ಅದ್ಭುತ ಕಾರ್ಯಗಳು ಬಹಳ ದೊಡ್ಡ ಮಹತ್ಕಾರ್ಯಗಳಾಗಿತ್ತು. നിരവധി അത്ഭുതങ്ങൾ കണ്ട പട്ടണക്കാരാണ് ബേസയിദക്കാർ. ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳು ಕಂಡಂತಹ ಒಂದು ಊರುಗಳಾಗಿತ್ತು ಈ ಎಲ್ಲಾ ಊರುಗಳು. 5 അപ്പം കൊണ്ട് 5000 പേരെ പോഷിപ്പിച്ചത് ബേസയിദയിൽ വെച്ചായിരുന്നു. ಆದ್ರೆ 5 ರೊಟ್ಟಿ 2 ಮೀನುಗಳಿಂದ 5,000 ಜನರಿಗೆ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಊಟ ಮಾಡಿಸಿದ್ದು ಬೆತ್ಸಾಯಿ ಎಂಬ ಪಟ್ಟಣದಲ್ಲಿಯೇ. പ്രിയരെ, ഗലീല എന്ന് പറയുന്ന ഈ ഭൂപ്രദേശത്തോട് ബന്ധപ്പെട്ട ಅಂದ್ರೆ ಗಲೀಲಾಯ ಎಂಬ ಈ ಒಂದು ಭೂ ಪ್ರಾಂತ್ಯದಲ್ಲಿ
കുറെ അധികം തഴയപ്പെട്ട ദേശങ്ങളാണ് ഗലീലയിലുള്ളത്. ಅಂದ್ರೆ ಗಲಿಲಾಯದಲ್ಲಿರುವಂತಹ ಕೆಲವೊಂದು ಪಟ್ಟಣಗಳು ತಡೆಯಲ್ಪಟ್ಟಂತಹ ದೇವರ ಅದ್ಭುತಗಳನ್ನು ಮಾಡಬಾರದು ಅಂತ ತಡೆದು ನಿಲ್ಲಿಸಿದಂತ ಕೆಲವೊಂದು ಪಟ್ಟಣಗಳಾಗಿತ್ತು. ഗലീലക്കാരെ കുറിച്ചുള്ള അന്നത്തെ കംപ്ലൈന്റ് ಅಂದ್ರೆ ಗಲಿಲಾಯದವರ ಕುರಿತಾದಂತಹ ಕಂಪ್ಲೇಂಟ್ ಏನೆಂದರೆ അവരുടെ ഉച്ചാരണം ശരിയല്ലായിരുന്നു. ಅವರ ಉಚ್ಚಾರಣೆ ಸರಿ ಇರಲಿಲ್ಲ. അതുകൊണ്ട് തന്നെ ಆದ್ದರಿಂದ സിനഗോഗിൽ വെച്ച് ಸಿನಗೋಗಿನಲ್ಲಿ ശുശ്രൂഷകൾ കഴിഞ്ഞ് ಸೇವೆಗಳು ಮುಗಿಸಿ ആശീർവാദം പറയുന്ന സമയം ಆಶೀರ್ವಾದ ಹೇಳುವಂತ ಸಮಯದಲ್ಲಿ ഗലീലക്കാരായ പുരോഹിതന്മാരെ കൊണ്ട് ആശീർവാദം പറയിപ്പിക്കത്തില്ലായിരുന്നു. ಅಂದ್ರೆ ಗಲಿಲಾಯದಲ್ಲಿ ಇದ್ದಂತ ಯಾಜಕರನ್ನು ನಿಲ್ಲಿಸಿ ಅಲ್ಲಿ ಆಶೀರ್ವಾದ ವಚನವನ್ನು ಹೇಳುತ್ತಿರಲಿಲ್ಲ. കാരണം അവരുടെ ഉച്ചാരണം ശരിയല്ല. ಕಾರಣವೇನೆಂದ್ರೆ ಅವರು ಹೇಳುತ್ತಿದ್ದಂತ ಉಚ್ಚಾರಣೆಗಳು ಸರಿಯಾಗಿರ್ಲಿಲ್ಲ. സംസ്കാരത്തിന്റെ പേരിലും ഭാഷയുടെ പേരിലും നിന്ദിക്കപ്പെട്ട ദേശമായിരുന്നു ഗലീല. ಸಂಸ್ಕಾರದಿಂದಲೂ ಭಾಷೆಗಳಲ್ಲಿಯೂ ನಿಂದಿಸಲ್ಪಟ್ಟಂತ ಊರಾಗಿದ್ದ ಆ ಗಲಿಲಾಯ. ഗലീലയിൽ ഉൾപ്പെട്ട സ്ഥലങ്ങളാണ് കാന, ಆ ಒಂದು ಗಲಿಲಾಯದಿಂದ ಉತ್ಪತ್ತಿಯಾದಂತ ಊರು ಕಾನಾ ಊರು, ബെത്സയിദ, ಬೆತ್ಸಾಯಿ, നസറേത്ത്, ನಜರೇತ್. ഈ പറയപ്പെട്ട ഭാഗങ്ങളൊക്കെ ഗലീലയിൽ ഉൾപ്പെട്ട സ്ഥലങ്ങളാണ്. ಈ ಎಲ್ಲಾ ಭಾಗಗಳು ಗಲಿಲಾಯದಲ್ಲಿರುವಂತಹ ಒಂದು ಊರುಗಳಾಗಿದೆ. മാനുഷികമായി ഈ സ്ഥലങ്ങൾ നിന്ദിക്കപ്പെട്ടതാണെങ്കിലും ಮಾನುಷಿಕವಾಗಿ ಈ ಊರುಗಳೆಲ್ಲ ನಿಂದಿಸಲ್ಪಟ್ಟದಾಗಿದ್ದರೂ ಸಹ 35 അത്ഭുതങ്ങൾ രേഖപ്പെടുത്തിയതിലെ 25 അത്ഭുതങ്ങളും ഗലീലയിൽ വെച്ചാണ് നടന്നത്. ಅಂದ್ರೆ 35 ಅದ್ಭುತಗಳನ್ನು ಇಲ್ಲಿ ತಿಳಿಯಪಡಿಸಿದ್ದಾರೆ. ಆ 35 ಅದ್ಭುತಗಳಲ್ಲಿ 25 ಅದ್ಭುತಗಳು ನಡೆದಿರುವಂತದ್ದು ಈ ಗಲಿಲಾಯ ಪಟ್ಟಣದಲ್ಲಿಯೇ ಆಗಿದೆ. 32 ഉപമകൾ പ്രസ്താവിക്കപ്പെട്ടതിലെ 19 ഉപമകളും പ്രസ്താവിക്കപ്പെട്ടത് ഗലീലയിൽ വെച്ചാണ്. ಅಂದ್ರೆ 39 ಆ ಉಪಮೇಯಗಳು ಸಾಮ್ಯಗಳಿದೆ. ಆ 39 ಸಾಮ್ಯಗಳಲ್ಲಿ 32 ಸಾಮ್ಯಗಳು ಪ್ರಕಟವಾಗಿರುವಂತದ್ದು ಗಲಿಲಾಯ ಪ್ರಾಂತದಲ್ಲಿಯೇ ಆಗಿದೆ. ഇതൊരു സന്ദേശം നമുക്ക് തരുന്നുണ്ട്. ಈ ಒಂದು ಸಂದೇಶ ನಮಗೆ ಕೊಡುವುದೇನೆಂದರೆ മനുഷ്യൻ നമ്മെ നിന്ദിക്കുന്നുവെങ്കിലും ಮನುಷ್ಯರು ನಮ್ಮನ್ನು ನಿಂದಿಸುತ್ತಿರುವುದಾದರೂ ಸಹ നമ്മെ മാനിക്കുന്ന ഒരു കർത്താവുണ്ട്. ನಮ್ಮನ್ನು ಪರಿಪಾಲಿಸುವಂತ ಒಂದು ದೇವರಿದ್ದಾನೆ. മാനിക്കുവാൻ മനുഷ്യർ നമ്മളിൽ ഒന്നും കാണുന്നില്ലെങ്കിലും ಮಾನಿಸುವುದಕ್ಕೆ ಮನುಷ್ಯರಿಂದ ನಮ್ಮನ್ನು ಮಾನಿಸುವುದಕ್ಕೋಸ್ಕರವಾಗಿ ಮನುಷ್ಯರಿಗೆ ನಮ್ಮಿಂದ ಏನು ಕಾಣುತ್ತಾ ಇಲ್ಲ. അവഗണിക്കപ്പെടാനുള്ള സാധ്യതകൾ നിരവധി ഉണ്ടെങ്കിലും ನಮ್ಮನ್ನು ಅವಮಾನಪಡಿಸುವುದಕ್ಕಾಗಿ ಸಾಧ್ಯತೆಗಳು ಅನೇಕವಿದ್ದರೂ ಸಹ എന്റെ യേശുവിനെ നമ്മെ മാനിക്കാൻ അതൊന്നും തടസ്സമല്ല. ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಮಾನಿಸುವುದಕ್ಕೆ ಇದು ಯಾವುದು ಸಹ ತಡೆಯಾದದಲ್ಲ. ഇങ്ങനെ ഒരുപാട് അത്ഭുതങ്ങൾ കണ്ട ഈ ബേസയിദ ಈ പട്ടണം ರೀತಿಯಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ಕಂಡಂತಹ ಒಂದು ಪಟ್ಟಣವಾಗಿದೆ ಈ ಒಂದು ಪಟ್ಟಣ. അത്ഭുതങ്ങൾ നിരവധി പ്രാപിച്ചിട്ടും മാനസാന്തരപ്പെട്ടില്ല. ಅದ್ಭುತಗಳು ಅನೇಕ ಕಂಡರೂ ಸಾಲಿ ಮಾನಸಾಂತರವಾಗಲಿಲ್ಲ. അതുകൊണ്ടാണ് മത്തായി പറഞ്ഞത്. ಆದ್ದರಿಂದಲೇ ಮತ್ತಾಯನು ಈ ಪ್ರಕಾರವಾಗಿ ಹೇಳಿದನು, പിന്നെ അവൻ തന്റെ വീര്യപ്രവർത്തികൾ മിക്കതും നടന്ന പട്ടണങ്ങൾ മാനസാന്തരപ്പെടായികയാൽ അവളെ ശാസിച്ചു തുടങ്ങി. ನಂತರವಾಗಿ ಆತನ ಎಲ್ಲಾ ಪಟ್ಟಣಗಳನ್ನು ಗದರಿಸಿದನು. ಆತನು ಸರಿಯಾಗಿ ಮಾನಸಾಂತರ ಹೊಂದಿಕೊಳ್ಳಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಆತನು ಗದರಿಸತೊಡಗಿದನು. ഇവിടെ നിന്നുകൊണ്ട് ഞാനൊരു കാര്യം ഓർപ്പിക്കുവാൻ പോകുന്നു. ನಾನು ಇಲ್ಲಿ ಒಂದು ಕಾರ್ಯವನ್ನು ನಮಗೆ ಹೇಳಿ ರುಜುಪಡಿಸುವುದೇನೆಂದರೆ ദൈവത്തിന് നമ്മിൽ നിന്നൊരു പ്രതീക്ഷയുണ്ട്. ದೇವರಿಗೆ ನಮ್ಮಿಂದ ಏನೋ ಒಂದು ನಿರೀಕ್ಷೆ ಇದೆ. പ്രാപിച്ച അത്ഭുതങ്ങൾക്കനുസരിച്ച് നാം ദൈവസന്നിധിയോട് അടുത്തു വരുന്നവരാകണം. ಹೊಂದಿಕೊಂಡ ಅದ್ಭುತಗಳಿಗೆ ಅನುಗುಣವಾಗಿ ನಾವು ಕರ್ತನ ಸನ್ನಿಧಾನಕ್ಕೆ ಇನ್ನು ಹತ್ತಿರ ಬರಬೇಕು. ബേസയിദക്കാരുടെ പരാജയം, ಬೆತ್ಸಾಯಿದವರ ಆ ಒಂದು ಊರಿನ ಆ ಒಂದು അവർ അത്ഭുതങ്ങൾ ഒരുപാട് പ്രാപിച്ചു. ಅವರು ಅನೇಕ ಅದ್ಭುತಗಳನ್ನು ದೇವರಿಂದ ಹೊಂದಿಕೊಂಡಿದ್ದರು. പക്ഷെ ജീവിതത്തിന് മാനസാന്തരമില്ലായിരുന്നു. ಅವರ ಜೀವಿತಗಳಲ್ಲಿ ಯಾವುದೇ ರೀತಿಯ ಮಾನಸಾಂತರಗಳಿರಲಿಲ್ಲ. പ്രാപിച്ച അത്ഭുതങ്ങൾക്ക് ആനുപാതികമായി നമ്മളിൽ നിന്നും യേശു ജനത പ്രതീക്ഷിക്കുന്നുണ്ട്. ಅಂದ್ರೆ ಹೊಂದಿಕೊಂಡ ಅದ್ಭುತಗಳು ಏನೋ ಒಂದಾಗಿದೆ ಅಂತೇಳಿ ನಾವು ಕರ್ತನಿಂದ ನಾವು ನಿರೀಕ್ಷೆಯಿಂದ ಇದ್ದೇವೆ. എന്നാൽ മാനസാന്തരത്തിന്റെ കുറവ് കൊണ്ട് ಆದ್ರೆ ಮಾನಸಾಂತರ ಸರಿಯಾಗಿಲ್ಲದೆ ಇದ್ದ ನಿಮಿತ್ತವಾಗಿ ഈ കുരുടന്റെ സൗഖ്യവും ബേസയിദയ്ക്ക് അകത്തു നടക്കേണ്ടതാ. ಅಂದ್ರೆ ಈ ಒಂದು ಕುರುಡನ ಸೌಖ್ಯವು ಬೆತ್ಸಾಯಿದ ಒಳಗಡೆ ನಡೆಯಬೇಕಾಗಿತ್ತು. പക്ഷെ മാനസാന്തരമില്ലായ്മ കൊണ്ട് ആ സൗഖ്യം പുറത്തുപോയി. ಆದ್ರೆ ಅಲ್ಲಿ ದೇವರ ಕಡೆಯಲ್ಲಿ ಅವರು ಸರಿಯಾಗಿ ತಿರುಗಿಕೊಳ್ಳಲೇ ಇದ್ದ ನಿಮಿತ್ತವಾಗಿ ಮಾನಸಾಂತರ ಸರಿಯಾಗಿ ಇಲ್ಲದ ನಿಮಿತ್ತವಾಗಿ ಆ ಒಂದು ಅದ್ಭುತ ಊರಿನ ಹೊರಗಡೆ ಹೋಗಿ ಅಲ್ಲಿ ದೇವರ ಅದ್ಭುತ ಮಾಡಿದ್ದನ್ನು ನಾವು ಅಲ್ಲಿ ನೋಡುತ್ತೇವೆ. വചനം കേൾക്കുന്നവർ ചിന്തിച്ചുകൊള്ളുക. ವಾಕ್ಯವನ್ನು ಕೇಳುತ್ತಿರುವಂತವರೇ ನಾವು ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. പ്രാപിക്കുന്നതിനനുസരിച്ച് നിൽക്കുവാൻ കഴിയുന്നില്ലെങ്കിൽ, ಹೊಂದಿಕೊಂಡಿರುವಂತಕ್ಕೆ ಸರಿಯಾಗಿ ನಾವು ನಿಲ್ಲಲು ಸಾಧ್ಯವಿಲ್ಲದಿರುವುದಾದರೆ നമ്മിൽ നടക്കേണ്ട അത്ഭുതങ്ങൾ ചിലപ്പോൾ പുറത്തു പോകാൻ സാധ്യതയുണ്ട്. ನಮ್ಮ ಒಳಗಡೆ ನಡೆಯಬೇಕಾದ ಅದ್ಭುತಗಳು ಕೆಲವೊಮ್ಮೆ ಹೊರಗೆ ಹೋಗಿ ಅದ್ಭುತಗಳಾಗುತ್ತದೆ. ഹോശേയ പ്രവചനം ಹೋಶಾಯನು ಬರೆದ ಗ್ರಂಥ 6-ാമത്തെ അധ്യായം 6ನೇ ಅಧ್ಯಾಯ 4-ാമത്തെ വാക്യം. 4ನೇ ವಾಕ್ಯ. എഫ്രൈമിനെ വിളിച്ചുകൊണ്ട് ദൈവം ഇങ്ങനെ പറയുന്നു. ಎಫ್ರಾಯಿಮನ್ನು ನೋಡಿ ದೇವರು ಈ ಪ್ರಕಾರವಾಗಿ ಹೇಳಿದನು, എഫ്രൈമേ, ഞാൻ നിനക്ക് വേണ്ടി എന്ത് ചെയ്യേണ്ടു? ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ഞാൻ നിനക്ക് വേണ്ടി ചെയ്തത് ഓർത്താൽ.
ನಾನು ನಿನಗೋಸ್ಕರವಾಗಿ ಮಾಡಿದನ್ನು ನೀನು ನೆನೆಸಿದರೆ, നിനക്ക് എന്നോടുള്ള സ്നേഹം ഇങ്ങനെ ആയാൽ പോരാ. ನಿನ್ನನ್ನು ಹೇಗೆ ಸೇರಿಸಿಕೊಳ್ಳಲಿ? ನಿನ್ನ ಭಕ್ತಿಯು ಪ್ರಾಂತಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮವಾಗಿದೆ. നിന്റെ സ്നേഹം പ്രഭാതത്തിൽ നീങ്ങിപ്പോകുന്ന മഞ്ഞ് പോലെ. ನಿನ್ನ ಪ್ರೀತಿಯು ಪ್ರಾಂತಕಾಲದಲ್ಲಿ ಆ ಒಂದು ಅಡಗಿ ಹೋಗುವಂತ ಮಾಯವಾಗಿ ಹೋಗುವಂತದಾಗಿರುತ್ತದೆ. പുലർക്കാലത്തിലെ മേഘം പോലെയും മാത്രം ഇരിക്കുന്നു. ನಿನ್ನ ಭಕ್ತಿಯು ಪ್ರಾಂತಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. എഫ്രൈമിന് വേണ്ടി ദൈവം എന്താണ് ഇതിനു മാത്രം വലിയ കാര്യങ്ങൾ ചെയ്തത്? ಆದ್ರೆ ಎಫ್ರಾಯಿಮಲ್ಲಿ ಇದಕ್ಕಿಂತಲೂ ಮಿಗಿಲಾದಂತ ಯಾವ ಕಾರ್ಯಗಳನ್ನು ನನ್ನ ದೇವರು ಮಾಡಿರುತ್ತಾನೆ? ഇരമ്യാ പ്രവചനം 31:9 വായിച്ചാൽ, ಯೆರೆಮೀಯ 31:9 31:9 ನಾವು ಓದುವುದಾದರೆ, ദൈവം എഫ്രൈമിന് വേണ്ടി ചെയ്തത് എന്താണെന്ന് അവിടെ രേഖപ്പെടുത്തിയിട്ടുണ്ട്. ಅಲ್ಲಿ ಎಫ್ರಾಯಿಮ್ಗೋಸ್ಕರವಾಗಿ ದೇವರು ಏನನ್ನು ಮಾಡಿದಾನೆ ಅಂತ ಹೇಳಿ ತಿಳಿಯಪಡಿಸಿರುತ್ತಾರೆ. ഞാൻ ഇസ്രായേലിന് പിതാവും ನಾನು ಇಸ್ರಾಯೇಲಿಗೆ ತಂದೆಯು, എഫ്രൈമിന്റെ ആദ്യജാതനുമല്ലോ. ಎಫ್ರಾಯಿಮ್ ನನ್ನ ಮೊದಲನೇ ಮಗ, ಹಿರಿಯ ಮಗನಲ್ಲವೋ? ദൈവവചനം പഠിച്ചാൽ ದೇವರ ವಾಕ್ಯವನ್ನು ನಾವು ಓದುವುದಾದರೆ, എഫ്രൈം ആദ്യജാതനല്ല. ಎಫ್ರಾಯಿಮ್ ಅನ್ನು ಆ ಒಂದು ಹಿರಿಯವನಲ್ಲ. മിസ്രൈമിൽ വെച്ച് യോസേഫിന് 2 മക്കൾ ജനിച്ചു. ಆ ಒಂದು ಐಗುಪ್ತದಲ್ಲಿ ಯೋಸೇಫನಿಗೆ 2 ಮಕ್ಕಳು ಹುಟ್ಟಿದರು. മൂത്ത മകന്റെ പേര് മനശ, ಮೊದಲನೇ ಮಗನ ಹೆಸರು ಮನಸ್ಸೆ, രണ്ടാമത്തെ മകൻ എഫ്രൈം. ಎರಡನೇ ಮಗನ ಹೆಸರು ಎಫ್ರಾಹಿಂ. കാലങ്ങൾക്ക് ശേഷം ഇരമ്യാവിൽ കൂടി ദൈവം പറയുന്നു, ಆದರೆ ಕಾಲಘಟ್ಟಗಳು ಹುರುಳಿ ಹೋದ ನಂತರವಾಗಿ ದೇವರು ಯೆರೆಮೀಯನ ಮೂಲಕವಾಗಿ ಹೇಳುವುದೇನೆಂದರೆ, എഫ്രൈം എന്റെ ആദ്യജാതനല്ലോ. ಎಫ್ರಾಯಿಮನು ನನ್ನ ಹಿರಿಯ ಮಗನಲ್ಲವೋ? അതെങ്ങനെ ആദ്യജാതനാകും? ಅದು ಹೇಗೆ ಆತನ ಹಿರಿಯವನಾಗುತ್ತಿದ್ದಾನೆ? അത് മനസ്സിലാകണമെങ്കിൽ ഉൽപ്പത്തി 48 നമ്മൾ മടങ്ങി വരണം. ಹಾಗಾದ್ರೆ ನಾವು ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಆದಿಕಾಂಡ 48ನೇ ಅಧ್ಯಾಯವನ್ನು ನಾವು ಚೆನ್ನಾಗಿ ಓದಬೇಕು. യോസേഫിന്റെ മക്കളെ അനുഗ്രഹിക്കുന്നതിനോട് ബന്ധപ്പെട്ട് ಯೋಸೇಫನ ಮಕ್ಕಳನ್ನು ಆಶೀರ್ವಿಸುವಂತಹ ಒಂದು ಸಂಬಂಧಪಟ್ಟದಲ್ಲಿ ഇസ്രായേൽ മക്കളുടെ ചരിത്രത്തിൽ ಇಸ್ರಾಯೇಲ್ ಮಕ್ಕಳ ಚರಿತ್ರೆಯಲ್ಲಿ ആദ്യജാതന്മാർക്ക് ചില പ്രത്യേക അനുഗ്രഹങ്ങളുണ്ട്. ಅಂದ್ರೆ ಹಿರಿಯರಿಗೆ ಒಂದು ವಿಶೇಷವಾದಂತ ಪ್ರತ್ಯೇಕವಾದಂತ ಆಶೀರ್ವಾದವಿದೆ. ഒന്ന്, ഒരു കുടുംബത്തിലെ പൗരോഹിത്യ ശുശ്രൂഷ ആദ്യജാതനാണ് കിട്ടുക. ಮೊದಲನೇದಾಗಿ ಯಾಜಕ ಸೇವೆಯು ಹಿರಿಯ ಮಗನಿಗೆ ಸಿಗುವಂತದ್ದಾಗಿರುತ್ತದೆ. 2, ഒരു രാജാവ് മരിച്ചാൽ പിന്നീടുള്ള രാജത്വം ആദ്യജാതനാണ്. ಅಂದ್ರೆ ಒಂದು ರಾಜನು ಸತ್ತರೆ ಆ ನಂತರವಾಗಿ ಅರಸನಾಗಬೇಕಾದವನು ಹಿರಿಯ ಮಗನಾಗಿರುತ್ತಾನೆ. 3, സ്വത്ത് വീതിക്കുമ്പോൾ ഇരട്ടി പങ്ക് ആദ്യജാതനാണ്. ಮೂರನೇದಾಗಿ ಆಸ್ತಿಗಳನ್ನು ಪಾಲು ಮಾಡುವಂತ ವೇಳೆಯಲ್ಲಿ ಹಿರಿಯ ಮಗನಿಗೆ 2 ಪಟ್ಟು ಕೊಡಬೇಕಾಗುತ್ತದೆ. 4, മശിഹ വന്ന് പിറക്കുന്നതും ഒരു വിശുദ്ധ സന്തതിയുടെ ആദ്യജാതനായിട്ടാണ്. ಅಂದ್ರೆ ನಂತರವಾಗಿ ಮಸೀಹನು ಹುಟ್ಟಿ ಬರುವಂತದ್ದು ಆ ಒಂದು ಮೊದಲನೇ ಸಂತತಿಯಲ್ಲಿ ಆಗಿರುತ್ತದೆ. 5ാമത്തെ അനുഗ്രഹം, 5ನೇದಾಗಿ മരിക്കുന്നതിന് മുമ്പ് അപ്പന്റെ വലങ്കൈ കൊണ്ടുള്ള അനുഗ്രഹം വാങ്ങിക്കാനുള്ള അർഹതയും ആദ്യജാതനാണ്. ಅಂದ್ರೆ ಸಾಯುವುದರೊಳಗಾಗಿ ತಂದೆಯ ಆಶೀರ್ವಾದವನ್ನು ತಂದೆ ಸಾಯುವುದರೊಳಗಾಗಿ ಹಿರಿಯ ಮಗನು ಹೋಗಿ ತಂದೆಯಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾಗಿರುವಂತದ್ದಾಗಿರುತ್ತದೆ. ഞാനതിലെ ഒരു കാര്യം എടുത്തു പറയാം. ನಾನು ಒಂದು ಕಾರ್ಯವನ್ನು ನಮಗೆ ಸ್ಪಷ್ಟವಾಗಿ ಹೇಳುತ್ತೇನೆ. അപ്പന്റെ വലങ്കൈ കൊണ്ടുള്ള അനുഗ്രഹം വാങ്ങിക്കാൻ യോഗ്യത ആദ്യജാതനുള്ളതാണ്. ಅಂದ್ರೆ ತಂದೆಯ ಬಲಗೈ ಕೊಟ್ಟು, ಅಂದ್ರೆ ಸಾಯುವುದರೊಳಗಾಗಿ ತಂದೆಯ ಬಲಗೈಯನ್ನು ಆತನ ತಲೆಯ ಮೇಲೆ ಇಟ್ಟು ಆಶೀರ್ವಾದ ವಚನವನ್ನು ಹೊಂದಿಕೊಳ್ಳಬೇಕಾಗಿರುವವನು ಹಿರಿಯ ಮಗನಾಗಿರುತ್ತಾನೆ. യോസേഫിന്റെ മക്കളെ അനുഗ്രഹിക്കുവാൻ വേണ്ടി യാക്കോബിന്റെ മുമ്പിൽ നിർത്തുമ്പോൾ, ಯೋಸೇಫನ ಮಕ್ಕಳನ್ನು ಆಶೀರ್ವಿಸುವುದಕ್ಕೋಸ್ಕರವಾಗಿ ಯಾಕೋಬನ 2 ಮಕ್ಕಳನ್ನು ಆತನು ಕರೆದುಕೊಂಡು ಬಂದಾಗ, ഇടം കൈ കൊണ്ട് മനശയെ തട്ടി യാക്കോബിന്റെ വലം കൈക്ക് കീഴെയും, ಎಡಕೈಯಿಂದ ಆತನು ತಟ್ಟಿ ಆತನು ಆ ಒಂದು ಬಲಗೈಯನ್ನು ಆತನ ಅವನ ಮೇಲೆ ಇಟ್ಟದನ್ನು ನಾವು ನೋಡುತ್ತೇವೆ. വലം കൈ കൊണ്ട് എഫ്രൈമിനെ തട്ടി യാക്കോബിന്റെ ഇടം കൈക്ക് കീഴെയും നിർത്തി. ಆದ್ರೆ ಅದನ್ನು ಅದಲು ಬದಲು ಮಾಡಿ ಮನಸ್ಸೆ ಮೇಲೆಯೂ ಆತನ ಎಫ್ರೈಮಿನ ಮೇಲೆಯೂ ಕೈಗಳನ್ನು ಇಟ್ಟದನ್ನು ನಾವು ಅಲ್ಲಿ ನೋಡುತ್ತೇವೆ. കാരണം വലം കൈ വരേണ്ടത് മൂത്ത പുത്രന്റെ മേലാണ്. ಆದ್ರೆ ಬಲಕೈ ಬರಬೇಕಾಗಿರುವಂತದ್ದು ಆತನ ಹಿರಿಯ ಮಗನ ಮೇಲೆ ಆಗಿತ್ತು. യോസേഫ് അങ്ങനെ തന്നെയാ നിർത്തിയത്. ಯೋಸೇಫನು ಅದೇ ಪ್ರಕಾರವಾಗಿ ಅದನ್ನು ನಿಲ್ಲಿಸಿದನು. എന്നാൽ ഈ അനുഗ്രഹിക്കുവാൻ യാക്കോബ് വാ തുറക്കുന്നതിന് മുമ്പേ, ಆದರೆ ಆಶೀರ್ವದಿಸುವುದಕ್ಕೋಸ್ಕರವಾಗಿ ಯಾಕೋಬನ ಬಾಯಿಗಳನ್ನು ತೆರೆಯುವುದರೊಳಗಾಗಿ, അനുഗ്രഹിക്കുവാൻ യാക്കോബ് വാ തുറക്കുന്നതിന് മുമ്പേ, ಆಶೀರ್ವದಿಸುವುದಕ್ಕೋಸ್ಕರವಾಗಿ ಯಾಕೋಬನ ಬಾಯಿಗಳನ್ನು ತೆರೆಯುವುದಕ್ಕಿಂತ ಒಳಗೆ യോസേഫ് നിർത്തിയതുപോലെയല്ല അവൻ അനുഗ്രഹിച്ചത്. ಯೋಸೇಫನು ನಿಲ್ಲಿಸಿದ ರೀತಿಯಲ್ಲಿ ಅಲ್ಲ, ಅಲ್ಲಿ ಯಾಕೋಬನು ಉಚ್ಚರಿಸಿ ಆಶೀರ್ವಾದ ಮಾಡಿದ್ದು. യാക്കോബ് തന്റെ കരങ്ങളെ പിണച്ചു വെച്ചു. ಯಾಕೋಬನು ಆತನ ಅದಲಿ ಬದಲಿ ಮಾಡಿ ಆತನ ಆಶೀರ್ವಾದ ಮಾಡಿದನ್ನು ನಾವು ನೋಡುತ್ತೇವೆ. കരങ്ങൾ പിണച്ചു വെക്കുമ്പോൾ ಕರಗಳನ್ನು ಅದಲಿ ಬದಲಿ ಮಾಡಿ ಆತನ ಆಶೀರ್ವಿಸುವಾಗ ഇടംകൈ മനശ്ശയുടെ മേൽ വന്നു. ಆದ್ರೆ ಎಡಗೈ ಬಂದು ಆತನ ಮನಸ್ಸೆಯ ಮೇಲೆಯೂ, വലംകൈ എഫ്രൈമിന്റെ മേൽ വന്നു. ಬಲಗೈ ಎಫ್ರಾಯಿಮ್ ಮೇಲೆಯೂ ಬಂತು. ഇത് കണ്ടുകൊണ്ടിരുന്ന യോസേഫ് അപ്പന്റെ കരത്തെ പിടിച്ചു. ಇದನ್ನು ಕಾಣುತ್ತಿರುವಾಗಲೇ ಈ ಒಂದು ಯೋಸೇಫನು ಯಾಕೋಬನ ಕೈಯನ್ನು ಹಿಡಿದುಕೊಂಡನು. അപ്പ ഇങ്ങനെയല്ല അനുഗ്രഹിക്കുന്നത്. ಪಾಪ ಈ ರೀತಿಯಲ್ಲಿ ಎಲ್ಲ ಆಶೀರ್ವಾದ ಮಾಡ್ಲಿಕ್ಕಿರುವಂತದ್ದು. ഞാൻ നിർത്തിയതാണ് നിന്റെ ക്രമം. ನಾನು ನಿಲ್ಲಿಸಿದ್ದೆ ಕ್ರಮ.
ಕ್ರಮವಾಗಿತ್ತು. യാക്കോബ് യോസേഫിനോട് ഇപ്രകാരം പറഞ്ഞു എന്ന് ഞാൻ വിചാരിക്കുന്നു. ಯಾಕೋಬನು ಯೋಸೇಫನಿಗೆ ಈ ರೀತಿ ಹೇಳಿರಬಹುದು ಅಂತ ಹೇಳಿ ನಾನು ಯೋಚಿಸುತ್ತೇನೆ. എനിക്ക് 13 മക്കളുള്ളതിൽ ನನಗೆ 13 ಮಕ್ಕಳಿದ್ದಾರೆ. ഞാൻ ഏറ്റവും കൂടുതൽ സ്നേഹിച്ച യോസേഫെ നിന്നെയാ. ನಾನು ಬಹಳವಾಗಿ ಪ್ರೀತಿ ಮಾಡಿದ್ದು ನಿನ್ನನ್ನೇ ಯೋಸೇಫನೇ. അത് മറ്റുള്ളവർക്ക് മനസ്സിലാക്കുവാൻ വേണ്ടി ഞാൻ നിനക്കൊരു വസ്ത്രവും തയ്പ്പിച്ചു തന്നിട്ടുണ്ട്. ಅದು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾನು ನಿನಗೆ ಒಂದು ನಿಲುವಂಗಿಯನ್ನು ಸಹ ಮಾಡಿಸಿಕೊಟ್ಟಿದ್ದೇನೆ. ഇതുവരെ ഞാൻ നിന്റെ ഇഷ്ടത്തിന് വിരോധമായിട്ടൊന്നും ചെയ്തിട്ടില്ല. ಇಲ್ಲಿಯವರೆಗೂ ನಾನು ತಂದೆ ಆದರೂ ಸಹ ನಿನಗೆ ಇಷ್ಟ ಇಲ್ಲದಿರುವಂತ ಯಾವುದೊಂದು ಕಾರ್ಯವನ್ನು ನಾನು ನಿನಗೆ ಮಾಡಲಿಲ್ಲ. ഇവിടെയും നീ നിർത്തിയതുപോലെ നിന്റെ മക്കളെ അനുഗ്രഹിക്കാനാ എനിക്ക് താല്പര്യം. ಅಂದ್ರೆ ಇಲ್ಲಿ ನೀ ನಿಲ್ಲಿಸಿದ ಪ್ರಕಾರವಾಗಿ ನಿನ್ನ ಮಕ್ಕಳನ್ನು ಆಶೀರ್ವದಿಸಬೇಕೆಂಬುವಂತದ್ದು ನನ್ನ ಆಸೆ. പക്ഷേ ഇവിടെ ഞാൻ ഒരു കാര്യം തിരിച്ചറിയുന്നു. ಆದರೆ ಇಲ್ಲಿ ನಾನು ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೇನೆ. എന്റെ കരങ്ങളെ വേറെ ആരോ നിയന്ത്രിക്കുന്നു. ಆದರೆ ನನ್ನ ಹಸ್ತಗಳನ್ನು ಯಾರೋ ಬೇರೆಯೊಬ್ಬರು ನಿಯಂತ್ರಿಸುತ್ತಿದ್ದಾರೆ. ക്രമം നോക്കിയാൽ അനുഗ്രഹിക്കപ്പെടേണ്ടത് മനസ്സെയാ. ಅಂದ್ರೆ ಕ್ರಮವಾಗಿ ನೋಡಬೇಕಾದರೆ ಆಶೀರ್ವಾದವಾಗಬೇಕಾಗಿರುವುದು ಮನಸ್ಸಿಗೆ. പക്ഷേ എന്റെ ദൈവം മനസ്സയ്ക്ക് മുമ്പനാക്കി എഫ്രൈമിനെ മാറ്റിക്കൊണ്ടവനെ അനുഗ്രഹിച്ചു. ಆದರೆ ನನ್ನ ದೇವರು ಮನಸ್ಸನ್ನು ಆಚೆ ಮಾಡಿ ಎಫ್ರಾಯೀಮನ್ನು ಆಶೀರ್ವದಿಸಿದನ್ನು ನಾವು ಅಲ್ಲಿ ನೋಡುತ್ತೇವೆ. നമ്മുടെ ജീവിതത്തിലേക്ക് തിരിഞ്ഞു നോക്കിക്കേ. ನಮ್ಮ ಜೀವಿತವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳೋಣ. മാനിക്കപ്പെടേണ്ടത് വേറെ പലരുവാ. ಮಾನಿಸಬೇಕಾಗಿರುವವರು ಅನೇಕರು, ಮಾನ ಹೊಂದಿಕೊಳ್ಳಬೇಕಾದವರು ಅನೇಕರು. വിദ്യാഭ്യാസം നോക്കിയാൽ, ವಿದ್ಯಾಭ್ಯಾಸವನ್ನು ನೋಡುವುದಾದರೆ, കഴിവുകൾ നോക്കിയാൽ, ಸಾಮರ್ಥ್ಯಗಳನ್ನು ನೋಡುವುದಾದರೆ, ശ്രേഷ്ഠതകളെ നോക്കിയാൽ, ಶ್ರೇಷ್ಠತೆಗಳನ್ನು ನೋಡುವುದಾದರೆ, കുടുംബത്തിലും സമൂഹത്തിലും ಕುಟುಂಬದಲ್ಲಿಯೂ ಸಮೂಹದಲ್ಲಿಯೂ മാനിക്കപ്പെടേണ്ട വേറെ പലരുവാ. ಮಾನಿಸಲ್ಪಡಬೇಕಾದವರು ಬೇರೆ ಅನೇಕರು. പക്ഷേ കൃപതോന്നിയ ദൈവം, ಆದ್ರೆ ಕೃಪೆ ತೋರಿಸಿದಂತ ದೇವರು മനുഷ്യന്റെ ക്രമത്തെ തകർത്തുകൊണ്ട് ಮನುಷ್ಯರ ಕ್ರಮವನ್ನು ತಪ್ಪಿಸಿ മനസ്സിനെ നീക്കി എഫ്രൈമിനെ അനുഗ്രഹിച്ചതുപോലെ ಮನಸ್ಸನ್ನು ತಳ್ಳಿ ಅಲ್ಲಿ ಎಫ್ರಾಯೀಮನ್ನು ಆಶೀರ್ವದಿಸಿದ ಪ್ರಕಾರವಾಗಿ നമ്മളെ ഓരോരുത്തരെയും അനുഗ്രഹിച്ചിരിക്കുകയാണ്. ನಮ್ಮನ್ನು ಸಹ ದೇವರು ಒಬ್ಬೊಬ್ಬರನ್ನು ಆಶೀರ್ವದಿಸುತ್ತಿದ್ದಾನೆ. ഞാൻ അനുഗ്രഹിക്കപ്പെട്ട ദൈവത്തിന്റെ ക്രമത്തിലാണെന്ന് വിശ്വസിക്കുന്നവർ കരങ്ങൾ ഉയർത്തി ഒരു സ്വത്രം പറയാം. ಆಶೀರ್ವದಿಸಲ್ಪಡುತ್ತಾ ಇರುವಂತದ್ದು ದೇವರ ಕ್ರಮಾನುಸಾರವಾಗಿ ಅಂತೇಳಿ ನಂಬುವವರು ಯಾರೇ ಇರುವುದಾದ್ರೂ ಕರಗಳನ್ನು ಮೇಲಕ್ಕೆ ಮಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸುವ. ഹല്ലേലൂയ. ಹಲ್ಲೆಲೂಯಾ. ജനനം കൊണ്ട് പുറകിലായി പോയി എഫ്രൈമിനെ ಜನರಿಂದ ಹೊರಗೆ ಹೋದಂತ ಎಫ್ರಾಯೀಮ್ അനുഗ്രഹം കൊണ്ട് ദൈവം ആദ്യജാതന്റെ പദവിയിലേക്ക് കൊണ്ടുവന്നു. ಅನುಗ್ರಹಿಸಲ್ಪಡುವಂತ ಆಶೀರ್ವದಿಸಲ್ಪಡುವಂತ ಪದ್ಧತಿಯಲ್ಲಿ ಎಫ್ರಾಯೀಮನ್ನು ಮುಂದೆ ತರುತ್ತಿದ್ದಾನೆ. ആദ്യജാതന്റെ പദവിയിലേക്ക് അവനെ കൊണ്ടുവന്ന് അർഹതയില്ലാത്ത അനുഗ്രഹം അവന്റെ മേൽ ചൊരിഞ്ഞപ്പോൾ, ಅಂದ್ರೆ ಆ ಒಂದು ಅರ್ಹತೆ ಇಲ್ಲದಿರುವಂತ ಸ್ಥಾನಕ್ಕೆ ಆತನನ್ನು ಕರೆದುಕೊಂಡು ಬಂದು ನಿಲ್ಲಿಸಿ ಹಿರಿಯನಿಗೆ ಬರಬೇಕಾದಂತ ಆಶೀರ್ವಾದ ವಚನಗಳನ್ನು ದೇವರಿಗೆ ಈಗ ಎಫ್ರಾಯೀಮಿಗೆ ಕೊಡುತ್ತಿದ್ದಾರೆ. ദൈവത്തിനൊരു പ്രതീക്ഷ ഉണ്ടായിരുന്നു. ದೇವರಿಗೆ ಒಂದು ನಿರೀಕ್ಷೆ ಇತ್ತು. ഇനിയെങ്കിലും എന്നോടുള്ള എഫ്രൈമിന്റെ സ്നേഹം വർദ്ധിക്കും. ಇನ್ನಾದರೂ ಎಫ್ರಾಯೀಮಿಗೆ ನನ್ನ ಮೇಲೆ ಅಧಿಕವಾದಂತ ಪ್ರೀತಿ ಉಂಟಾಗುತ್ತದೆ. കാര്യം അർഹതയ്ക്ക് യോഗ്യതയ്ക്കും മുകളിൽ ഒരു അനുഗ്രഹം ദൈവം അവന്റെ ശിരസിന്റെ മേൽ കൊടുത്തു. ಕಾರಣವೇನೆಂದರೆ ಅರ್ಹತೆಗೂ ಯೋಗ್ಯತೆಗೂ ಮಿಗಿಲಾಗಿ ನನ್ನ ದೇವರು ಆತನ ಶಿರಸ್ಸಿನ ಮೇಲೆ ಒಂದು ಆಶೀರ್ವಾದವನ್ನು ಕೊಟ್ಟನು. അർഹിക്കാത്ത നന്മകൾ ഇതിനകത്ത് അനുഭവിക്കുന്നവരുണ്ടെങ്കിൽ, ಅಂದ್ರೆ ಅರ್ಹತೆ ಇಲ್ಲದಿದ್ದರೂ ಸಹ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುತ್ತಾ ಇರುವುದಾದರೆ, നിങ്ങളിൽ നിന്ന് ദൈവത്തിനൊരു പ്രതീക്ഷയുണ്ട്. ನಿಮ್ಮಿಂದ ಒಂದು ದೇವರು ಒಂದು ಎದುರು ನೋಡುವುದೇನೆಂದರೆ, ഇതുവരെ പ്രാർത്ഥിച്ച പോലെ പ്രാർത്ഥിച്ചാൽ പോരാ. ಇಲ್ಲಿಯವರೆಗೆ ಪ್ರಾರ್ಥನೆ ಮಾಡಿದ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಸಾಲದು. ഇതുപോലെ ആരാധിച്ചതുപോലെ ആരാധിച്ചാൽ പോരാ. ಇಲ್ಲಿಯವರೆಗೂ ಆರಾಧಿಸಿದ ರೀತಿಯಲ್ಲಿ ದೇವರನ್ನು ಆರಾಧಿಸಿದರೆ ಸಾಲದು. ഇതുവരെ കർത്താവിന് വേണ്ടി നിന്നതുപോലെ നിന്നാ പോരാ. ಇಲ್ಲಿಯವರೆಗೂ ದೇವರಿಗೋಸ್ಕರವಾಗಿ ನಿಂತ ಪ್ರಕಾರವಾಗಿ ನಿಂತರೆ ಸಾಲದು. ഓരോ അത്ഭുതങ്ങൾ നീ പ്രാപിക്കുമ്പോഴും ಒಂದೊಂದು ಅದ್ಭುತಗಳನ್ನು ಹೊಂದಿಕೊಳ್ಳುವಂತ ವೇಳೆಯಲ್ಲಿ ಸಹ ഇന്നലത്തേക്കാൾ കരുത്തോടെ നീ കർത്താവിന് വേണ്ടി നിൽക്കണം. ನಿನ್ನೆ ದಿನದಲ್ಲಿ ಮಾಡಿದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ನೀನು ಇವತ್ತು ನಿಂತು ದೇವರಿಗೋಸ್ಕರವಾಗಿ ಮಾಡುವವನಾಗಿರಬೇಕು. ഇന്നലത്തേക്കാൾ ബലത്തോടെ നീ ദൈവത്തെ സ്തുതിക്കണം. ನಿನ್ನೆಗಿಂತಲೂ ಇವತ್ತು ಬಿಗಿಲಾಗಿ ದೇವರನ್ನು ಒಳ್ಳೆ ರೀತಿಯಲ್ಲಿ ಬಲವಾಗಿ ದೇವರನ್ನು ಆರಾಧಿಸಬೇಕು. ഹല്ലേലൂയ. ಹಲ್ಲೆಲೂಯಾ. പ്രാപിക്കുന്നതിനനുസരിച്ച് ദൈവം നമ്മിൽ നിന്ന് ചിലത് പ്രതീക്ഷിക്കുന്നുണ്ട്. ಹೊಂದಿಕೊಳ್ಳುವುದಕ್ಕೆ ಅನುಸಾರವಾಗಿ ದೇವರು ನಮ್ಮಿಂದ ಏನೋ ಒಂದನ್ನು ನಿರೀಕ್ಷಿಸುವನಾಗಿರುತ್ತಾನೆ. ബേസയ്ക്ക് വേണ്ടി ഒരുപാട് അത്ഭുതങ്ങൾ ചെയ്തപ്പോൾ, ബേസയ്ക്ക് വേണ്ടി ഒരുപാട് അത്ഭുതങ്ങൾ ചെയ്തപ്പോൾ ದೇವರು ಅನೇಕ ಅನುಗ್ರಹಗಳನ್ನು ಮಾಡಿದಾಗ മാനസാന്തരം അവരിൽ നിന്ന് കർത്താവ് പ്രതീക്ഷിച്ചു. ಆದರೆ ದೇವರಲ್ಲಿ ಸರಿಯಾದಂತ ಮಾನಸಾಂತರ ಹೊಂದಬೇಕು ಅಂತ ಹೇಳಿ ದೇವರಲ್ಲಿ ಅವರಿಂದ ಎದುರು ನೋಡಿದನು. പക്ഷേ അവർ മാനസാന്തരപ്പെട്ടില്ല. ಅವರು ಮಾನಸಾಂತರವನ್ನು ಹೊಂದಲಿಲ್ಲ. മാനസാന്തരപ്പെടാത്തത് കൊണ്ട് ಮಾನಸಾಂತರ ಅಲ್ಲಿ ಸರಿಯಾಗಿ ಇಲ್ಲದಿದ್ದ ನಿಮಿತ್ತವಾಗಿ അകത്തു നടക്കേണ്ട ഒരു അത്ഭുതം പുറത്തു പോയി. ಒಳಗೆ ನಡೆಯಬೇಕಾದಂತ ಅದ್ಭುತವು ಈಗ ಹೊರಗೆ ಹೋಯಿತು. വചനം കേൾക്കുന്ന നമുക്ക് അങ്ങനെ സംഭവിക്കാതിരിക്കട്ടെ. ವಾಕ್ಯ ಕೇಳುತ್ತಿರುವಂತ ನಮಗೆ ಯಾವ ಕಾರಣಕ್ಕೂ ಆ ರೀತಿಯಲ್ಲಿ ಸಂಭವಿಸಬಾರದು. പ്രാപിച്ചതിനനുസരിച്ച് നമുക്ക് കർത്താവിന് വേണ്ടി നിൽക്കാം. ಹೊಂದಿಕೊಂಡದಕ್ಕೆ ಅನುಗುಣವಾಗಿ ನಾವು ಕರ್ತನಿಗೋಸ್ಕರವಾಗಿ ನಿಲ್ಲುವವರಾಗಿರಬೇಕು. മർക്കോസിന്റെ സുവിശേഷം 14-ാമത്തെ അധ്യായം 37-ാമത്തെ വാക്യം. ಮಾರ್ಕನ ಸುವಾರ್ತೆ 14-ാമത്തെ അധ്യായം 14-ನೇ 37-ನೇ ವಾಕ್ಯ. ഗദസമനയിലെ പ്രാർത്ഥനയിൽ യേശു കർത്താവ് തന്റെ ശിഷ്യന്മാരിൽ 3 പേരെ കൂട്ടിക്കൊണ്ടുപോയി. ಆ ಗೆತ್ಸೆಮನೆ ತೋಟಕ್ಕೋಸ್ಕರವಾಗಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ 3 ಶಿಷ್ಯರನ್ನು ಕರೆದುಕೊಂಡು ಹೋದನು. പത്രോസ്, യാക്കോബ്, യോഹന്നാൻ. ಪೇತ್ರ, ಯಾಕೋಬ, ಯೋಹಾನ.
അവരോട് പറഞ്ഞു, നിങ്ങൾ ഇവിടെ ഇരുന്ന് പ്രാർത്ഥിപ്പിനെന്ന് ಆಗ ನನ್ನ പറഞ്ഞു. ಕರ್ತನಾದ ಯೇಸು ಕ್ರಿಸ್ತನು ಈ ಪ್ರಕಾರವಾಗಿ ಹೇಳಿದನು, ನೀವು ಇಲ್ಲೇ ಇದ್ದುಕೊಂಡು ಪ್ರಾರ್ಥಿಸಿರಿ. യേശു വീണ്ടും മുൻപോട്ട് ചെന്നു. ಯೇಸು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಪ್ರಾರ್ಥಿಸುವುದೆಂದನು. മുട്ടുകുത്തി വീണ് കിടന്ന് പ്രാർത്ഥിച്ചു. ಮೊಣಕಾಲಾಗಿ ಆತನು ಅಡ್ಡ ಬಿದ್ದು ಆತನು ಪ್ರಾರ್ಥಿಸುತ್ತಿದ್ದನು. ഇടയ്ക്ക് 2 പ്രാവശ്യം തിരിച്ച് ശിഷ്യന്മാരുടെ അടുക്കൽ വന്ന് ಆತನು നോക്കിയപ്പോൾ ನಂತರವಾಗಿ 2 ಸಾರಿ ಶಿಷ್ಯರ ಹತ್ತಿರಕ್ಕೆ ಬಂದನು. അവർ ഉറക്കത്താൽ ഭാരപ്പെടുന്നത് കണ്ടു. ಅವರು ನಿದ್ರೆಯಿಂದ ಭಾರ ಪಡುತ್ತಾ ಇರುವುದನ್ನು ಕಂಡನು. ബാക്കി സുവിശേഷകന്മാരൊക്കെ പറയുന്നു, ಅಂದ್ರೆ ಬಾಕಿ ಎಲ್ಲಾ ಸುವಾರ್ತೆಗಳು ಹೇಳುವುದೇನೆಂದರೆ, യേശു ചോദിക്കുന്നു, ಯೇಸು ಈ ಪ್ರಕಾರವಾಗಿ ಕೇಳುತ್ತಿದ್ದಾನೆ, എന്നോടുകൂടി ഒരു നാഴിക ഉണർന്നിരിപ്പാൻ നിങ്ങൾക്ക് കഴിഞ്ഞില്ലയോ? ನನ್ನ ಜೊತೆಲಿ ಒಂದು ಗಳಿಗೆಯಾದರೂ ಇರುವುದಕ್ಕೆ ನಿಮಗೆ ಸಾಧ್ಯವಾಗಲಿಲ್ಲವೋ? എന്നാൽ മർക്കോസിന്റെ സുവിശേഷത്തിൽ ಆದ್ರೆ ಮಾರ್ಕನ ಸುವಾರ್ತೆಯಲ್ಲಿ 14:37 ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ നിങ്ങൾ എന്ന പദമല്ല യേശു ഉപയോഗിക്കുന്നത്. ನೀವು ಅಂತೇಳಿ ಅಲ್ಲ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳುತ್ತಿರುವಂತದ್ದು. ശീമോനെ, നീ ഉറങ്ങുന്നതെന്ത്? ಸೀಮೋನನೇ, ನಿದ್ದೆ ಮಾಡುತ್ತೀಯಾ? ഞാൻ ആ വാക്യം വായിച്ചപ്പോൾ ഓർത്തു, ನಾನು ಆ ವಾಕ್ಯವನ್ನು ಓದಿದಾಗ ಈ ರೀತಿಯಲ್ಲಿ ನೆನೆಸಿದೆ, 3 പേരും തുല്യ തെറ്റാണ് ചെയ്തത്. ಅಂದ್ರೆ ಮೂರು ಜನರು ಬೇರೆ ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ. പത്രോസ് ഉറങ്ങി, ಪೇತ್ರನು ಮಲಗಿದ, യാക്കോബ് ഉറങ്ങി, ಯಾಕೋಬನು ಮಲಗಿದ, യോഹന്നാൻ ഉറങ്ങി. ಯೋಹಾನನು ಮಲಗಿದ. ഇവിടെ ഒരുവന്റെ പേര് വിളിച്ചു ചോദിക്കുക, ಆದ್ರೆ ಇಲ್ಲಿ ಮೂವರು ಸಹ ನಿದ್ರೆ ಮಾಡಿದ್ರು, ಆದ್ರೆ ಇಲ್ಲಿ ಒಬ್ಬನ ಹೆಸರನ್ನು ಹೇಳಿ ನನ್ನ ದೇವರು ಎಚ್ಚರಿಸುತ್ತಿದ್ದಾನೆ. നീ ഉറങ്ങുന്നതെന്ത്? ನೀನ್ ಯಾಕೆ ನಿದ್ರೆ ಮಾಡುತ್ತಿದ್ದಿ? യേശുവിന് പത്രോസിനോട് വിരോധം വല്ലതുമുണ്ടോ? ಯೇಸು ಕ್ರಿಸ್ತನಿಗೆ ಸಿಮೋನ್ ಪೇತ್ರನ ಮೇಲೆ ಏನಾದ್ರೂ ಹಗೆತನ ಇತ್ತಾ? വിരോധമൊന്നുമില്ല. ಹಗೆತನ ಏನಿರ್ಲಿಲ್ಲ. പിന്നെ എന്തുകൊണ്ട് അവന്റെ പേര് വിളിച്ചു ചോദിച്ചു? ಯಾಕೆ ದೇವರು ಅಲ್ಲಿ ಸಿಮೋನನ ಹೆಸರನ್ನು ಹೇಳಿ ಅಲ್ಲಿ ಕೇಳುತ್ತಿದ್ದಾನೆ? ശിമോനെ, നീ ഉറങ്ങുന്നതെന്ത്? ಸಿಮೋನನೇ, ನೀನು ಯಾಕೆ ನಿದ್ರೆ ಮಾಡುತ್ತಿದ್ದಿ? തിരുവചനം പഠിച്ചപ്പോൾ സംശയം മാറി. ಸತ್ಯವೇದವನ್ನು ಓದಿದಾಗ ಸಂಶಯವೆಲ್ಲ ನೀಗಿತು. കൂടെ നടക്കുന്ന 12 ശിഷ്യന്മാരിൽ ಜೊತೆಯಲ್ಲಿ ನಡೆಯುತ್ತಿರುವಂತಹ ಈ 12 ಶಿಷ್ಯರಲ್ಲಿ ബാക്കി 11 പേർക്ക് വേണ്ടി ചെയ്യാത്ത ഒരുപിടി അത്ഭുതങ്ങൾ പത്രോസിന് വേണ്ടി മാത്രം ചെയ്തിട്ടുണ്ട്. ಅಂದ್ರೆ ಬಾಕಿ 11 ಜನರು ಮಾಡಲು ಸಾಧ್ಯವಿಲ್ಲದಿರುವಂತಹ ಅದ್ಭುತ ಕಾರ್ಯಗಳನ್ನು ಪೇತ್ರನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ബാക്കി ರುಜುಪಡಿಸುವುದಕ್ಕಾಗಿದ್ದಾನೆ. ആരും വെള്ളത്തിന്റെ പുറത്ത് നടന്നിട്ടില്ല, പക്ഷേ പത്രോസ് നടന്നു. ಬೇರೆ ಯಾರು ಸಹ ನೀರಿನ ಮೇಲೆ ನಡೆಯಲಿಲ್ಲ, ಪೇತ್ರನು ನಡೆದನು. വേറെ ആരുടെ അമ്മാവിയമ്മയെ സൗഖ്യമാക്കുവാൻ യേശു പോയില്ല, പക്ഷേ പത്രോസിന്റെ അമ്മാവിയമ്മയെ സൗഖ്യമാക്കി. ಬೇರೆ ಯಾರ ಅತ್ತೆಯ ಆ ಜ್ವರವನ್ನು ನೀಗಿಸುವುದಕ್ಕಾಗಿ ಯೇಸು ಹೋಗಲಿಲ್ಲ, ಪೇತ್ರನ ಅತ್ತೆಯ ಜ್ವರವನ್ನು ನೀಗಿಸುವುದಕ್ಕೋಸ್ಕರವಾಗಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಓದೋದನ್ನು ನೋಡುತ್ತೇವೆ. വേറെ ആരുടെയും കരം യേശു കൊടുത്തു തീർത്തില്ല, പക്ഷേ പത്രോസിന്റെ നികുതി കർത്താവ് അടച്ചു തീർത്തു. ಅಂದ್ರೆ ಬೇರೆ ಯಾರ ಆ ಒಂದು ಸುಂಕ ಕಂದಾಯವನ್ನು ಅಲ್ಲಿ ದೇವರು ಒದಗಿಸಿರಲಿಲ್ಲ. ಆತನು ಪೇತ್ರನನ್ನು ಮತ್ತು ಯೇಸುವಿನ ಆ ಕಂದಾಯವನ್ನು ಅಲ್ಲಿ ಕಟ್ಟಿದ್ದನ್ನು ನಾವಲ್ಲಿ ನೋಡುತ್ತೇವೆ. 11 പേർക്ക് വേണ്ടി ചെയ്യാത്ത ചില അത്ഭുതങ്ങൾ പത്രോസിന്റെ കസ്റ്റഡിയിലുണ്ട്. ಅಂದ್ರೆ 11 ಜನರು ಮಾಡಲು ಆಗದಿರುವಂತಹ ಕೆಲವೊಂದು ಕಾರ್ಯಗಳು, ಕ್ರಿಯೆಗಳು ಈಗ ಪೇತ್ರನ ಕೈಯಲ್ಲಿ ಅಡಕವಾಗಿದೆ. അതുകൊണ്ടാണ് യേശു ചോദിച്ചത്, ಆದ್ದರಿಂದಲೇ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ഞാൻ നിനക്ക് വേണ്ടി ചെയ്തതോർത്താൽ ನಾನು ನಿನಗೋಸ್ಕರವಾಗಿ ಮಾಡಿದನ್ನು ನೀನು നിനക്ക് ನೆನೆಸಿದರೆ എങ്ങനെ ഉറങ്ങാൻ പറ്റും? ನೀನು ಯಾವ ರೀತಿಯಲ್ಲಿ ನಿದ್ರೆ ಮಾಡೋದಕ್ಕೆ ಮನಸ್ಸು ಬರುತ್ತದೆ? മറ്റുള്ളവർക്ക് നിന്ന് വ്യത്യസ്തമായി ಬೇರೆಯವರಿಗೆ ವ್ಯತ್ಯಾಸವಾದ ರೀತಿಯಲ್ಲಿ യേശു നിങ്ങൾക്ക് വേണ്ടി എന്തെങ്കിലും ചെയ്തിട്ടുണ്ടെങ്കിൽ, ಯೇಸು ನಿಮಗೋಸ್ಕರವಾಗಿ ಏನಾದರೂ ಮಾಡಿರುವುದಾದರೆ, യേശു അത്ഭുതങ്ങളെ ചെയ്തിട്ടുണ്ടെങ്കിൽ, ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡಿರುವುದಾದರೆ, അത് ചെയ്തവർ ഉറങ്ങാൻ പാടില്ല. ಅದನ್ನು ಮಾಡಿರುವುದಾದರೆ ಮಾಡಲಿಕ್ಕಿರುವವರು ನಿದ್ರೆ ಮಾಡುವಂತ ಸಾಧ್ಯತೆಗಳಿಲ್ಲ. ഉഴപ്പുന്നവർ ഉഴപ്പട്ടെ, ನಿದ್ರೆ ಮಾಡುವವರು ನಿದ್ರೆ ಮಾಡಲಿ, പ്രാർത്ഥിക്കാത്തവർ പ്രാർത്ഥിക്കാതിരിക്കട്ടെ, ಪ್ರಾರ್ಥನೆ ಮಾಡದೇ ಇರುವವರು ಪ್ರಾರ್ಥನೆ ಮಾಡದೇ ಇರಲಿ. പക്ഷെ പ്രാപിച്ച നീ പ്രാർത്ഥിക്കാതെ ഇരിക്കരുത്. ಆದರೆ ಹೊಂದಿಕೊಂಡಿರುವಂತ ನೀನು ಯಾವ ಕಾರಣಕ್ಕೂ ಪ್ರಾರ್ಥನೆ ಮಾಡದೇ ಇರಬಾರದು. കർത്താവ് ഒരു സൗഖ്യം നിനക്ക് തന്നിട്ടുണ്ടെങ്കിൽ, ಆತನು ಒಂದು ಸೌಖ್ಯವನ್ನು ನಿನಗೆ ಕೊಟ್ಟಿರುವುದಾದರೆ, കർത്താവ് ഒരു വഴി നിനക്ക് തുറന്നിട്ടുണ്ടെങ്കിൽ, ನಿನಗೋಸ್ಕರವಾಗಿ ಒಂದು ಮಾರ್ಗವನ್ನು ತೆರೆದಿರುವುದಾದರೆ, കർത്താവ് നിന്നെ കരം പിടിച്ച് നടത്തുന്നുണ്ടെങ്കിൽ, ಆತನು ನಿನ್ನನ್ನು ಕರ ಹಿಡಿದು ನಡೆಸುತ್ತಿರುವುದಾದರೆ, മറ്റുള്ളവരിൽ നിന്നും വ്യത്യസ്തമായി ചിലത് കർത്താവ് നിന്നിൽ നിന്ന് പ്രതീക്ഷിക്കുന്നുണ്ട്. ಬೇರೆಯವರು ಮಾಡುವಂತ ರೀತಿಯಲ್ಲಿ ಎಲ್ಲ ನಿನ್ನನ್ನು ಕರ್ತನ ವ್ಯತ್ಯಾಸವಾದಂತ ರೀತಿಯಲ್ಲಿ ಆತನು ನಿರೀಕ್ಷಿಸುತ್ತಾ ಇರುವವನಾಗಿರುತ್ತಾನೆ. നമ്മുടെ ജീവിതത്തിൽ പരാജയങ്ങൾ ഉണ്ടെങ്കിൽ, ನಮ್ಮ ಜೀವಿತದಲ್ಲಿ ಏನಾದರೂ ಅಪಜಯಗಳು ಇರುವುದಾದರೆ, ഇന്ന് പകൽ യേശുവിനോട് പറയാ, ಈ ಬೆಳಗಿನ ವೇಳೆ ನಾವು ಯೇಸುಗೆ ಹೇಳೋಣ, യേശുവേ, പ്രാപിച്ചതിനനുസരിച്ച് നിൽക്കുവാൻ എനിക്ക് കഴിഞ്ഞില്ല, ಯೇಸುವೆ, ಹೊಂದಿಕೊಂಡದಕ್ಕೆ ಅನುಗುಣವಾಗಿ ನನಗೆ ನಿಲ್ಲಲು ಸಾಧ್ಯವಾಗುತ್ತಿಲ್ಲ, എന്നെ സഹായിക്കണമെന്ന് ನನಗೆ പറഞ്ഞാൽ ಸಹಾಯ ಮಾಡು ಅಂತ ಹೇಳಿ ನಾವು ಕೇಳುವುದಾದರೆ, നമ്മുടെ കർത്താവ് നമ്മളെ തടഞ്ഞിട്ട് പോവുകയില്ല. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ನಮ್ಮನ್ನು ತಳ್ಳಿ ಹಾಕಿ ಹೋಗುವಂತ ದೇವರಲ್ಲ, അവൻ നമ്മുടെ കൂടെ ഇരിക്കും. ಆತ ನಮ್ಮ ಜೊತೆಯಲ್ಲಿ ಇರುವಂತ ದೇವರಾಗಿದ್ದಾನೆ. അവൻ നമ്മെ കൊണ്ട് തന്റെ മഹത്വം വെളിപ്പെടുത്തും. ಆತನು ನಮ್ಮ ಮೂಲಕವಾಗಿ ಆತನ ಮಹತ್ವವನ್ನು ಪ್ರಕಟಪಡಿಸಿಕೊಡುತ್ತಾನೆ. പ്രാപിച്ചതിനനുസരിച്ച് നാം കർത്താവിന് വേണ്ടി നിന്നേ പറ്റുകയുള്ളൂ. ಹೊಂದಿಕೊಂಡದಕ್ಕೆ ಅನುಗುಣವಾಗಿ ನಾವು ಕರ್ತನಿಗೋಸ್ಕರವಾಗಿ ನಿಲ್ಲಲೇಬೇಕು. പക്ഷേ ബേസൈദക്കാരായതിൽ പരാജയപ്പെട്ടു ಆದರೆ പോയി. ಬೇತ್ಸಾಯದಲ್ಲಿ ಅಲ್ಲಿ ಅಪಜಯವಾದುದನ್ನು ನಾವಲ್ಲಿ ನೋಡುತ್ತೇವೆ. അതുകൊണ്ട് അവരിൽ നടക്കേണ്ട അത്ഭുതം പട്ടണത്തിന് ಆದ್ದರಿಂದ പുറത്തോട്ട് ಊರಿನ പോയി. ಒಳಗಡೆ ನಡೆಯಬೇಕಾದಂತ ಅದ್ಭುತ ಈಗ ಊರಿನ ಹೊರಗಡೆ ಹೋಗಿ ಅದ್ಭುತ ನಡೆಯುತ್ತಾ ಇದೆ. ഇന്ന് പകൽ നമുക്ക് ഒരുമിച്ച് ദൈവത്തോട് ಈ പ്രാർത്ഥിക്കുക. ಬೆಳಗಿನ ವೇಳೆಯಲ್ಲಿ ನಾವು ಒಂದಾಗಿ ಸೇರಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. എന്നെ കൊണ്ട് ജയിപ്പിക്കേണ്ടത് എന്നെ കൊണ്ട് തന്നെ ಕರ್ತನೇ, ನನ್ನ ജയിപ്പിക്കണമേ. ಮೂಲಕವಾಗಿ ಮಾಡಲಿಕ್ಕಿರುವ ಕಾರ್ಯಗಳು ನನ್ನ ಮೂಲಕವಾಗಿಯೇ ನೀನು ಮಾಡಬೇಕಾಗಿ ನಾನು ഞങ്ങളുടെ ಬೇಡಿಕೊಳ್ತೇನೆ. സഭയിൽ നടക്കേണ്ടത് ഞങ്ങളുടെ സഭയിൽ തന്നെ നടത്തണമേ. ನಮ್ಮ ಸಭೆಯಲ್ಲಿ ನಡೆಯಬೇಕಾದಂತ ಕಾರ್ಯಗಳು ನಮ್ಮ ಸಭೆಯಲ್ಲಿಯೇ ನಡೆಯಲಿ ದೇವರೇ. ഞങ്ങളുടെ ദേശത്ത് ഞങ്ങളെ കൊണ്ട് നടക്കേണ്ടത് ഞങ്ങളിൽ കൂടി തന്നെ നടത്തണമേ. ನಮ್ಮ ದೇಶ
ದೇಶದಲ್ಲಿ ನಡೆಯಲಿಕ್ಕಿರುವಂತಹ ಕಾರ್ಯಗಳು ನಮ್ಮ ದೇಶದಲ್ಲಿ ನಮ್ಮ ಮೂಲಕವಾಗಿ ನೀವು ನಡೆಸಿದೇವರೇ. മനസ്സ് തുറന്ന് പ്രാർത്ഥിക്കാൻ തയ്യാറായ ಮನ ತೆರೆದು ನಾವು ಪ್ರಾರ್ಥಿಸುವುದಕ್ಕೆ ತಯಾರಾದರೆ തടയപ്പെട്ടതുപോലെ നമ്മൾ തടയപ്പെടത്തില്ല. ಅದೇ ಬೆತ್ಸೈದಲ್ಲಿ ತಡೆಯಾದ ರೀತಿಯಲ್ಲಿ ನಾವು ತಡೆಯಾಗಿರುವುದಿಲ್ಲ. കർത്താവിന്റെ മുമ്പിൽ ശിരസ് നമിച്ചുകൊണ്ട് ഇന്ന് പകൽ ഇങ്ങനെ പ്രാർത്ഥിക്കുക. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ವೇಳೆಯಲ್ಲಿ ನಮ್ಮ ಶಿರಸ್ಸನ್ನು ತಗ್ಗಿಸಿ ನಾವು ಈ ಪ್ರಾರ್ಥನೆ ಮಾಡೋಣ. ಕರ್ತನೇ, പ്രാപിച്ചതിനനുസരിച്ച് ഞാൻ നിനക്ക് വേണ്ടി നിന്നുകൊള്ളാം. ಅನುಗುಣವಾಗಿ ನಾನು ನಿನಗೋಸ್ಕರವಾಗಿ ನಿಲ್ಲುತ್ತೇನೆ ದೇವರೇ. പുതിയ ചില തീരുമാനങ്ങൾ ഇന്ന് പകൽ നമ്മുടെ ഉള്ളിൽ നിന്ന് ഉടലെടുക്കട്ടെ. ಹೊಸ ತೀರ್ಮಾನಗಳು ಈ ದಿನಗಳಲ್ಲಿ ನಾವು ಒಂದನ್ನು ಒಳಗಡೆಯಿಂದ ನಾವು ತೆಗೆದುಕೊಳ್ಳೋಣ. മഹത്തരമായ ചില പ്രവർത്തികൾ ദൈവം നമ്മെ കൊണ്ട് ജയിപ്പിക്കാൻ പോകുന്നു. ಮಹತ್ತರವಾದಂತಹ ಕ್ರಿಯೆಗಳನ್ನು ದೇವರು ನಮ್ಮ ಮೂಲಕವಾಗಿ ಮಾಡುವವನಾಗಿರುತ್ತಾನೆ. ഹല്ലേലൂയ. ಹಲ್ಲೆಲೂಯಾ. മൂന്നാമത്തെ പ്രധാനപ്പെട്ട ഭാഗത്തേക്ക് ഞാൻ കടന്നു വരുവാൻ ಮೂರನೇ ಪ್ರಧಾನವಾದಂತಹ ವಾಕ್ಯಕ್ಕೆ ನಾವು ಬರುವುದೇನೆಂದರೆ, ഈ കുരുടനെ ഊരിന് പുറത്തു കൊണ്ടുപോയി ಈ ಕುರುಡನನ್ನು ಊರಿನ ಹೊರಗಡೆ ಕರೆದುಕೊಂಡು ಹೋಗಿ രണ്ട് ഘട്ടമായിട്ടാണ് കർത്താവ് അവനെ ಎರಡು സൗഖ്യമാക്കിയത്. ಹಂತವಾಗಿ ನನ್ನ ಕರ್ತನಾದಂತ ಯೇಸು ಅಲ್ಲಿ ಸೌಖ್ಯಪಡಿಸಿದನ್ನು ನೋಡುತ್ತೇವೆ. ആദ്യം അവന്റെ മേൽ കരം വെച്ചു, ಮೊದಲನೇದಾಗಿ ಯೇಸು ಅಲ್ಲಿ ಆ ಕರಗಳನ್ನಿಟ್ಟನು, അവന്റെ കണ്ണിൽ തുപ്പി. ನಂತರವಾಗಿ ಅಲ್ಲಿ ಉಗುಳಿದನು. നീ വല്ലതും കാണുന്നുണ്ടോ എന്ന് ചോദിച്ചു. ನಂತರವಾಗಿ ಅಲ್ಲಿ ಹೇಳಿದನು, ಏನಾದ್ರೂ ಕಾಣುತ್ತಿದ್ಯೋ ಅಂತ ಹೇಳಿ. ഉടനെ ആ മനുഷ്യൻ പറഞ്ഞു, ಕೂಡಲೇ ಆ ಮನುಷ್ಯನು ಹೇಳಿದನು, ഞാൻ കാണുന്നുണ്ട്. ನಾನು ಕಾಣುತ್ತಿದ್ದೇನೆ, മനുഷ്യനെ മരങ്ങളെ പോലെ കാണുന്നു. ಮನುಷ್ಯರನ್ನು ಮರಗಳಾಗಿ ಕಾಣುತ್ತಿದ್ದೇನೆ. ഉള്ളത് അവൻ യേശുവിനോട് തുറന്നു പറഞ്ഞപ്പോൾ ಇರುವುದನ್ನು ಯೇಸುವಿನ ಹತ್ತಿರ ಆತನು ತೆರೆದು ಹೇಳಿದಾಗ യേശു അവന്റെ മേൽ കരം വെച്ചു. ಯೇಸು ಕ್ರಿಸ್ತನಲ್ಲಿ ಆತನ ಮೇಲೆ ಕರಗಳನ್ನು ಇಟ್ಟನು. രണ്ടാമത് യേശു അവനെ ഒന്നുകൂടി തൊട്ടപ്പോൾ ಎರಡನೇದಾಗಿ ಯೇಸು ಪುನಃ ಆತನ ಮೇಲೆ ಕೈಗಳನ್ನಿಟ್ಟಾಗ അവൻ മിഴിച്ചു നോക്കി എല്ലാം സ്പഷ്ടമായി കണ്ടു. ಅದನ್ನು ಕಣ್ಣುಗಳನ್ನು ತೆರೆದು ನೋಡಿದಾಗ ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ഒന്നാമത്തെ സ്പർശനം അവന്റെ കാഴ്ചയിൽ ಅವ್ಯಕ್ತത ഉണ്ടാക്കിയെങ്കിൽ ಅಂದ್ರೆ ಮೊದಲನೇ ದೃಷ್ಟಿ ಆತನ ಆ ಒಂದು ದೃಷ್ಟಿಯಲ್ಲಿ ಸ್ವಲ್ಪ ಕುಂದು ಕೊಟ್ಟಿರುವುದಾದರೆ, രണ്ടാമത്തെ സ്പർശനം അവന്റെ കാഴ്ചപ്പാടുകളെ വ്യക്തതയുള്ളതാക്കി. ಎರಡನೇ ಮುಟ್ಟುವಿಕೆ, ಎರಡನೇ ಸ್ಪರ್ಶವು ಆತನ ಸ್ಪಷ್ಟವಾಗಿ ಕಾಣುವ ರೀತಿಯಲ್ಲಿ ಆತನ ಕಣ್ಣುಗಳು ತೆರೆದವು. ഞാൻ പലപ്പോഴും ഓർക്കാറുണ്ട്, ಅನೇಕ ಸಾರಿ ಈ ರೀತಿಯಲ್ಲಿ ಯೋಚಿಸುತ್ತೇನೆ, ഞാനായിരുന്നെങ്കിൽ ನಾನಾಗಿದ್ರೆ ഒന്നാമത്തെ സ്പർശനത്തിൽ കൂടി കിട്ടിയ കാഴ്ച മതി എന്ന് വെച്ചേനെ. ಮೊದಲನೇ ಮುಟ್ಟುವಿಕೆಯಲ್ಲಿ ನನಗೆ ಸಿಕ್ಕಿದಂತ ಅದೇ ಒಂದು ನೋಟ ಸಾಕು ದೇವರೇ ಅಂತೇಳಿ ಹೋಗುತ್ತಾ ಇದೆ. കാരണം ഒന്നും കാണാതിരിക്കുന്നതിനേക്കാൾ ഭേദമായി എന്തെങ്കിലും ഒക്കെ കാണുന്നത്. ಅಂದ್ರೆ ಏನನ್ನೂ ಕಾಣಲು ಸಾಧ್ಯವಿಲ್ಲದಿರುವಂತ ಕಣ್ಣುಗಳಲ್ಲಿ ಸ್ವಲ್ಪ ಆದ್ರೂ ಕಾಣ್ತಾ ಇದೀವಲ್ಲ, ಅಷ್ಟೇ ಸಾಕು ದೇವರೇ ಅಂತೇಳಿ ನಾವು ಹೋಗ್ತಾ ಇದ್ದೀವಿ. ಇವನಿപ്പോൾ കണ്ടത് മനുഷ്യരെ മരങ്ങളെ പോലെ കണ്ടു. ಆದ್ರೆ ಮನುಷ್ಯರನ್ನು ಮರಗಳಾಗಿ ಈಗ ಕಾಣ್ತಾ ಇದ್ದಾನೆ. പക്ഷേ ಆದ್ರೆ ഈ കാഴ്ചപ്പാടിനൊരു കുഴപ്പമുണ്ട്. ಈ ಒಂದು ದೃಷ್ಟಿಗಳಲ್ಲಿ ಸ್ವಲ್ಪ ಕೆಲವೊಂದು ದೋಷಗಳಿದೆ. നമ്മൾ മനുഷ്യരെ മരങ്ങളെ പോലെ കാണരുത്. ನಾವು ಮನುಷ್ಯರನ್ನು ಮರಗಳಾಗಿ ಕಾಣಬಾರದು. കണ്ടാലുള്ള കുഴപ്പം, ಅಂದ್ರೆ ಆ ರೀತಿಯಲ್ಲಿ ನೋಡಿದ್ರೆ ಸಮಸ್ಯೆ ಏನಂತ ಹೇಳಿದರೆ, ഇത് നമുക്കെതിരായാൽ അവരെ തകർക്കാൻ നമുക്ക് മടിയില്ലാതെ വരും. ಅಂದ್ರೆ ಇದು ನಮಗೆ ಎದುರಾದರೆ ಅವನನ್ನು ಸೋಲಿಸುವುದಕ್ಕೆ ನಮಗೆ ಸಾಧ್ಯವಿಲ್ಲ. സാധാരണ നിലയിൽ മനുഷ്യന് മരങ്ങൾ പ്രയോജനപ്പെടുന്നത് 3 നിലയിലാണ്. ಅದೇ ಸಾಧಾರಣವಾಗಿ ಈ ಮರಗಳೆಲ್ಲ ಮನುಷ್ಯರಿಗೆ ಉಪಯೋಗವಾಗುವುದು 3 ರೀತಿಯಲ್ಲಿ ಹಂತದಲ್ಲಿ. ഒന്നുകിൽ മനുഷ്യൻ മരങ്ങളെ നട്ടു വളർത്തുന്നത് ഫലത്തിനു വേണ്ടിയാണ്. ಅದೇ ಮೊದಲನೇದಾಗಿ ಮನುಷ್ಯರು ಸಸಿಗಳನ್ನು ನೆಡುವಂತದ್ದು ಫಲಕ್ಕೋಸ್ಕರವಾಗಿ. അല്ലെങ്കിൽ മനുഷ്യൻ മരങ്ങളെ നട്ടു വയ്ക്കുന്നത് തണലിന് വേണ്ടിയാണ്. ಎರಡನೇದಾಗಿ ಮನುಷ್ಯರು ಆ ಒಂದು ಸಸಿಗಳನ್ನು ನೆಡುವಂತದ್ದು ಬೆಳೆದ ನೆರಳು ಕೊಡುವುದಕ್ಕೋಸ್ಕರವಾಗಿ. അല്ലെങ്കിൽ തടിക്ക് വേണ്ടിയാണ്. ಅಲ್ಲದಿದ್ರೆ ಸೌದೆಗಾಗಿ. തണലിന് വേണ്ടി, തടിക്ക് വേണ്ടി, ഫലത്തിനു വേണ്ടി. ಅದೇ ಫಲಕ್ಕೋಸ್ಕರವಾಗಿ, ನೆರಳಿಗೋಸ್ಕರವಾಗಿ, ಸೌದೆಗಾಗಿ. ഇതൊന്നും നടക്കുന്നില്ലെന്ന് വന്നാൽ ಇದು ಯಾವುದು ನಡೆಯುವುದಿಲ್ಲ ಅಂತ ಹೇಳಿದರೆ അങ്ങനെയുള്ള മരത്തെ നമ്മൾ വെട്ടിക്കളയും. ನಂತರವಾಗಿ ಅಂತಹ ಮರಗಳನ್ನು ನಾವು ಕಡಿದು ಬಿಸಾಡುತ್ತೇವೆ. നമുക്ക് പ്രയോജനമില്ലാത്തതിനെയൊക്കെ നമ്മൾ വെട്ടിക്കളയും. ನಮಗೆ ಪ್ರಯೋಜನವಿಲ್ಲದಿರುವಂತದೆಲ್ಲ ನಾವು ಕಡಿದು ಬಿಸಾಡ್ತೇವೆ. മനുഷ്യരെ മരങ്ങളെ പോലെ കണ്ടാലുമുള്ള കുഴപ്പം ഇതാണ്. ಅಂದ್ರೆ ಮನುಷ್ಯರನ್ನು ಮರಗಳಾಗಿ ಕಂಡ್ರೆ ಇದೇ ಸಮಸ್ಯೆ. നമ്മുടെ അഭിപ്രായത്തോട് ഒരാൾ യോജിച്ചു വരുന്നില്ലെങ്കിൽ, ನಮ್ಮ ಅಭಿಪ್ರಾಯಕ್ಕೆ ಅನುಗುಣವಾಗಿ ಒಂದು ವ್ಯಕ್ತಿ ಬರದಿದ್ದರೆ, നമുക്കെതിരായിട്ട് ഒരാൾ നിൽക്കുന്നുവെങ്കിൽ, ನಮಗೆ ವಿರುದ್ಧವಾಗಿ ಒಂದು ವ್ಯಕ್ತಿ ನಿಲ್ಲುವುದಾದರೆ എന്തും ചെയ്യാൻ നമ്മൾ മടിക്കാത്തവരാകും. ಏನು ಬೇಕಾದ್ರೂ ಮಾಡುವುದಕ್ಕೆ ನಾವು ಅಲ್ಲಗಳೆಯುವುದಿಲ್ಲ. അത് നടക്കാതിരിക്കാൻ ഒറ്റ കാര്യമേ ഉള്ളൂ. ಅದು ನಡೆಯದಿರುವುದಕ್ಕೆ ಒಂದೇ ಒಂದು ಕಾರಣ, മനുഷ്യനെ പോലെ കാണാൻ കഴിയണം. ಮನುಷ್ಯರನ್ನು ಮನುಷ್ಯರಾಗಿಯೇ ನಾವು ಕಾಣಬೇಕು. ഒന്നാമത്തെ സ്പർശനം ಅವ್ಯಕ್ತതയുള്ള ഒരു കാഴ്ചയാണ് നൽകിയതെങ്കിൽ, ಮೊದಲನೇ ಸ್ಪರ್ಶದಿಂದ ಸ್ಪಷ್ಟವಾಗಿ ಅವನಿಗೆ ಕಾಣಲು ಸಾಧ್ಯವಿರಲಿಲ್ಲ. രണ്ടാമത്തെ കാഴ്ച അവന് വ്യക്തതയുള്ള ഒരു കാഴ്ച നൽകി. ಎರಡನೇ ಸ್ಪರ್ಶದಿಂದ ಆತನಿಗೆ ಸ್ಪಷ್ಟವಾಗಿ ಕಾಣುವುದಕ್ಕೆ യേശു ಸಾಧ್ಯವಾಯಿತು. അവനെ തൊട്ടിട്ട് ചോദിച്ചു, നീ വല്ലതും കാണുന്നുണ്ടോ? ಯೇಸು ಕ್ರಿಸ್ತನು ಅವನನ್ನು ಮುಟ್ಟಿ ಈ ಪ್ರಕಾರವಾಗಿ ಕೇಳಿದ, ನಿನಗೆ ಏನಾದರೂ ಕಾಣ್ತಾ ಇದೆಯೋ? അവൻ ഉള്ളത് തുറന്നു പറഞ്ഞു.
പറഞ്ഞു. ಆತನು ಇರುವುದನ್ನು ಇರುವುದಾಗಿಯೇ ഉള്ളത് തുറന്നു പറഞ്ഞപ്പോൾ ಇರುವುದಾಗಿ ಹೇಳಿದಾಗ യേശു അവനെ ഒന്നുകൂടി തൊട്ടു. ಯೇಸು ಪುನಃ ಆತನನ್ನು ಮುಟ್ಟಿದನು. ഒരു സെക്കൻഡ് ടച്ച് അവന്റെ മേൽ സംഭവിച്ചപ്പോൾ ಒಂದು ಎರಡನೇ ಸ್ಪರ್ಶ ಅವನ ಕೈಗಳಿಗೆ ಅವನಿಗೆ ಬಂದಾಗ അവന്റെ കാഴ്ചയുടെ ഔവ്യക്തതകൾ മാറി. ಅವನ ದೃಷ್ಟಿಯ ಸಮಸ್ಯೆಗಳೆಲ್ಲ ನೀಗಿತು. ഇന്ന് പകൽ എത്ര പേര് ഒരു രണ്ടാം സ്പർശനത്തിന് വേണ്ടി കൊതിക്കുന്നുണ്ട്? ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನರು ಎರಡನೇ ಸ್ಪರ್ಶಕ್ಕಾಗಿ ಕಾಯುತ್ತಿದ್ದೀರಿ? ഒരു സെക്കൻഡ് ടച്ച് നിങ്ങളുടെ ജീവിതത്തെ മാറ്റിമറിക്കും. ನಿಮ್ಮ ಎರಡನೇ ಅಂದ್ರೆ ಕರ್ತನಿಂದ ಎರಡನೇ ಸ್ಪರ್ಶ ಬೇಕು ಅಂತ ಹೇಳುವವರ ಜೀವಿತದಲ್ಲಿ ಪರಿಪೂರ್ಣವಾದಂತ ಬದಲಾವಣೆ ಉಂಟಾಗುತ್ತದೆ. മനസ്സ് തുറന്ന ദൈവത്തോട് പ്രാർത്ഥിക്കുക. ಮನ ತೆರೆದು ನಾವು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ യേശുവേ ಮಾಡುವವರಾಗಿರಬೇಕು. ഒന്നുകൂടി എന്നെ തൊടണമേ. ಯೇಸುವೆ ಇನ್ನೊಂದು ಸಾರಿ ನನ್ನನ್ನು ಮುಟ್ಟು. എന്റെ കാഴ്ചപ്പാടുകളുടെ അവ്യക്തതകൾ മാറ്റണമേ. ಕರ್ತನೇ ನನ್ನ ದೃಷ್ಟಿಯಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ನೀಗಿಸು. ഊഹങ്ങളല്ല എനിക്ക് വേണ്ടത്, ചില ബോധ്യങ്ങൾ എനിക്ക് തരണമെന്ന് ദൈവത്തോട് പ്രാർത്ഥിച്ചാട്ടെ. ಊಹಾಪೋಹಗಳು ಬೇಡ ಸ್ವಾಮಿ, ನೆರಳುಗಳು ಬೇಡ ಸ್ವಾಮಿ, ನಾವು ಸ್ಪಷ್ಟವಾಗಿ ಕಾಣಬೇಕು ಅಂತ ಹೇಳಿ ನಾವು ದೇವರ ಸನ್ನಿಧಾನದಲ್ಲಿ ಕೇಳಬೇಕು. ഇന്ന് പകൽ കർത്താവ് ചിലരെ തൊടുവാൻ പോകുകയാണ്. ವೇಳೆಯಲ್ಲಿ ದೇವರು ಕೆಲವೊಬ್ಬರನ್ನು ಮುಟ್ಟಲು ಹೋಗುತ್ತಾನೆ. ചില വ്യക്തതകളെ നൽകുവാൻ പോകുകയാണ്. ದೇವರು ಕೆಲವೊಂದು ಸ್ಪಷ್ಟೀಕರಣವನ್ನು ಮಾಡುವವನಾಗಿರ್ತಾನೆ. ചില ഊഹങ്ങളെ കർത്താവ് മാറ്റിയിട്ട് ಕೆಲವೊಂದು ಊಹೆಗಳನ್ನೆಲ್ಲ ನೀಗಿಸಿ ശക്തമായ ചില ഉറപ്പുകൾ ചില കാര്യത്തിൽ കർത്താവ് നൽകുവാൻ പോകുകയാണ്. ಶಕ್ತವಾದಂತ ಕ್ರಿಯೆಗಳನ್ನು ದೇವರು മനസ്സ് ರುಜುಪಡಿಸುವನಾಗಿರ್ತಾನೆ. തുറന്ന് പ്രാർത്ഥിച്ചാട്ടെ. ಮನ ತೆರೆದು ನಾವು ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ഒരു ಮಾಡುವವರಾಗಿರಬೇಕು. രണ്ടാം സ്പർശനം നിങ്ങളുടെ ജീവിതത്തെ പാടെ മാറ്റിമറിക്കും. ನಿಮ್ಮ ದೇವರಿಂದ ಎರಡನೇ ಸ್ಪರ್ಶವು ನಿಮ್ಮನ್ನು ಪರಿಪೂರ್ಣವಾಗಿ ഒരു ಬದಲಾಯಿಸುವುದಾಗಿರುತ್ತದೆ. സെക്കൻഡ് ടച്ചിന് വേണ്ടി കൊതിക്കുന്ന എല്ലാവരും കരങ്ങൾ ഉയർത്തി ഒന്ന് പ്രാർത്ഥിച്ചാട്ടെ. ಒಂದು ಎರಡನೇ ಸ್ಪರ್ಶ ನನಗೆ ಬೇಕು ಅಂತ ಹೇಳಿ ಇಲ್ಲಿ ಇಷ್ಟ ಇರುವವರು ಕರಗಳನ್ನು ಮೇಲಕ್ಕೆ ಮಾಡಿ ದೇವರ ಸನ್ನಿಧಾನದಲ್ಲಿ ಕೇಳಿರಿ. ഇന്ന് എന്നെ ഒന്ന് തൊടണമേ കർത്താവേ. ಇವತ್ತು ನೀ ನನ್ನನ್ನು ಮುಟ್ಟು ಸ್ವಾಮಿ. എന്നെ ഒന്ന് സ്പർശിക്കണമേ. ನೀ ನನ್ನನ್ನು ಮುಟ್ಟು ಸ್ವಾಮಿ. എന്റെ പരിമിതികളെ ഒന്ന് മാറ്റണമേ. ನನ್ನ ಪರಿಮಿತಿಗಳನ್ನು ಸ್ವಲ್ಪ ನೀಗಿಸು. മനുഷ്യൻ നിനക്ക് പരിധി വെച്ചിട്ടുണ്ട്. ಮನುಷ್ಯರು ನನಗೆ ಇಷ್ಟೇ ಪರಿಮಿತಿಯನ್ನು ശത്രു ಕೊಟ್ಟಿರ್ತಾನೆ. നിനക്ക് പരിധി വെച്ചിട്ടുണ്ട്. ಶತ್ರುವಾದವನು ನನಗೆ ಇಷ್ಟೇ ಪರಿಮಿತಿಯನ್ನು ಇಟ್ಟಿರ್ತಾನೆ. എന്നാൽ ദൈവം നിനക്ക് പരിധി വെക്കുന്നില്ല. ದೇವರು ನನಗೆ ಪರಿಮಿತಿಯನ್ನು ಇಡುವುದಿಲ್ಲ. ഈ പ്രാർത്ഥനയിൽ ചില പരിധികളെ ദൈവം ഭേദിക്കുകയാണ്. ಈ ಪ್ರಾರ್ಥನೆಗಳ ಮೂಲಕವಾಗಿ ನನ್ನ ಕರ್ತನ ಪರಿಮಿತಿಗಳನ್ನು ചില അതിരുകളെ ദൈവം വിശാലമാക്കുകയാണ്. ನನ್ನ ದೇವರು ಕೆಲವೊಂದು ಆ ಒಂದು ಪರಿಮಿತಿಗಳನ್ನು ಹೊಡೆದು ಹಾಕುತ್ತಿದ್ದಾನೆ. ഇത്രയും ഉയർന്നാൽ മതി. ಇಷ್ಟು ಎತ್ತರ ಬೆಳೆದರೆ ಸಾಕು. ഇത്രയും ചെയ്താൽ മതി. ಇಷ್ಟು ಮಾಡಿದರೆ ಸಾಕು. ഇതിനപ്പുറത്ത് മറ്റൊന്നും വേണ്ട ಇದಕ್ಕಿಂತಲೂ ಮಿಗಿಲಾದದ್ದು ಬೇರೆ ಯಾವುದು ಬೇಡ. എന്ന് ശത്രു മനസ്സിൽ കൊണ്ടുവന്ന ചില ചിന്തകളെ ಶತ್ರುವಾದವನು ತಂದಿರುವಂತಹ ಕೆಲವೊಂದು ಆಲೋಚನೆಗಳನ್ನು ഇന്ന് പകൽ യേശു മാറ്റിക്കളയുകയാണ്. ಈ ಬೆಳಗಿನ ವೇಳೆಯಲ್ಲಿ ನನ್ನ ಕರ್ತನಾದಂತಹ ಯೇಸು ಕ್ರಿಸ್ತನು ಪರಿಪೂರ್ಣವಾಗಿ ನೀಗಿಸುತ್ತಿದ್ದಾನೆ. ചിലരുടെ അതിരുകളെ കർത്താവ് വിശാലമാക്കുകയാണ്. ಕೆಲವೊಬ್ಬರ ಎಲ್ಲೆಗಳನ್ನು ನನ್ನ ದೇವರು ಆ ಒಂದು ವಿಸ್ತಾರಪಡಿಸುತ್ತಿದ್ದಾನೆ. ആൾ മാറിയവനെ പോലെ കർത്താവ് ചിലരെ ഉപയോഗിക്കാൻ പോകുകയാണ്. ವ್ಯಕ್ತಿಗಳು ಬದಲಾಗುವಂತ ರೀತಿಯಲ್ಲಿ ನನ್ನ ಕರ್ತನಾದಂತಹ ಯೇಸು ಕ್ರಿಸ್ತನು ಕೆಲವೊಬ್ಬರನ್ನು തുറന്ന ರೂಪಾಂತರಪಡಿಸುತ್ತಿದ್ದಾನೆ. ദൈവത്തോടൊന്ന് പ്രാർത്ഥിച്ചാട്ടെ. ತೆರೆದು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿರಿ. യേശുവേ എനിക്ക് നിന്റെ ഒരു സ്പർശനം ആവശ്യമാണ്. ಯೇಸುವೇ, ನನಗೆ ಒಂದು ಸ್ಪರ್ಶ ಬೇಕು. എന്നെ ഒന്നുകൂടി ഒന്ന് സ്പർശിക്കണമേ. ನನಗೆ ಒಂದು ಸಾರಿ ಮುಟ್ಟು ಸ್ವಾಮಿ. എന്റെ പരിധികളെ ഒന്ന് വിശാലമാക്കണമേ. ಪರಿಮಿತಿಗಳನ್ನೆಲ್ಲ ನೀಗಿಸು ಸ್ವಾಮಿ. നീ തന്നെ വെച്ച ചില പരിധികൾ ഇന്ന് പകൽ നീ തന്നെ എടുത്തു മാറ്റുക. ನೀನು ಹಾಕಿರುವಂತ ಪರಿಮಿತಿಗಳನ್ನು ನೀನೇ ತೆಗೆದುಹಾಕು. ഇത് മതിയെന്ന് നീ വിചാരിച്ചതിന് അപ്പുറത്ത് നിന്നെ ಇದು നടത്താൻ ಸಾಕು, ಇದು ಸಾಕು, ಇದು ಸಾಕು ಅಂತ ಹೇಳುತ್ತಿರುವ ಯೋಚನೆಗಳನ್ನೆಲ್ಲ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನೀಗಿಸುವನಾಗಿರ್ತಾನೆ. യേശുവിന് പദ്ധതിയുണ്ട്. ಯೇಸು ಕ್ರಿಸ್ತನಿಗೆ ನಿನ್ನ ಕುರಿತಾದಂತ ಯೋಚನೆ ಇದೆ. ഒന്ന് രണ്ട് ಉದಾಹರಣೆകൾ പറഞ്ഞ് ഞാൻ നിങ്ങൾക്ക് വേണ്ടി പ്രാർത്ഥിക്കാം. ಒಂದೆರಡು ಉದಾಹರಣೆಗಳನ್ನು ನಾನು ನಿಮಗೆ ಹೇಳಿ ನಂತರವಾಗಿ ನಾನು ನಿಮಗೆ ಪ್ರಾರ್ಥಿಸಲು ಹೋಗುತ್ತೇನೆ. മോശയുടെ ജീവിതത്തിലേക്ക് തന്നെ നമ്മൾ ഒന്നുകൂടി തിരിഞ്ഞു വന്നാൽ ಮೋಶೆ ಜೀವಿತಕ್ಕೆ ನಾವು ಹಿಂತಿರುಗಿ ಬರುವುದಾದರೆ പുറപ്പാട് പുസ്തകം 3-ാമത്തെ അധ്യായത്തിൽ ವಿಮೋಚನ ಕಾಂಡ 3ನೇ ಅಧ್ಯಾಯದಲ್ಲಿ മോശ കത്തുന്ന ഒരു മുൾപ്പടർപ്പ് കണ്ടു. ಹತ್ತುತ್ತಿರುವಂತಹ ಒಂದು ಮುಳ್ಳಿನ ಪೊದೆಯನ್ನು ಆತ ನೋಡಿದನು. ആ കാഴ്ചയെ കുറിച്ച് പറഞ്ഞിരിക്കുന്നത് ಆ ಒಂದು ದೃಷ್ಟಿ ಅದನ್ನು ನೋಡುವುದಾದರೆ ഈ വലിയ കാഴ്ച എന്തെന്ന് കാണാൻ, ಅಂದ್ರೆ ಹತ್ತುತ್ತಿರುವಂತಹ ಪೊದೆ ಏನಾಗಿದೆ ಅಂತ ಹೇಳಿ ನೋಡುವುದಕ್ಕೋಸ್ಕರವಾಗಿ, ഈ വലിയ കാഴ്ച എന്തെന്ന് കാണാൻ, ಈ ಒಂದು ದೊಡ್ಡ ಒಂದು ಹುರಿಯನ್ನು ನೋಡುವುದಕ್ಕೋಸ್ಕರವಾಗಿ മുൾപ്പടർപ്പ് കത്തുന്നത് എങ്ങനെ വലിയ കാഴ്ചയാകും? ಅಂದ್ರೆ ಈ ಒಂದು ಮುಳ್ಳಿನ ಪೊದೆ ಉರಿಯುವಂತದ್ದು ಹೇಗೆ ದೊಡ್ಡ ಒಂದು ಉರಿಯಾಗಿ ಕಾಣುತ್ತದೆ? മുള്ളിൽ തീ പിടിച്ചാൽ, ಮುಳ್ಳಿನಲ್ಲಿ ಆ ಒಂದು ಬೆಂಕಿ ಹತ್ತಿದರೆ അത് പെട്ടെന്ന് കത്തി എന്ത് ചെയ്യും? ಅಂದ್ರೆ ಆ ಒಂದು ಮುಳ್ಳಿನ ಪೊದೆ ಬೇಗ ಹುರಿದು ಬೇಗ ಲಯವಾಗಿ ಹೋಗ್ತದೆ. പെട്ടെന്ന് കത്തി ചാരമാകും. ಅಂದ್ರೆ ಬೇಗ ಹತ್ತಿ ಉರಿಯುತ್ತದೆ, ನಂತರವಾಗಿ ಅಲ್ಲಿ ಅದು ಬೂದಿಯಾಗಿ ಬಿಡುತ್ತದೆ. പക്ഷെ ഹോരേബിൽ മോശ കണ്ട മുൾപ്പടർപ്പ്, ಆದ್ರೆ ಹೋರೇಬಿನಲ್ಲಿ ಮೋಶೆ ಕಂಡಂತ ಈ ಮುಳ್ಳಿನ ಪೊದೆ തീ പിടിച്ചിട്ടും ഈ മുൾപ്പടർപ്പ് നിന്ന് കത്തുകയാണ്. ಅಂದ್ರೆ ಬೆಂಕಿ ಉರಿಯುತ್ತಿದ್ದರೂ ಸಹ ಅದು ಹತ್ತಿ ಉರಿಯುತ್ತಲೇ ಇದೆ, ಅದು ಹಾರಿ ಹೋಗುತ್ತಿಲ್ಲ. ഇങ്ങനെ ഒരു കാഴ്ച ഇതുവരെ ആരും കണ്ടിട്ടില്ല. ಇಲ್ಲಿವರೆಗೆ ಇಂತಹ ದೃಶ್ಯವನ್ನು ಯಾರು ಇಲ್ಲಿಯವರೆಗೂ ಕಾಣಲೇ ಇಲ್ಲ. മനുഷ്യൻ കണ്ട മുൾപ്പടർപ്പുകളൊക്കെ, ಮನುಷ್ಯರು ಕಂಡಂತ ಎಲ್ಲಾ ಮುಳ್ಳಿನ ಪೊದೆಗಳು തീ പിടിച്ച് പെട്ടെന്ന് കത്തി ചാമ്പലാകുന്ന ಈ മുൾപ്പടർപ്പുകളാണ്. ಒಂದು ಮುಳ್ಳಿನ ಪೊದೆ ಬೇಗ ಹತ್ತಿ ಉರಿಯುತ್ತದೆ, ನಂತರವಾಗಿ ಬೇಗ ಅದು ಹಾರಿ ಹೋಗುತ್ತದೆ, ಬೂದಿ ಆಗುತ್ತದೆ. പക്ഷെ മോശ ഇവിടെ കണ്ട മുൾപ്പടർപ്പ് ಆದರೆ ಮೋಶೆಯಲ್ಲಿ
ಕಂಡಂತ ಈ ಮುಳ್ಳಿನ ಪೊದೆ, ഈ മുൾപ്പടർപ്പ് നിന്ന് കത്തുകയാ. ಈ ಒಂದು ಮುಳ್ಳಿನ ಪೊದೆ ಸತತವಾಗಿ ಉರಿಯುತ್ತಲೇ ಇದೆ. അതുകൊണ്ട് തന്നെ ദൈവത്തിന്റെ വചനത്തിൽ എഴുതി ഈ വലിയ കാഴ്ച എന്തെന്ന് കാണുവാൻ. ಆದ್ದರಿಂದಲೇ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಇದು ಏನಾಗಿರಬಹುದು ಅಂತೇಳಿ ಅದರ ಹತ್ತಿರಕ್ಕೆ ಹೋಗುತ್ತಿದ್ದಾನೆ. മോശക്കറിയാം ഇങ്ങനെ ഒരു കാഴ്ച വേറെ ആരും കണ്ടിട്ടില്ല. ಅಂದ್ರೆ ಮೋಶೆಗೆ ಗೊತ್ತುಂಟು ಇಂತಹ ದೃಶ್ಯವನ್ನು ಎಲ್ಲಿ ಸಹ ಯಾರು ಸಹ ಕಾಣಲಿಲ್ಲ. നമ്മളെ പോലെ സാക്ഷ്യം പറയാൻ മോശയ്ക്ക് ഒരു അവസരം കൊടുത്താൽ, ನಮ್ಮ ಹಾಗೆ ಸಾಕ್ಷಿ ಹೇಳುವುದಕ್ಕೆ ಮೋಶೆಗೆ ಒಂದು ಅವಕಾಶ ಕೊಟ್ಟರೆ, മോശ ഉച്ചത്തിൽ വിളിച്ചു പറയും, ಮೋಶೆಯು ಘಂಟಾಘೋಷವಾಗಿ ಹೇಳುತ್ತಾ ಇದ್ದನು, നിങ്ങൾക്കില്ലാത്ത ഒരു അനുഭവം ദൈവം എനിക്ക് തന്നിട്ടുണ്ട്. ನಿಮಗೆ ಇಲ್ಲದಿರುವಂತಹ ಅನುಭವವನ್ನು ದೇವರು ನನಗೆ ಕೊಟ್ಟಿರುತ್ತಾನೆ. മുൾപ്പടർപ്പ് നിന്ന് കത്തുന്ന ഒരു വലിയ കാഴ്ച ഞാൻ കണ്ടു. ಮುಳ್ಳಿನ ಪೊದೆಯು ಹತ್ತಿ ಉರಿಯುವಂತ ಒಂದು ದೊಡ್ಡ ದೃಶ್ಯವನ್ನು ನಾನು ಕಂಡೆನು. മോശയ്ക്ക് ഈ കാഴ്ച വലിയ ഒരു കാഴ്ചയാ. ಅಂದ್ರೆ ಮೋಶೆಗೆ ಈ ಒಂದು ದೃಶ್ಯವು ದೊಡ್ಡ ದೃಶ್ಯವಾಗಿತ್ತು. പക്ഷെ ദൈവം അവനെ കാണിക്കാൻ വെച്ചിരിക്കുന്നത് ഇതല്ല. ಆದ್ರೆ ದೇವರು ಅವನಿಗೆ ತೋರಿಸಲಿಕ್ಕಿರುವಂತದ್ದು ಈ ದೃಶ್ಯವಲ್ಲ. ദൈവം അവനെ കാണിക്കാൻ വെച്ചിരിക്കുന്നത് ഇതിനേക്കാൾ വലിയൊരു കാഴ്ചയാ. ಅಂದ್ರೆ ದೇವರು ಇವನಿಗೋಸ್ಕರವಾಗಿ ಇಟ್ಟಿರುವಂತಹ ದೃಶ್ಯ ಇದಕ್ಕಿಂತಲೂ ಮಿಗಿಲಾದಂತದಾಗಿದೆ. ഇന്ന് പകൽ ഈ വചനം കേൾക്കുന്നവരോട് ഞാൻ പറയാം, ಈ ಒಂದು ವಾಕ್ಯವನ್ನು ಕೇಳುತ್ತಿರುವವರು ನಾನು ಹೇಳುವುದೇನೆಂದರೆ, നിങ്ങൾ നിങ്ങളെ കുറിച്ച് പ്രതീക്ഷിക്കുന്നത് പോലെയല്ല കർത്താവിന് നിങ്ങളെ കുറിച്ചുള്ള പ്രതീക്ഷ. ನೀವು ನಿಮ್ಮ ಕುರಿತು ಹಾಕುವಂತ ಯೋಜನೆಗಳ ರೀತಿಯಲ್ಲಿ ಅಲ್ಲ, ದೇವರು ನಿಮ್ಮ ಕುರಿತಾಗಿ ಹಾಕಿರುವಂತಹ ಯೋಜನೆಗಳು. ഇന്ന് നിങ്ങൾ ചെയ്തുകൊണ്ടിരിക്കുന്ന കാര്യങ്ങളല്ല കർത്താവിന് നിങ്ങളെ കുറിച്ചുള്ള പ്രതീക്ഷ. ಇವತ್ತು ನೀವು ಮಾಡ್ತಿರುವಂತಹ ಕಾರ್ಯಗಳನ್ನೆಲ್ಲ ದೇವರು ಇವತ್ತು ನಿಮ್ಮಿಂದ ಎದುರು ನೋಡುತ್ತಿರುವಂತದ್ದು. മഹത്തരമായ ചില പ്രവർത്തികൾ ദൈവം നിങ്ങളെ കൊണ്ട് ജയിപ്പിക്കാൻ പോകുന്നു. ಮಹತ್ತರವಾದಂತಹ ಕಾರ್ಯಗಳನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಮಾಡಲು ಹೋಗುವವನಾಗಿರುತ್ತಾನೆ. ദൈവം മോശയെ കാണിക്കാൻ വെച്ചിരുന്ന കാഴ്ച, ದೇವರು ಮೋಶೆಯ ಕುರಿತು ಮಾಡಲಿಕ್ಕಿರುವಂತಹ ಕಾರ್ಯವೇನೆಂದರೆ, കേവലം ഒരു മുൾപ്പടർപ്പ് കത്തുന്ന കാഴ്ചയല്ല. ಕೇವಲ ಮುಳ್ಳಿನ ಪೊದೆ ಒಂದು ಉರಿಯುವುದನ್ನು ತೋರಿಸುವುದಕ್ಕಾಗಿ ಅಲ್ಲ, ഈ മുൾപ്പടർപ്പ് നിൽക്കുന്ന പർവ്വതത്തെ കത്തിച്ചു കാണിക്കുകയാ. ಈ ಒಂದು ಮುಳ್ಳಿನ ಪೊದೆ ಉರಿಯುತ್ತಿರುವಂತಹ ಈ ಬೆಟ್ಟವನ್ನೇ ಆತನ ಹತ್ತಿಸುವಂತ ಒಂದು ದೃಶ್ಯವನ್ನು ತೋರಿಸಬೇಕಾಗಿತ್ತು. ചെറിയ ചില കാഴ്ചപ്പാടുകളുടെ അകത്തുനിന്ന് ಚಿಕ್ಕ ಚಿಕ್ಕ ದೃಶ್ಯಗಳಿಂದ, ಚಿಕ್ಕ ಚಿಕ್ಕ ದರ್ಶನಗಳಿಂದ മോശയെ വലിയ ചില കാഴ്ചപ്പാടുകളിലേക്ക് ദൈവം മാറ്റി. ದೇವರು ಒಂದು ದೊಡ್ಡ ದರ್ಶನಕ್ಕೆ ನಡೆಸುತ್ತಾ ಇದ್ದಾನೆ. ഒന്നാമത്തെ സ്പർശനം ചെറിയ കാഴ്ചപ്പാട് നിനക്ക് നൽകിയെങ്കിൽ, ಮೊದಲನೇ ಸ್ಪರ್ಶದಲ್ಲಿ ದೇವರು ಚಿಕ್ಕ ಚಿಕ್ಕ ದರ್ಶನ ಕೊಟ್ಟಿರುವುದಾದರೆ, രണ്ടാമത്തെ കാഴ്ചപ്പാടും മഹത്തരമായ കാഴ്ചപ്പാടാണ്. ಎರಡನೇ ಸ್ಪರ್ಶದಿಂದ ದೇವರು ಮಹತ್ವವಾದಂತಹ ಒಂದು ದರ್ಶನವನ್ನು ഒരു ಕೊಡುವವನಾಗಿರುತ್ತಾನೆ. പർവ്വതം തന്നെ തീ പിടിക്കുന്നത് മോശെ നിന്നെ കാണിക്കാനാ എന്റെ പദ്ധതി. ಒಂದು ಪರ್ವತವೇ ಹತ್ತಿ ಉರಿಯುವಂತಹ ಒಂದು ದರ್ಶನವನ್ನು ತೋರಿಸಬೇಕಾಗಿದೆ ನನ್ನ ಯೋಚನೆ. ಮೋಶೆ, എത്ര പേര് വിശ്വസിക്കുന്നുണ്ട്? ಎಷ್ಟು ಜನ ನಂಬುತ್ತೀರಿ? ഞാൻ ചില വലിയ കാഴ്ചകൾ കാണുവാൻ പോകുന്നു. ನಾನೊಂದು ದೊಡ್ಡ ಕಾರ್ಯಗಳನ್ನು ದರ್ಶನವನ್ನು ಕಾಣಲು ಹೋಗುತ್ತೇನೆ. അല്ല, ഞാൻ കാണുകയല്ല, എന്റെ ദൈവം എന്നെ കാണിക്കാൻ പോകുന്നു. ನಾನು ಕಾಣುವಂತದಲ್ಲ, ದೇವರು ನನಗೆ ತೋರಿಸುತ್ತಾನೆ. നാം തന്നെ വെച്ച ചില പരിധികളെ ഇന്ന് പകൽ നാം തന്നെ പൊളിക്കുക. ನಾವು ಇಟ್ಟಿರುವಂತ ಪರಿಮಿತಿಗಳನ್ನು ನಾವೇ ಈ ಬೆಳಗಿನ ವೇಳೆಯಲ್ಲಿ നാം ಹೊಡೆದಾಕಬೇಕು. തന്നെ വെച്ച ചില അതിരുകളെ നമുക്ക് തന്നെ മാറ്റാൻ ನಾವು ಇಟ್ಟಿರುವಂತಹ ಒಂದು ಮಿತಿಗಳನ್ನು ನಾವೇ ಈ ಬೆಳಗಿನ ವೇಳೆಯಲ್ಲಿ ಹೊಡೆದಾಕಬೇಕು. ഇന്ന് പകൽ ദൈവകരത്തിലേക്ക് ഏൽപ്പിക്കപ്പെട്. ಈ ಬೆಳಗಿನ ವೇಳೆಯಲ್ಲಿ ದೇವರ ಹಸ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ഒരിക്കൽ അബ്രഹാം പറഞ്ഞു, ಒಂದು ಸಾರಿ ಅಬ್ರಹಾಮನ ಈ ಪ್ರಕಾರವಾಗಿ ഈ ಹೇಳಿದನು, ദമ്മേശേക്കുകാരനായ എലെയാസർ തന്നെ എന്റെ അവകാശിയാകും. ಈ ಒಂದು ಎಲಿಯಾಸರನೇ ನನಗೆ ಅವಕಾಶ ಆಗಿರುತ್ತಾನೆ. 25 കൊല്ലമായിട്ട് വാഗ്ദത്തമുണ്ട്. 25 ವರ್ಷಗಳಿಂದ ವಾಗ್ದಾನ ನನ್ನ ಮೇಲೆ ಇದೆ. ഇതുവരെ ആ വാഗ്ദത്തം ಇಲ್ಲಿವರೆಗೂ നിവർത്തിക്കപ്പെട്ടിട്ടില്ല. ಆ ಒಂದು ವಾಗ್ದಾನಗಳು ನೆರವೇರಲಿಲ್ಲ. അതുകൊണ്ട് അബ്രഹാം അതിരുവച്ചു. ಆದ್ದರಿಂದಲೇ ಅಬ್ರಹಾಮನು ಈ ರೀತಿಯಲ್ಲಿ ಆ ಒಂದು ಅಗುಳಿಗಳನ್ನು ಇಟ್ಟನು. എലെയാസർ തന്നെ എന്റെ അവകാശിയാകും. ನನ್ನ ಎಲಿಯಾಸರವೇ ನನಗೆ ಸ್ವಾಸ್ಥ್ಯವಾಗುತ್ತಾನೆ. പക്ഷെ ദൈവം പറഞ്ഞു, ಆದ್ರೆ ದೇವರು ಹೇಳುತ್ತಿದ್ದಾನೆ, നീ വെച്ച അതിരിനകത്ത് ഞാൻ നിന്നെ ഒതുക്കത്തില്ല. ನೀನಿಟ್ಟಿರುವಂತಹ ಆ ಒಂದು ಹೆಲ್ಲೆಗಳಲ್ಲಿ ನಾನು ನಿನ್ನನ್ನು ನಿಲ್ಲಿಸುವುದಿಲ್ಲ. നിന്റെ ഉദരത്തിൽ നിന്ന് പിറക്കുന്നവൻ തന്നെ നിന്റെ അവകാശിയാകും. ನಿನ್ನ ಗರ್ಭದಿಂದ ಹುಟ್ಟುವವನೇ, ನಿನ್ನ ಮೂಲಕವಾಗಿ ಹುಟ್ಟುವವನೇ ನಿನ್ನ ಸ್ವಾಸ್ಥ್ಯವಾಗುತ್ತಾನೆ. ഇന്ന് പകലിൽ പരിധികളെ മാറ്റുക. ಈ ಬೆಳಗಿನ ವೇಳೆಯಲ್ಲಿ ಎಲ್ಲ ಎಲ್ಲಗಳನ್ನು ನಾವು ನೀಗಿಸುವ ദൈവം ചില മഹത്വം നമ്മിൽ വെളിപ്പെടുത്തുവാൻ ದೇವರು പോകുകയാണ്. ಕೆಲವೊಂದು ಮಹತ್ವಗಳನ್ನು ನಮ್ಮ ಮೂಲಕವಾಗಿ ഇതുവരെ ಪ್ರಕಟಪಡಿಸುವವರಾಗಿರುತ್ತಾನೆ. കണ്ടതല്ല, ಇಲ್ಲಿಯವರೆಗೂ ಕಂಡದಲ್ಲ, ഇതുവരെ കേട്ടതല്ല, ಇಲ್ಲಿಯವರೆಗೂ ಕಂಡದಲ್ಲ, മഹത്തരമായ ചില ദൈവ പ്രവർത്തികൾ ദൈവം നമുക്ക് വേണ്ടി ചെയ്യുവാൻ പോകുകയാണ്. ಇಲ್ಲಿಯವರೆಗೂ ಕಂಡದಲ್ಲ, ಇಲ್ಲಿಯವರೆಗೂ ಕೇಳಿದಲ್ಲ, ದೇವರು ನಮಗೋಸ್ಕರವಾಗಿ ಮಹತ್ವದ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ. കേവലം ഒരു ഉൾപ്പറപ്പിന്റെ കാഴ്ചയല്ല, ಕೇವಲ ಮುಳ್ಳಿನ ಪೊದೆಯ ಉರಿವಿಕೆ ಅಲ್ಲ, പർവ്വതം കത്തുന്ന ചില കാഴ്ചകൾ, ಪರ್ವತವು ಹತ್ತಿ ಉರಿಯುವಂತ ಒಂದು ದೃಶ್ಯವನ್ನು ചില ದೇವರು ദൈവ ಕೊಡುವವನಾಗಿದ್ದಾನೆ. പ്രവർത്തികൾ സഭയ്ക്ക് വേണ്ടി ദൈവം ചെയ്യാൻ പോകുന്നു. ದೇವರು ಕೆಲವೊಂದು ಕಾರ್ಯಗಳನ್ನು ಈ ಸಭೆಗೋಸ್ಕರವಾಗಿ ಮಾಡಲು ಹೋಗುತ್ತಾನೆ. ചില വാതിലുകൾ സഭയ്ക്ക് വേണ്ടി ദൈവം തുറക്കാൻ പോകുന്നു. ದೇವರು ಕೆಲವೊಂದು ಬಾಗಿಲುಗಳನ್ನು ಸಭೆಗೋಸ್ಕರವಾಗಿ ತೆರೆಯಲು ചില ಹೋಗುತ್ತಾನೆ. ദൈവ പ്രവർത്തികൾ ദൈവജനത്തിന് വേണ്ടി ദൈവം ചെയ്യുവാൻ പോകുന്നു. ದೇವರ ಸಭೆಗೋಸ್ಕರವಾಗಿ ದೇವರ ಕ್ರಿಯೆಗಳನ್ನು ഇന്ന് പകൽ ಮಾಡಲು പരിമിതികൾ ಹೋಗುತ್ತಾನೆ. പൊളിഞ്ഞു മാറട്ടെ. ಎಲ್ಲ ಪರಿಮಿತಿಗಳು ನೀಗಲ್ಪಡಲಿ, ശത്രു വെച്ച ಕೆಡವಲ್ಪಡಲಿ. എല്ലാ പരിധികളും പൊളിഞ്ഞു മാറട്ടെ. ಶತ್ರುವಾದವರು ಇಟ್ಟಿರುವಂತ ಎಲ್ಲ ಪರಿಮಿತಿಗಳು ಯೇಸು ನಾಮದಲ್ಲಿ ನೀಗಲ್ಪಡಲಿ. ഇവിടെ വരെ വരാൻ നിനക്ക് പറ്റൂ. ಇಲ್ಲಿಯವರೆಗೆ ಬರಲು ಮಾತ್ರ ನಿನಗೆ ಸಾಧ್ಯ. ഇതിനപ്പുറം കടക്കാൻ പറ്റുകയില്ല ಇದಕ್ಕಿಂತ ಮಿಗಿಲಾಗಿ ನಿನಗೆ ಹೋಗಲು ಸಾಧ್ಯವಿಲ್ಲ എന്ന് പറഞ്ഞ ശത്രുവിന്റെ വിധിയെഴുത്തുകളെ ഇന്ന് പകൽ ദൈവാത്മാവ് തിരുത്തി മാറ്റുകയാണ്. ಆ ರೀತಿಯಲ್ಲಿ ಶತ್ರುವಿನ ಎಲ್ಲ തലബರവಗಳನ್ನು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಬೆಳಗಿನ ವೇಳೆಯಲ್ಲಿ ನೀಗಿಸುತ್ತಾ ಇದ್ದಾನೆ. യേശുവിന്റെ നാമത്തിൽ ഒരു ജയം പ്രഖ്യാപിച്ചാട്ടെ. ಯೇಸುವಿನ ನಾಮದಲ್ಲಿ ಒಂದು ಜಯವನ್ನು ಘೋಷಿಸುವ. കർത്താവിനാൽ അത് സംഭവിക്കുവാൻ പോകുന്നു. ಕರ್ತನಿಂದ
ಈ ಬೆಳಗಿನ ವೇಳೆ ಅದು ಸಂಭವಿಸಲು ಹೋಗುತ್ತದೆ. യോഹന്നാൻ 4:37-38 വചനങ്ങൾ ഇങ്ങനെ പറയുന്നു. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದ 37-38 ವಾಕ್ಯದಲ್ಲಿ ನಾವು ಈ ರೀತಿ ಓದುತ್ತೇವೆ. നിങ്ങൾ അധ്വാനിച്ചത് നിങ്ങൾ കൊയ്യുമെന്നല്ല. ನೀವು ದುಡಿದುದನ್ನು ನೀವು ಕೊಯ್ಯುತ್ತೀರಿ ಅಂತ ಹೇಳಿ ಅಲ್ಲ. നിങ്ങൾ അധ്വാനിക്കാത്തത് കൊയ്യുവാൻ ഞാൻ നിങ്ങളെ വിളിച്ചിരിക്കുന്നു. ನೀವು ದುಡಿಯದೆ ಇರುವಂತದ್ದನ್ನು ನಾನು ನಿಮಗೆ ಕೊಡುವುದಕ್ಕಾಗಿ ನಾನು ನಿಮ್ಮನ್ನು ಕರೆದಿರುತ್ತೇನೆ. നീ അധ്വാനിക്കാത്ത ചില മഹത്വങ്ങൾ നീ കൊയ്തെടുക്കുവാൻ പോകുകയാണ്. ನೀನು ಪ್ರಯತ್ನ ಮಾಡದಿದ್ದರೆ, ನೀನು ದುಡಿಯದಿದ್ದರೂ ಸಹ ಕೆಲವೊಂದು ನಾನು ನಿನ್ನ ಕೈಯಲ್ಲಿ ಕೊಡಲು ಹೋಗುತ್ತೇನೆ ಎಂದು ದೇವರು ಹೇಳುತ್ತಿದ್ದಾನೆ. എത്ര പേര് വിശ്വസിക്കുന്നു? ಎಷ್ಟು ಜನ ನಂಬುತ್ತೀರಿ? യേശുവിന്റെ കരം പിടിച്ചാൽ ಯೇಸುವಿನ ಹಸ್ತವನ್ನು ಹಿಡಿಯುವುದಾದರೆ ഞാൻ പുതിയത് ചിലത് കൈവയ്ക്കാൻ പോകുകയാണ്. ನಾನು ಹೊಸ ಕಾರ್ಯಗಳಿಗೆ ಕೈ ಹಾಕಲು ಹೋಗುತ್ತೇನೆ. എന്റെ നഷ്ടങ്ങൾ നികത്തപ്പെടാൻ പോകുകയാണ്. ನನ್ನ ನಷ್ಟಗಳು ನೀಗಲ್ಪಡಲು ಹೋಗುತ್ತದೆ. പഴക്കം ചെന്ന ചില വിഷയങ്ങളെ ദൈവം ഇന്ന് പകൽ സാധ്യമാക്കുവാൻ പോകുകയാണ്. ನೀ ಕೆಲವೊಂದು ಅಟ್ಟವಾಗಿರುವಂತ ಕೆಲವೊಂದು ಕ್ರಿಯೆಗಳನ್ನು ನನ್ನ ಕರ್ತನು ನೀಗಿಸಲು ಹೋಗುತ್ತಾನೆ. ഒരിക്കലും നടക്കത്തില്ലെന്ന് വിചാരിച്ച ചിലതിനെ ദൈവം നടത്തിയെടുക്കുവാൻ പോകുകയാണ്. ಇದು ನಡೆಯುವುದಿಲ್ಲ ಅಂತ ಹೇಳಿ ವಾದಿಸುತ್ತಿರುವ ಕೆಲವೊಂದು ಕ್ರಿಯೆಗಳನ್ನು ನನ್ನ ದೇವರು ನಿಮಗೋಸ್ಕರವಾಗಿ ಮಾಡಲುತ್ತಾನೆ. ഒരു നിമിഷം എല്ലാവരും ദൈവസന്നിധിയിൽ നിൽക്കാം. ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಂತುಕೊಳ್ಳೋಣ. കേൾക്കപ്പെട്ട വചനത്തിന് മുൻപിൽ വിശ്വാസത്തോടെ നമുക്ക് പ്രതികരിക്കാം. ಕೇಳಿರುವಂತ ವಾಕ್ಯದ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. വലിയ കാര്യങ്ങൾ കർത്താവ് നമുക്ക് വേണ്ടി ചെയ്യുവാൻ ದೊಡ್ಡ പോകുകയാണ്. ಕಾರ್ಯಗಳನ್ನು ದೇವರು ನಮಗೋಸ್ಕರವಾಗಿ ಮಾಡುವವನಾಗಿರುತ್ತಾನೆ. ആരംഭത്തിൽ നാം ശ്രദ്ധിച്ചതുപോലെ ಪ್ರಾರಂಭದಲ್ಲಿ ನಾವು ಕೇಳಿದ ರೀತಿಯಲ್ಲಿ പുതിയതിന്റെ കൈമാറ്റങ്ങൾ കർത്താവ് ചിലർക്ക് വേണ്ടി നൽകുവാൻ പോകുകയാണ്. ಹೊಸತ್ತು ಕ್ರಿಯೆಗಳನ್ನು ನಮಗೋಸ್ಕರವಾಗಿ ಕರ್ತನ ಕೆಲವೊಬ್ಬರ ಮೇಲೆ ವರ್ಗಾವಣೆ ಮಾಡಲು ಹೋಗುತ್ತಾನೆ. ചില നഷ്ടങ്ങളെ നമ്മുടെ കർത്താവ് നികത്തുവാൻ പോകുകയാണ്. ಕೆಲವೊಂದು ನಷ್ಟಗಳನ್ನು ನನ್ನ ದೇವರು ಸರಿಪಡಿಸಲು ಹೋಗುತ್ತಾನೆ. നമ്മുടെ കർത്താവിന് ഒരു സ്വഭാവമുണ്ട്. ನಮ್ಮ ಕರ್ತನಿಗೆ ಕೆಲವೊಂದು ಸ್ವಭಾವ ಇದೆ. നഷ്ടങ്ങളെന്നും നഷ്ടങ്ങളായി നിർത്തിയിരിക്കുകയില്ല. ನಷ್ಟಗಳನ್ನು ಎಂದಿಗೂ ಸಹ ನಷ್ಟವಾಗಿ ನಿಲ್ಲಿಸುವುದಿಲ್ಲ. നഷ്ടങ്ങളെ നികത്തുന്നവനാണ് നമ്മുടെ കർത്താവ്. ನಷ್ಟಗಳನ್ನು ನೀಗಿಸುವವನಾಗಿದ್ದಾನೆ ನಮ್ಮ ದೇವರು. വിശ്വസിച്ചുകൊണ്ട് ഇന്ന് പകലിൽ പ്രാർത്ഥിച്ചു തുടങ്ങുക. ನಂಬಿಕೆಯಿಂದ ನಾವು ಈ ಬೆಳಗಿನ ವೇಳೆಯಲ್ಲಿ ಪ್ರಾರ್ಥಿಸುವ. ഉൽപ്പത്തി പുസ്തകം 2-ാമത്തെ അധ്യായത്തിൽ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ആദാം ദൈവത്തിന്റെ മകനായിരുന്നു. ಆದಾಮನು ದೇವರ ಮಗನಾಗಿದ್ದನು. ലൂക്കോസിന്റെ സുവിശേഷം 3-ാം അധ്യായം ಲೂಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ എഴുതി അവസാനിപ്പിക്കുമ്പോൾ ಬರೆದು ಮುಗಿಯುವಾಗ ലൂക്കോസ് ഇങ്ങനെ എഴുതി വെച്ചു, ಲೂಕನು ಈ ಪ್ರಕಾರವಾಗಿ ಬರೆದಿಟ್ಟನು, ആദാം ദൈവത്തിന്റെ മകൻ. ಆದಾಮನು ದೇವರ ಮಗನು. ഉൽപ്പത്തി 2-ൽ ಆದಿಕಾಂಡ 2ರಲ್ಲಿ ആദാം ദൈവത്തിന്റെ മകനായിരുന്നു. ಆದಾಮನು ದೇವರ ಮಗನಾಗಿದ್ದನು. എന്നാൽ ഉൽപ്പത്തി 3-ലോട്ട് കയറിയപ്പോൾ ಆದರೆ ಆದಿಕಾಂಡ 3ನೇ ಅಧ್ಯಾಯಕ್ಕೆ ಬಂದಾಗ പാപം ചെയ്തതിൽ കൂടി ಪಾಪ ಮಾಡಿದ ನಿಮಿತ್ತವಾಗಿ പിശാചിന്റെ മകനായിട്ട് ദൈവത്തിന്റെ മകൻ അധപ്പതിപ്പിക്കപ്പെട്ടു. ಸೈತಾನನ ಮಗನಾದನು ದೇವರ ಮಗನು ಎಂಬುವಂತದ್ದು ಅಳಿಸಿ ಹೋಯಿತು. എവിടെ അനുസരണക്കേടുണ്ടോ, ಎಲ್ಲಿ ಅವಿದ್ಯತೆ ಇದೆಯೋ, എവിടെ പാപമുണ്ടോ, ಎಲ್ಲಿ ಪಾಪವಿದೆಯೋ അവിടെ ദൈവത്തിന്റെ മക്കൾ ದೇವರ ಮಕ್ಕಳು പിശാചിന്റെ മക്കളായി തരം താഴും. ದೇವರ ಮಕ್ಕಳು ಸೈತಾನನ ಮಕ್ಕಳಾಗಿ ಗುಲಾಮರಾಗುತ್ತಾರೆ. ആദാം ദൈവത്തിന്റെ മകനായിരുന്നു. ಆದಾಮನು ದೇವರ ಮಗನಾಗಿದ್ದನು. എപ്പോൾ ദൈവം പറഞ്ഞതിനോട് അനുസരണക്കേട് കാണിച്ചു, ಯಾವಾಗ ಆತನು ದೇವರು ಹೇಳಿದಕ್ಕೆ ಅವಿಧೇಯನಾದನು, അപ്പോൾ അവന്റെ പിതൃത്വം മാറി. ಆಗ ಆತನ ಪಿತೃತ್ವ ನೀಗಿತು. ഇപ്പൊ പിശാചി പറയുന്നു, ಪಿತೃತ್ವ ಬದಲಾಗಿ ಸೈತಾನನಿಗೆ ಆತನು ಹೇಳುತ್ತಿದ್ದಾನೆ, ഇത് നിന്റെ മകനല്ല, ಈಗ ಇದು ನಿನ್ನ ಮಗನಲ್ಲ, ഇത് എന്റെ മകനാണ്. ಇದು ನನ್ನ ಮಗನಾಗಿದ್ದಾನೆ. ദൈവത്തിന്റെ മകനെ പിശാചിന്റെ മകനായി പിശാചി കവർന്നെടുത്തു. ಅಂದ್ರೆ ದೇವರ ಮಗನನ್ನು ಈಗ ಸೈತಾನನು ಸ್ವೀಕರಿಸಿ ನನ್ನ ಮಗನು ಅಂತ ಹೇಳಿ ಘೋಷಿಸುತ್ತಿದ್ದಾನೆ. പക്ഷേ ദൈവം വിട്ടുകൊടുത്തില്ല. ಆದರೆ ದೇವರಲ್ಲಿ ಬಿಟ್ಟುಕೊಡಲಿಲ್ಲ. കാല സമ്പൂർണ്ണത വന്നപ്പോൾ ಕಾಲವು ಪರಿಪೂರ್ಣವಾದಾಗ സ്ത്രീയുടെ സന്തതിയായി യേശുവിനെ ഈ താണഭൂമിയിലേക്ക് അയച്ചു. ಸಂತತಿಯಾಗಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಇಲ್ಲಿ മാനവകുലം ಭೂಮಿಗೆ ಕಳಿಸಿದನು. ചെയ്ത പാപത്തിന്റെ പരിഹാരത്തിനായി ಮಾನವ ಕುಲದ ಪಾಪದ ಪರಿಹಾರಕ್ಕೋಸ್ಕರವಾಗಿ യേശു തന്റെ ശരീരത്തിൽ ಯೇಸು ತನ್ನ ಶರೀರದಲ್ಲಿ പാപത്തെയും ശാപത്തെയും ഏറ്റെടുത്തുകൊണ്ട് കുരിശിൽ മരിച്ചു. ಶಾಪವನ್ನು ಶಿಲುಬೆಯಲ್ಲಿ ಆತನು ಹೊತ್ತುಕೊಂಡನು. കുരിശിൽ മരിച്ച യേശു മരിച്ചത് ಶಿಲುಬೆಯಲ್ಲಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಸತ್ತದ್ದು എന്റെ പാപത്തിന്റെ ശിക്ഷ ನನ್ನ ഏറ്റെടുത്തുകൊണ്ടാണ്. ಪಾಪದ ಶಿಕ್ಷೆಯನ್ನು ಹೊತ್ತುಕೊಂಡು എന്റെ പാപത്തിന്റെ പരിഹാരത്തിനായിട്ടാണ് ನನ್ನ ಪಾಪದ ಪರಿಹಾರಕ್ಕಾಗಿ എന്ന് ഹൃദയം കൊണ്ട് വിശ്വസിച്ച് ನಾವು ಹೃದಯದಿಂದ ಅದನ್ನು ನಂಬಿದರೆ, വായി കൊണ്ട് ഏറ്റു പറഞ്ഞാൽ ಮಾತ್ರವಲ್ಲ ಬಾಯಿಂದ ನಾವು ಅರಿಕೆ ಮಾಡಿದರೆ, നിങ്ങൾക്ക് പിശാചിന്റെ മകനെന്ന ആ നിലയിൽ നിന്ന് ನಿಮಗೆ ಸೈತಾನನ ಮಗನು ಎಂಬಂತ ಆ ಒಂದು ಪದವಿಯಿಂದ ദൈവത്തിന്റെ മകൻ എന്ന നിലയിലേക്ക് ആയിത്തീരാം. ದೇವರ ಮಗನ ಕಡೆಗೆ ನನ್ನ ದೇವರು യോഹന്നാൻ ನಡೆಸುತ್ತಾನೆ. 1:12 ഇങ്ങനെ പറയുന്നു, ಯೋಹಾನ ಸುವಾರ್ತೆ 1ನೇ ಅಧ್ಯಾಯದ 12ನೇ ವಾಕ್ಯದಲ್ಲಿ ಈ ರೀತಿ അവനെ ನೋಡುತ್ತೇವೆ, കൈക്കൊണ്ട് അവന്റെ നാമത്തിൽ വിശ്വസിക്കുന്ന ഏവർക്കും ಯಾರ್ಯಾರು ಆತನನ್ನು ಅಂಗೀಕರಿಸುತ್ತಾರೋ ദൈവമക്കളാകുവാൻ അവൻ അധികാരം കൊടുത്തു. ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ഏദൻ തോട്ടത്തിൽ ആദാം നഷ്ടപ്പെടുത്തിയ പുത്രത്വം ಏದೇನ್ ತೋಟದಲ್ಲಿ ನಷ್ಟಪಡಿಸಿಕೊಂಡಂತ ಆದಾಮನ ಪುತ್ರತ್ವ കാൽവറിയിൽ കൂടി യേശു കർത്താവ് മാനവകുലത്തിന് തിരിച്ചു നൽകി കൊടുത്തു. ಕಲ್ವಾರಿ ಕ್ರೂಚಿಯಲ್ಲಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನು ಮಾನವ ಕುಲಕ್ಕೆ
ಅವರಿಗೆ ಅದನ್ನು ಹಿಂತಿರುಗಿಸಿಕೊಟ್ಟನು. നമ്മുടെ നഷ്ടങ്ങൾ നഷ്ടങ്ങളായിരിക്കുകയില്ല. ನಮ್ಮ ನಷ್ಟಗಳು ಯಾವಾಗಲೂ ನಷ್ಟವಾಗಿರುವುದಿಲ್ಲ. നമ്മുടെ നഷ്ടങ്ങളെ കർത്താവ് നേട്ടങ്ങളാക്കുവാൻ ನಮ್ಮ പോകുകയാണ്. ನಷ್ಟಗಳನ್ನು ನನ್ನ ದೇವರು ಆತನು ಆಶೀರ್ವಾದವಾಗಿ ಬದಲಾಯಿಸುತ್ತಾನೆ. കണ്ണുകളെ അടച്ചൊരു നിമിഷം ദൈവത്തോട് പ്രാർത്ഥിക്കുക. ಕಣ್ಣುಗಳನ್ನು ಮುಚ್ಚಿ ನಾವು ಒಂದು ನಿಮಿಷ ಕರ್ತನ ಸನ್ನಿಧಾನದಲ್ಲಿ ഈ ಪ್ರಾರ್ಥಿಸುವ. സന്ദേശം കേൾക്കുന്ന നിങ്ങൾ ഒരുപക്ഷെ തകർന്നവനായിരിക്കാം. ಈ ಸಂದೇಶವನ್ನು ಕೇಳುತ್ತಿರುವಂತಹ ನೀವು ಒಡೆಯಲ್ಪಟ್ಟಂತ ಅನುಭವದಲ್ಲಿರಬಹುದು. ആരോഗ്യം നഷ്ടപ്പെട്ടവനായിരിക്കാം. ಆರೋಗ್ಯ ನಷ್ಟವಾದಂತ ಅನುಭವದಲ್ಲಿರಬಹುದು. ഒരു കാലത്ത് ദൈവം പ്രയോജനപ്പെടുത്തിയവരായിരിക്കാം. ಒಂದು ಕಾಲದಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸುತ್ತಿದ್ದಿರಬಹುದು. പക്ഷെ ഇടക്കാലം കൊണ്ട് ಆದರೆ ಮಧ್ಯದಲ್ಲಿ ആ അവസ്ഥകൾക്കൊരു മാറ്റം വന്ന് ಆ ಅವಸ್ಥೆಗಳಿಗೆಲ್ಲ ಕೆಲವೊಂದು ಬದಲಾವಣೆ ಬಂದು പ്രയോജനപ്പെടാൻ കഴിയാതിരിക്കുന്ന ಪ್ರಯೋಜನವಾಗಲು ಸಾಧ್ಯವಿಲ್ಲದಂತ ರೀತಿಯಲ್ಲಿ ഒരു നഷ്ടങ്ങളുടെ കൂമ്പാരമാണ് നിങ്ങളുടെ കരത്തിലുള്ളതെങ്കിൽ ಒಂದು ನಷ್ಟದ ಆ ಒಂದು ನಷ್ಟಗಳೇ ನಿಮ್ಮ ಕೈಗಳಲ್ಲಿ ಇರುವುದಾದರೆ അതരം തുറന്ന് പ്രാർത്ഥിച്ചുകൊള്ളുക. ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. ഇന്ന് പകൽ യേശു ആ നഷ്ടത്തെ നികത്തുവാൻ ಈ പോകുകയാണ്. ವೇಳೆಯಲ್ಲಿ ನನ್ನ ಕರ್ತನಾದಂತ ಯೇಸು ಕ್ರಿಸ್ತನ ಆ ನಷ್ಟಗಳನ್ನೆಲ್ಲ ಲಾಭವನ್ನಾಗಿ ಮಾಡಿಕೊಡುವನಾಗಿರುತ್ತಾನೆ. യേശുവിന്റെ നാമത്തിൽ അത് സംഭവിക്കട്ടെ. ಯೇಸುವಿನ ನಾಮದಲ್ಲಿ ಅದು ಹಾಗೆಯೇ നിങ്ങളുടെ നഷ്ടങ്ങൾ ಸಂಭವಿಸಲಿ. എന്താണോ ನಿಮ್ಮ ನಷ್ಟಗಳು ಏನಾಗಿದೆ ഇന്ന് പകൽ അത് മടങ്ങി വരുവാൻ ಈ പോകുകയാണ്. ಬೆಳಗಿನ ವೇಳೆಯಲ್ಲಿ ಅದೆಲ್ಲ ಹಿಂತಿರುಗಿ ಬರುತ್ತದೆ. ഈ പ്രാർത്ഥന ചില പുത്തൻ അനുഭവങ്ങളുടെ ಈ കൈമാറ്റങ്ങൾ നടത്തുവാൻ ಪ್ರಾರ್ಥನೆಯು പോകുകയാണ്. ಕೆಲವೊಬ್ಬರ ಹೊಸ ಪ್ರಾರಂಭವಾಗಿರುತ್ತದೆ. വിശ്വസിക്കുന്നവർ ನಂಬುವವರು അതരങ്ങൾ തുറന്ന് പ്രാർത്ഥിച്ചു തുടങ്ങിയാട്ടെ. ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. ഒരു പുത്തൻ അനുഭവത്തിന്റെ കൈമാറ്റം ഇന്ന് പകൽ ഇതിനകത്ത് നടക്കട്ടെ. ಒಂದು ಹೊಸ ಅನುಭವದೊಂದಿಗೆ ಒಂದು പുതിയ ದೇವರು ನಿಮ್ಮನ್ನು കൃപകളുടെ ನಡೆಸಲಿ. കൈമാറ്റങ്ങൾ ഇതിനകത്ത് നടക്കട്ടെ. ಒಂದು ಹೊಸ ಅನುಭವದಲ್ಲಿ ದೇವರು ನಿಮ್ಮನ್ನು ചില ನಡೆಸಲಿ. നഷ്ടങ്ങളെ കർത്താവ് ഇന്ന് പകൽ ഇതിനകത്ത് നികത്തട്ടെ. ಕೆಲವೊಂದು ನಷ್ಟಗಳನ್ನು ನನ್ನ ದೇವರು ನೀಗಿಸಲಿ. അതരങ്ങൾ തുറന്ന് പ്രാർത്ഥിച്ചാട്ടെ. ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. ഇതുവരെ കണ്ടതിനേക്കാൾ മെച്ചമായ ചില അനുഭവങ്ങളിലേക്ക് ಇಲ್ಲಿಯವರೆಗೂ ಕಂಡ ರೀತಿಯಲ್ಲಿ ಅಲ್ಲ ಒಂದು ವ್ಯತ್ಯಾಸವಾದ ರೀತಿಯಲ್ಲಿ ഇവിടെ നിൽക്കുന്ന ചിലരുടെ എടുത്തു കയറ്റുവാൻ ദൈവത്തിന് പദ്ധതിയുണ്ട്. ನನ್ನ ದೇವರು ಇಲ್ಲಿರುವಂತಹ ಅನೇಕರನ್ನು തുറന്ന് പ്രാർത്ഥിച്ചാട്ടെ. ಬಾಯಿಗಳನ್ನು ತೆರೆದು ಪ್ರಾರ್ಥಿಸಿರಿ. അന്യഭാഷകളിൽ സംസാരിക്കുവാൻ കൃപ ലഭിച്ചവർ ಅನ್ಯ ಭಾಷೆಯಲ್ಲಿ ಮಾತನಾಡುವುದಕ್ಕೆ ಕೃಪೆ ಇರುವವರು ഭാഷയിൽ സംസാരിച്ചു തുടങ്ങട്ടെ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿರಿ. ഉടവദനക ശബ്ദരാജനാദന. ಜನಾದರೇ ಧನದೋ. കരങ്ങളെ ഉയർത്തിപ്പിടിക്കാം. ಕರಗಳನ್ನು ಮೇಲಕ್ಕೆ ಮಾಡೋಣ. ഒരു നിമിഷം പ്രാർത്ഥിക്കാം. ಒಂದು ನಿಮಿಷ ಪ್ರಾರ್ಥಿಸುವ. പ്രിയ പിതാവേ, ಪ್ರಿಯ ತಂದೆಯೇ, യേശുവിൻ നാമത്തിൽ ഞങ്ങൾ ഒരുമിച്ച് നന്ദി പറയുന്നു. ಯೇಸುವಿನ ನಾಮದಲ್ಲಿ ಒಂದಾಗಿ ಕರ್ತನೆ അങ്ങ് നൽകിയ വചനത്തിനായി സ്തോത്രം. ಕರ್ತನೆ ಅನುಗ್ರಹಿಸಲ್ಪಟ್ಟದ ಒಳ್ಳೆ ವಾಕ್ಯಕ್ಕಾಗಿ പുതിയ ചില ಸ್ತೋತ್ರ. കൈമാറ്റങ്ങൾ നടത്തപ്പെടുന്നുകൊണ്ട് സ്തോത്രം. ಕರ್ತನೆ ಹೊಸ ಒಂದು ವರ್ಗಾವಣೆ ಕೊಡುತ್ತಿರುವುದಕ್ಕಾಗಿ നഷ്ടങ്ങൾ ಸ್ತೋತ್ರ. നികത്തപ്പെടുന്നുകൊണ്ട് സ്തോത്രം. ಕರ್ತನೆ ನಷ್ಟವಾಗಿ ಹೋಗಿರುವಂತದ್ದನ್ನು ಕರ್ತನೆ ಲಾಭಕರವಾಗಿ ಕೊಡಲು കർത്താവേ, ಹೋಗುತ್ತಿದ್ದಕ್ಕಾಗಿ അങ്ങ് ഈ ಸ್ತೋತ್ರ ಸ್ವಾಮಿ. സഭയെ ಕರ್ತನೆ ಈ അനുഗ്രഹിക്കുന്നതുകൊണ്ട് ಸಭೆಯನ್ನು സ്തോത്രം. ಆಶೀರ್ವಿಸುವುದಕ್ಕಾಗಿ ಹೋಗುತ್ತಿ ಅದಕ್ಕಾಗಿ ಸ್ತೋತ್ರ. ഫലപ്രദമായ ഒരു വൃക്ഷം കണക്കെ ಕರ್ತನೆ ಫಲ ಕೊಡುವಂತ ಒಂದು ವೃಕ್ಷವಾಗಿ ശാഖോപശാഖകളായി ഇനിയും ഇത് പടരട്ടെ. ಕರ್ತನೆ ಶಾಖೆಗಳಾಗಿ ಕರ್ತನೆ ಇದು ಕರ್ತನೆ ಬೆಳೆಯಲಿ ಸ್ವಾಮಿ. പടർന്നു പന്തലിക്കുന്നതിന് വിരുദ്ധമായി ಕರ್ತನೆ ಇದು ಕೊಂಬೆಗಳನ್ನು ಚಾಚಿ ಬೆಳೆಯದಾಗಿ ಹೋರಾಡುವಂತ ശത്രു ഉയർത്തിക്കൊണ്ടുവരുന്ന എല്ലാ മതിലുകളെയും ಶತ್ರುವಾದವನ್ನು ತಂದಾಕಿರುವಂತ ಎಲ್ಲಾ ರೀತಿಯಾದಂತ ಗೋಡೆಗಳನ್ನು അതിന് മീതെ പടനാൻ ഒരു അഭിഷേകം ಆ ಕರ್ತನೆ ಅದನ್ನು ಅತಿಕ್ರಮಿಸಿ ಬರುವಂತ ಒಂದು ದೊಡ್ಡ ಅಭಿಷೇಕ സ്വർഗം തന്റെ ജനത്തിന്റെ മേൽ പകരുന്നത് കൊണ്ട് നന്ദി. ಸ್ವರ್ಗವೇ ಈ ಒಂದು ಜನರ ಮೇಲೆ ಹಾಕಲು ಹೋಗುತ್ತೆ ಅದಕ್ಕಾಗಿ ಸ್ತೋತ್ರಪ್ಪ. വചനം കേട്ട ഓരോ നിന്റെ ജനത്തെയും ಕರ್ತನೆ ವಾಕ್ಯವನ್ನು ಕೇಳಿದಂತ ಒಂದೊಂದು ಜನರನ್ನು ಸ್ವಾಮಿ അവിടുന്ന് സ്പർശിക്കുന്നതിനാൽ ಕರ್ತನೆ, നന്ദി. ನೀನು ಅವರನ್ನು ಸ್ಪರ್ಶಿಸಲು ಹೋಗುತ್ತೆ ಅದಕ್ಕಾಗಿ ಸ್ತೋತ್ರ. അടുത്ത തലത്തിൽ അവരെ എത്തിക്കുന്നതിനാൽ നന്ദി. ಕರ್ತನೆ ಇನ್ನೊಂದು ಹಂತದಲ್ಲಿ ಇವರನ್ನು ನಡೆಸಲು ಹೋಗುತ್ತೆ ಅದಕ್ಕಾಗಿ ಸ್ತೋತ್ರ. മഹത്വമെല്ലാം കർത്താവിന് ಮಹತ್ವವೆಲ್ಲ ನಿನಗೆ ಮಾತ್ರ ಸ್ವಾಮಿ. യേശുവിൻ നാമത്തിൽ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತಾನೆ ಜೀವಳ ತಂದೆಯೇ. കരങ്ങൾ തട്ടി കർത്താവിന് നന്ദി പറഞ്ഞു. ಕರಗಳನ್ನು ತಟ್ಟಿ ನಾವು ದೇವರಿಗೆ ಒಳ್ಳೆ ರೀತಿಯಲ್ಲಿ ಸ್ತೋತ್ರ ಸಲ್ಲಿಸುವ. ഹല്ലേലൂയ. ಹಲ್ಲೆಲೂಯಾ. വചനങ്ങളാൽ നമ്മെ അനുഗ്രഹിക്കട്ടെ. ಕರ್ತನು ನಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯಾ.